ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರಶ್ರೀರಾಘವೇಂದ್ರ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ. ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜನನ್ನು ಕುರಿತು ಭೀಷ್ಮಾಚಾರ್ಯರು ಬಹಳಷ್ಟು ಧರ್ಮಗಳ ಸಂಗ್ರಹವನ್ನು ಬೋಧನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ತಾನು ರಾಜನಾಗಿರುವ ಕಾರಣದಿಂದ ಹೇಗಿರಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಭೀಷ್ಮಾಚಾರ್ಯರು ರಾಜರು ಇರಬೇಕಾಗಿರುವ ರೀತಿಯನ್ನ, ಅವರ ಧರ್ಮಗಳನ್ನ ಬಹಳ ವಿಶೇಷವಾಗಿ ಪ್ರಾಥಮಿಕವಾಗಿರುವ ರಾಜಧರ್ಮ ಪರ್ವ ಎಂಬುವ ಪರ್ವದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದಲ್ಲದೇನೆ ಆಪತ್ತಿನಲ್ಲಿ ಸಿಲುಕಿರುವಂತಹ ಜನರು ಹೇಗಿರಬೇಕು, ಶಾಸ್ತ್ರಗಳಲ್ಲಿ ಯಾವುದನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ, ಅವುಗಳನ್ನು ಈಗಾಗಲೇ ಮಾಡಾಗ್ಬಿಟ್ಟಿದೆ. ನಿಷಿದ್ಧವಾಗಿರುವ ಕರ್ಮಗಳನ್ನು ಮಾಡಿಬಿಟ್ಟಿದ್ದೀವಿ, ಮುಂದೇನು ಮಾಡಬೇಕು ಅನ್ನುವುದನ್ನು ಕೂಡ ಭೀಷ್ಮರು ಬಹಳ ಚೆನ್ನಾಗಿ ನಿರೂಪಿಸಿಕೊಟ್ಟಿದ್ದಾರೆ. ಅದಲ್ಲದೇನೆ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಿಸಿರುವಂತಹ ಧರ್ಮಗಳನ್ನು ಕೂಡ ವಿಶೇಷವಾಗಿ ಭೀಷ್ಮರು ಬೋಧನೆಯನ್ನು ಮಾಡ್ತಾ ಅನೇಕ ಕಥೆಗಳನ್ನು ಹೇಳುವ ಮೂಲಕವಾಗಿ ಒಂದೊಂದು ಗುಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ.
ಈ ಸಂಪೂರ್ಣವಾಗಿರುವಂತಹ ಶಾಂತಿ ಪರ್ವದಲ್ಲಿ ಹಾಗೂ ಅನುಶಾಸನ ಪರ್ವದಲ್ಲಿ ಏನೆಲ್ಲ ಧರ್ಮಗಳನ್ನು ವಿಸ್ತಾರವಾಗಿ ನಿರೂಪಿಸಿದ್ದಾರೋ ಆ ಧರ್ಮಗಳ ಬಗ್ಗೆ ಆಚಾರ್ಯರು ನಿಖರವಾಗಿರುವಂತಹ ನಿರ್ಣಯವನ್ನು ಕೊಟ್ಟು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಯಾವ ಒಂದು ಕರ್ಮದ ಬಗ್ಗೆ ಕೇಳಿದರೂ ಕೂಡ ಇದು ಶ್ರೇಷ್ಠವಾದದ್ದೇ ಅಂತ ನಿರೂಪಣೆ ಇರುತ್ತೆ. ಈಗಾಗಲೇ ಅನೇಕ ಬಾರಿ ಬಹಳಷ್ಟು ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡುವ ಕಾಲಕ್ಕೆ ಯಾರಿಗೆ ಯಾವುದು ವಿಶಿಷ್ಟವಾಗಿರುವಂತಹ ಧರ್ಮ, ಯಾವುದು ಒಂದನ್ನು ಆಚರಣೆ ಮಾಡಿದರೆ ಸಾಕು ಬೇರೆ ಎಲ್ಲವೂ ಕೂಡ ಸಿಗ್ತದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಒಮ್ಮೆ ಕ್ಷಮ ಅನ್ನುವಂತಹದ್ದನ್ನು ಹೇಳಿದರು. ಇಲ್ಲ ದಮ, ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಬೇಕು, ಅದು ಸರ್ವಶ್ರೇಷ್ಠವಾಗಿರುವ ಗುಣ ಅಂತ ಹೀಗೆಲ್ಲ ನಿರೂಪಣೆಯನ್ನು ಮಾಡಿದ್ದಾರೆ. ಆದರೆ ಇವೆಲ್ಲವೂ ಕೂಡ ನಿಜವಾಗಿ ಫಲಿಸಬೇಕು ಅಂತಂದರೆ ವಸ್ತುತಃ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದದ್ದು ವಿಷ್ಣು ಭಕ್ತಿ. ಈ ವಿಷ್ಣು ಭಕ್ತಿ ಇರದೇ ಇದ್ದರೆ ಬೇರೆ ಯಾವ ಗುಣವೂ ಕೂಡ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ಉದ್ಧರಿಸಲಿಕ್ಕೆ ಸಮರ್ಥವಾಗೋದಿಲ್ಲ. ಅದಕ್ಕೆ ಆಚಾರ್ಯರು ಏನೆಲ್ಲ ಧರ್ಮಗಳನ್ನು ವಿಶೇಷವಾಗಿ ಎಲ್ಲರೂ ತಿಳಿಯಬೇಕೋ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮನೋವಾಕ್ ಕರ್ಮಭಿರ್ವಿಷ್ಣೋ ಅಚ್ಛಿದ್ರತ್ವೇನ ಚಾರ್ಚನಂ. ಯಾವಾಗಲೂ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಮ್ಮ ಕರ್ಮಗಳಿಂದಾಗಲಿ ವಿಷ್ಣು ಪ್ರೀತಿಕರವಾಗಿರುವಂತಹ ಕಾರ್ಯಗಳನ್ನು ಮಾಡುವುದೇ ಧರ್ಮ. ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೇನೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳಿದು ಅರ್ಚನೆಯನ್ನು ಮಾಡುವುದೇನೆ ಎಲ್ಲರ ಕರ್ತವ್ಯ ಅನ್ನೋದು ತಿಳಿಬೇಕಾದದ್ದು. ಪರಮಾತ್ಮನೇ ಸಕಲ ಗುಣ ಪರಿಪೂರ್ಣನಾದವನು, ಅವನೇ ಸ್ವತಂತ್ರ. ತದ್ವಶಂ ಸರ್ವಮನ್ಯಚ್ಚ, ಅವನಕ್ಕಿಂತಲೂ ಭಿನ್ನವಾದ ಲಕ್ಷ್ಮೀದೇವಿಯವರಿಂದ ಆರಂಭ ಮಾಡಿಕೊಂಡು ಕಲಿಪರ್ಯಂತ ಇರುವಂತಹ ಎಲ್ಲರೂ ಕೂಡ ಆ ಭಗವಂತನ ಅಧೀನ. ಈ ನಿರ್ಣಯಾತ್ಮಕವಾಗಿರುವ ಜ್ಞಾನವನ್ನು ಎಲ್ಲರೂ ಸಂಪಾದನೆ ಮಾಡಬೇಕು. ಹಾಗೇನೆ ಪ್ರತಿಯೊಬ್ಬರೂ ಕೂಡ ಹೇಗೆಲ್ಲ ಆ ವಿಷ್ಣುವಿಗೆ ಅಧೀನರಾಗಿದ್ದಾರೆ. ಲಕ್ಷ್ಮೀದೇವಿಯವರು ಎಷ್ಟು ಭಗವಂತನನ್ನು ಆಶ್ರಯಿಸಿದ್ದಾರೆ, ಅದಕ್ಕೆ ಅವಳನ್ನು ಶ್ರೀ ಅಂತ ಕರೆಯೋದು. ಇನ್ನು ಉಳಿದ ಬ್ರಹ್ಮಾದಿ ದೇವತೆಗಳು ಹೇಗೆ ಭಗವಂತನ ವಶದಲ್ಲಿದ್ದಾರೆ, ಇವೆಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಮಹಾಭಾರತ ಬಂದಿರೋದು. ಆದರೆ ಕೆಲವೊಮ್ಮೆ ಅನೇಕ ಕಥೆಗಳನ್ನು ಕೇಳ್ತಾ ಇರುವ ಕಾಲಕ್ಕೆ ಮುಖ್ಯವಾಗಿರುವಂತಹ ಪ್ರಮೇಯ ವಿಷ್ಣು ಸರ್ವೋತ್ತಮತ್ವ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಎಲ್ಲೆಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆ ಬರ್ತದೋ ಅಲ್ಲಿ ಕೃಷ್ಣ ದೊಡ್ಡವ ಬಿಡ್ರಿ ಅಂತ ಅನಿಸ್ತದೆ. ಆದರೆ ಮಹಾಭಾರತದಲ್ಲಿ ಕೇವಲ ಕೃಷ್ಣನ ಚರಿತ್ರೆ ಬರ್ತದೆ ಅಂತಿಲ್ಲ, ಪಾಂಡವರ ಕಥೆಯನ್ನು ವಿಶೇಷವಾಗಿ ಹೇಳಿದಂತೆ ಕಾಣಿಸ್ತದೆ. ಕೆಲವೊಂದು ಸ್ಥಳಗಳಲ್ಲಂತೂ ಇನ್ನಿತರ ದೇವತೆಗಳ ಬಗ್ಗೆನೇ ಬಹಳಷ್ಟು ಉತ್ತಮವಾಗಿ ಬಂದಂತೆ ಅನಿಸ್ತದೆ. ಆದರೆ ಪಾಂಡವರ ಬಗ್ಗೆ ಬಂದರೂ ಕೂಡ ಅಷ್ಟೇ, ಬೇರೆ ಯಾವ ದೇವತೆಗಳ ಬಗ್ಗೆ ಬಂದರೂ ಕೂಡ ಅವರೆಲ್ಲರೂ ಕೂಡ ಭಗವದಧೀನರಿದ್ದಾರೆ ಅನ್ನುವಂತಹ ಪ್ರಮೇಯವನ್ನೇ ಮಹಾಭಾರತಕ್ಕೆ ಹೇಳಬೇಕಾಗಿದೆ ಅನ್ನುವುದನ್ನ ಸಂಪೂರ್ಣವಾದ ಮಹಾಭಾರತವನ್ನು ಓದಿದವರಿಗೆ ಹೇಳಲಿಕ್ಕೆ ಸಾಧ್ಯ. ಏನ್ ಮಾಡೋದು? ಈ ಮಹಾಭಾರತದ ಸಂಪೂರ್ಣ ಪರಿಜ್ಞಾನವನ್ನ ದೇವತೆಗಳೇನೆ ಪಡೆದಿಲ್ಲ. ಬ್ರಹ್ಮದೇವರು ಮಾತ್ರ ವೇದವ್ಯಾಸ ದೇವರ ಅನುಗ್ರಹದಿಂದ ಈ ಮಹಾಭಾರತವನ್ನು ಸಂಪೂರ್ಣವಾಗಿ ತಿಳಿದಿದ್ದಾರೆ. ವೇದವ್ಯಾಸ ದೇವರಿಗೆ ಗೊತ್ತು, ಬ್ರಹ್ಮದೇವರಿಗೆ ಗೊತ್ತು, ಆ ಬ್ರಹ್ಮ ಪದವಿಗೆ ಬರುವಂತಹ ಮುಖ್ಯ ಪ್ರಾಣ ದೇವರಿಗೆ ಗೊತ್ತೇ ಹೊರತು ಬೇರೆ ದೇವತೆಗಳಿಗೆ ಸಮಗ್ರವಾಗಿರುವಂತಹ ಅರ್ಥಗಳು ಗೊತ್ತಿವೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಬೃಹಸ್ಪತಿ ಆಚಾರ್ಯರಿಗೂ ಸಮಗ್ರವಾಗಿರುವ ಈ ಭಾರತವನ್ನು ತಿಳಿಲಿಕ್ಕಾಗೋದಿಲ್ಲ ಅಂತಿರುವ ಕಾಲಕ್ಕೆ ನಾವು 4 ಜನ ಸೇರಿಕೊಂಡು ಸಮಗ್ರವಾಗಿರುವಂತಹ ಈ 18 ಪರ್ವಗಳನ್ನು
ಹೇಗೋ ಒಂದು ಅಭ್ಯಾಸವನ್ನು ಮಾಡಿ ಇದು ಮಹಾಭಾರತಕ್ಕೆ ಹೇಳಬೇಕಾಗಿರುವ ಪ್ರಮೇಯ ಅಂತ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ತಾತ್ಪರ್ಯ ನಿರ್ಣಯದ ಬೆಳಕಿನಲ್ಲಿ ಈ ಅನುಶಾಸನ ಪರ್ವ, ಶಾಂತಿ ಪರ್ವಗಳ ಅಭಿಪ್ರಾಯವನ್ನು ತಿಳಿಬೇಕಾದದ್ದು. ಇನ್ನ ಭಗವಂತನನ್ನು ಬಿಟ್ಟು ಬೇರೆ ಏನು ದೇವತೆಗಳನ್ನು ನಾವು ಸೇವಿಸಬೇಕು ಅಂತ ಹೇಳಿದ್ದಾರಲ್ಲ, ಅದಕ್ಕೆಲ್ಲ ಅರ್ಥ ಏನು ಅಂದರೆ ಅವರೆಲ್ಲರೂ ಕೂಡ ಪರಮಾತ್ಮನಿಗೆ ಪ್ರೀತ್ಯಾಸ್ಪದರಾದವರು, ಪರಮಾತ್ಮನ ಭಕ್ತರು, ಪರಮಾತ್ಮ ಒಬ್ಬನೇ ಸ್ವತಂತ್ರನಾದವನು. ಉಳಿದವರೆಲ್ಲರೂ ಕೂಡ ಪರಿವಾರ ರೂಪದಿಂದ ಪೂಜ್ಯರು ಅಂತ ತಿಳಿಯಬೇಕಾದದ್ದು. ಬಹಳ ಪ್ರಸಿದ್ಧವಾಗಿರುವಂತಹ ವಾಯುಸ್ತುತಿಯಲ್ಲಿ ಈ ಒಂದು ಅರ್ಥವನ್ನು ಹೇಳ್ತಾರೆ ನೋಡಿ. ವಿಷ್ಣೋ ಅತ್ಯುತ್ತಮತ್ವಾದ್ ಅಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ತಿಳಿಬೇಕು. ಉಳಿದವರು ಯಾರೇ ಇದ್ದರೂ ಕೂಡ ಅವರು ನಮಗಿಂತಲೂ ದೊಡ್ಡವರು ನಿಜ, ಆದರೆ ವಿಷ್ಣುವಿನಕ್ಕಿಂತಲೂ ಕೂಡ ದೊಡ್ಡವರಾಗೋದಿಲ್ಲ. ಈಗ ನೋಡಿ, ನಮ್ಮಿಂದ ಅವರು ಪೂಜ್ಯರು ಅಂತ ಆಗಬೇಕು ಅಂದ್ರೆ ಅವರು ದೇವರೇ ಆಗಿರಬೇಕಾಗಿಲ್ಲ, ನಮ್ಗಿಂತ ದೊಡ್ಡವರಾದ್ರೆ ಸಾಕಲ್ವಾ? ಆದ್ದರಿಂದ ಪರಮಾತ್ಮ ಒಬ್ಬನೇ ಸರ್ವೋತ್ತಮ. ಉಳಿದವರೆಲ್ಲರೂ ಕೂಡ ಪರಮಾತ್ಮನ ಪರಿವಾರರು, ಸೇವಕರು ಅಂತ ತಿಳಿದು ಬ್ರಹ್ಮಾದಿ ದೇವತೆಗಳಲ್ಲಿ ಯಾರು ತಾರತಮ್ಯವನ್ನು ಚೆನ್ನಾಗಿ ತಿಳಿತಾ ಇದ್ದಾರೋ ಅಂಥವನನ್ನ ನಮ್ಮ ಗುರುಗಳಾಗಿರುವಂತಹ ಮುಖ್ಯ ಪ್ರಾಣ ದೇವರು ಸದಾ ರಕ್ಷಣೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅದನ್ನ ಹೇಳಲಿಕ್ಕೆ ಮಹಾಭಾರತವೂ ಬಂದಿದೆ. ಪಾಂಡವರು ಯಾರೂ ಕಡಿಮೆ ಇಲ್ಲ, ಅದರಲ್ಲಿ ವಿಶೇಷವಾಗಿ ಭೀಮ ಇದ್ದಾನೆ, ಆತ ಜೀವೋತ್ತಮನಾಗಿರುವ ಮುಖ್ಯ ಪ್ರಾಣ. ಇಂದ್ರ ಇದ್ದಾನೆ, ಯಮಧರ್ಮರಾಜ ಇದ್ದಾನೆ. ಆದರೆ ಇವರಿಗೆ ಯಾರಿಗೂ ಕೂಡ ಕೃಷ್ಣ ಪರಮಾತ್ಮನನ್ನು ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ. ಇದು ಸ್ಪಷ್ಟವಾಗಿ ತೋರಿಸ್ತದೆ ಹೇಗೆ ದೇವತೆಗಳು ಕೃಷ್ಣನ ಅಧೀನ ಇದ್ದಾರೆ ಅಂತ. ವೃಥಾ ಕರ್ಮ ಕೃತಿ ಕ್ವಾಪಿ ನಿರಾಶಿಸ್ತ್ವಂ ಸದೈವಚ. ವ್ಯರ್ಥವಾಗಿರುವ ಕಾರ್ಯವನ್ನು ಎಂದೂ ಮಾಡ್ತಕ್ಕದ್ದಲ್ಲ, ಇದು ಒಂದು ಧರ್ಮ. ಆಮೇಲೆ ಯಾವುದೇ ಸತ್ಕಾರ್ಯವನ್ನು ಮಾಡಿದರೂ ಕೂಡ ಇದರಿಂದ ಈ ಅಸ್ಥಿರವಾಗಿರುವ ಚಿಕ್ಕ ಚಿಕ್ಕ ಫಲಗಳನ್ನು ಎಂದೂ ಕೂಡ ಕೇಳಲಿಕ್ಕೆ ಹೋಗಬಾರ್ದು. ಇದು ಕೂಡ ಧರ್ಮವೇ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನಲ್ಲ, ಪರಮಾತ್ಮನ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು ಆ ಪರಮಾತ್ಮನ ಪ್ರೀತಿಯಿಂದ ಬರುವಂತಹ ಮೋಕ್ಷವನ್ನು ಬಯಸಿಕೊಂಡು ಕಾರ್ಯಗಳನ್ನು ಮಾಡಬೇಕು. ಆದರೆ ಈ ಸಣ್ಣ ಪುಟ್ಟ ಫಲಕ್ಕೋಸ್ಕರ ಈ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಇದುವೇ ಫಲತ್ಯಾಗ ಮಾಡಬೇಕು ಅನ್ನೋದಕ್ಕೆ ಅರ್ಥ ಇರೋದು. ಮೋಕ್ಷವನ್ನು ಬಯಸಬೇಡ್ರಿ ಅಂತ ಯಾರು ಹೇಳಿಲ್ಲ, ಆದರೆ ಪರಮಾತ್ಮ ನಮ್ಗೆ ಪ್ರಸನ್ನ ಆಗಬೇಕು ಅದನ್ನ ಯಾರೂ ಕೂಡ ಬಯಸಬೇಡಿ ಅಂತ ಹೇಳಿಲ್ಲ. ಕೃಷ್ಣ ಪರಮಾತ್ಮ ಫಲವನ್ನು ಬಯಸಬೇಡ ಅಂತ ಹೇಳಿದ್ದಾನೆ ಅಂತ ಬಂದಿದೆ ನೋಡಿ. ಅದನ್ನು ಗೀತೆಯನ್ನು ಹೇಳೋ ಕಾಲಕ್ಕೆ ಹೇಳಿದ್ದೇವೆ ನಾವು. ನೆನಪಿಸ್ಕೊಳ್ಬೇಕಾಗಿದ್ದೇನೋ ಅಂದ್ರೆ ಕೃಷ್ಣ ಯಾವ ಫಲವನ್ನು ಅಪೇಕ್ಷೆ ಪಡಬೇಡ ಅಂತ ಹೇಳಿಲ್ಲ. ಸ್ವರ್ಗ ಮುಂತಾಗಿರುವ ಅಲ್ಪವಾಗಿರುವ ಫಲಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಪ್ರಯತ್ನ ಮಾಡ್ತೀಯಪ್ಪ, ನನ್ನ ಸಲುವಾಗಿ ಪ್ರಯತ್ನ ಮಾಡು, ನಾನು ಪ್ರಸನ್ನನಾದೆ ಅಂತಂದ್ರೆ ನಿನಗೆಲ್ಲವನ್ನ ಕೊಟ್ಬಿಡ್ತೀನಿ. ಇದನ್ನು ಕೃಷ್ಣ ಪರಮಾತ್ಮ ಹೇಳಿದ್ದು. ಎಂದಿಗೂ ಕೂಡ ಈ ಭಗವಂತನನ್ನ ನಂಬಿ ಇರತಕ್ಕಂತಹ ಭಕ್ತರಿಗೆ ವಿರುದ್ಧವನ್ನ ಎಂದು ಮಾಡ್ಲಿಕ್ಕೆ ಹೋಗಬಾರದು. ಇದು ಒಂದು ಧರ್ಮ. ಅಲ್ಲ, ನಮಗೇನು ಅವ್ರ ಬಗ್ಗೆ ವಿರೋಧ ಇಲ್ಲ, ಆದರೆ ಇಬ್ರು ವಿಷ್ಣು ಭಕ್ತರು ವಿರುದ್ಧವಾಗಿ ಹೇಳ್ತಿರೋ ಕಾಲಕ್ಕೆ ನಾವು ಒಬ್ಬರನ್ನ ತಿರಸ್ಕಾರ ಮಾಡ್ಬೇಕಾಗ್ತದಲ್ಲ. ಮತ್ತೆ ಒಂದು ವಸ್ತು ಅಂತೂ ಎರಡು ತರಹ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ಸತ್ಯನೂ ಹೌದು ಮಿಥ್ಯಾನೂ ಹೌದು ಅಂತಂತೂ ಆಗೋದಿಲ್ವಲ್ಲ. ಯಾರ ಒಬ್ರು ಮಾತನ್ನು ಕೇಳಬೇಕು. ಮತ್ತೆ ಹಂಗಿರುವ ಕಾಲಕ್ಕೆ ಈಗ ಬೇರೆಯವರು ಹೇಳ್ತಾರೆ ಅಂತಂದ್ರೆ ಅವ್ರ ಮಾತನ್ನು ನಂಬೋದು ಬೇಡ. ವಿಷ್ಣು ಭಕ್ತರಲ್ಲೇ ಅನೇಕ ವಿಚಾರಗಳನ್ನು ಹೇಳ್ತಾರೆ, ಯಾರನ್ನು ನಂಬಬೇಕು ಆವಾಗ ನೀವು ವಿಚಾರವನ್ನು ಮಾಡಬೇಕು. ವಿಚಾರವನ್ನು ಮಾಡಿ ಇವರಿಬ್ಬರ ನಡುವೆ ಯಾರು ವಿಶಿಷ್ಟರಿದ್ದಾರೆ ಅವರ ಮಾತನ್ನು ಕೇಳಬೇಕಾದದ್ದು, ಅವರಿಗೆ ನಾವು ಅನುಕೂಲವಾಗಿರಬೇಕಾದದ್ದು. ಇದು ಕೂಡ ಒಂದು ಧರ್ಮ. ಹಾಗೇನೆ ಯಾರೆಲ್ಲರೂ ಕೂಡ
ಭಗವಂತನ ಭಕ್ತರಿದ್ದಾರೋ ಅವರಿಗೆ ಪ್ರಿಯವಾದದ್ದನ್ನೇ ಯಾವಾಗಲೂ ಕೂಡ ಮಾಡಬೇಕಾದದ್ದು. ಮೇಲ್ನೋಟಕ್ಕೆ ಇದು ಅಧರ್ಮ ಅಂತ ಅನಿಸಿದರೂ ಕೂಡ ಅದು ವಿಷ್ಣು ಭಕ್ತರಿಗೆ ಪ್ರಿಯವಾಗಿದ್ದರೆ ಅದನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕೆ ಹಾಗೆ ಅಂತಂದ್ರೆ, ನಾವು ಯಾವುದನ್ನು ಧರ್ಮ ಅಂತ ವಸ್ತುತಃ ತಿಳ್ಕೊಂಡಿದ್ದೀವೋ ಅದು ಧರ್ಮ ಅಂತ ಆಗಿರಬೇಕಲ್ಲ. ನಾನು ಅನೇಕ ಬಾರಿ ಇಲ್ಲಿ ಹೇಳಿದ್ದಿದೆ, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸಂಪೂರ್ಣವಾಗಿ ನಮ್ಮ ಕಡೆ ಆಗೋದಿಲ್ಲ. ಕೆಲವೊಮ್ಮೆ ಸುಳ್ಳು ಹೇಳೋದು ಕೂಡ ಸತ್ಯವಚನ ಅಂತ ಆಗ್ಬಿಡ್ತದೆ, ಸತ್ಯ ಹೇಳೋದು ಕೂಡ ಪಾಪಕ್ಕೆ ಕಾರಣವಾಗ್ತದೆ ಎನ್ನುವಂಥದ್ದು ಇರೋದ್ರಿಂದ ಮೇಲ್ನೋಟಕ್ಕೆ ಹಿರಿಯರಾದವರು ಇದನ್ನು ಮಾಡ್ರಿ ಅಂತ ಹೇಳಿರ್ತಾರೆ, ಅದು ಅಧರ್ಮ ಥರನೇ ಕಾಣಿಸ್ತಿರೋದು ನಿಮಗೆ. ಆದರೂ ಕೂಡ ಅವರು ಹೇಳಿದ್ದಾರೆ ಅನ್ನೋದನ್ನು ತಿಳಿದು ಮಾಡಿದಾಗ ಅದರಿಂದ ಕ್ಷೇಮವೇ ಇದೆ. ಶಾಂತಿ ಪರ್ವದ ಈ ಹಿಂದಿನ ಭಾಗದಲ್ಲಿ ಹೇಳಿದ್ದಾರೆ ನೋಡಿ, ತಂದೆ ತಾಯಿಗಳು ಮೇಲ್ನೋಟಕ್ಕೆ ಹೇಳಿರುವಂತಹದ್ದು ಅಧರ್ಮ ಅಂತಾದರೂ ಅದನ್ನ ಪುತ್ರನಾದವನು ಸಾಧಿಸಬೇಕು, ಮಾಡಬೇಕದನ್ನ. ಆದ್ದರಿಂದ ಇದು ವಿಷ್ಣು ಪ್ರೀತಿಜನಕವಾಗಿರುವಂತಹ ಧರ್ಮಗಳು ಅಂತಾದ್ದರಿಂದ ಆ ವಿಷ್ಣು ಭಕ್ತರಿಗೆ ವಿರುದ್ಧವಾದದ್ದನ್ನು ಮಾಡತಕ್ಕದ್ದಲ್ಲ. ಧರ್ಮ ಆಗಿದೆ ಮೇಲ್ನೋಟಕ್ಕೆ, ಆದರೆ ಇದನ್ನು ಮಾಡಿದರೆ ಅವರಿಗೆ ಸಂತೋಷವಾಗೋದಿಲ್ಲ ಅಂತ ಗೊತ್ತಾದರೆ ಅದನ್ನೂ ಬಿಟ್ಬಿಡ್ಬೇಕು. ಯಾಕೆ ಇಷ್ಟು ಮಹತ್ವ ಅಂದ್ರೆ, ಅಲ್ಲೇ ಮತ್ತೆ ಹಾಸಿ ಹೋಗಿ ಬರುವಂತಹದ್ದು ವಿಷ್ಣು ಪ್ರೀತಿ ಆಗಬೇಕು. ವಿಷ್ಣು ಪ್ರೀತಿ ಆಗೋದು ಯಾವಾಗ ಅಂದ್ರೆ ಆ ವಿಷ್ಣು ಭಕ್ತರಿಗೆ ಪ್ರೀತಿ ಆದಾಗ ಮಾತ್ರ. ಹೀಗೆ ಇವೆಲ್ಲವೂ ಸಾಧಾರಣ ಧರ್ಮಗಳು, ಇದನ್ನು ಎಲ್ಲರೂ ಮಾಡಬೇಕಾದದ್ದೇ. ಇದೇನು ಬ್ರಾಹ್ಮಣರಿಗಷ್ಟೇ ವಿಹಿತವಾದದ್ದಲ್ಲ, ಎಲ್ಲರೂ ಕೂಡ ವಿಷ್ಣುವನ್ನೇ ಹಿರಿಯ ಸರ್ವೋತ್ತಮ ಅಂತ ತಿಳಿಬೇಕಾದದ್ದು. ಇನ್ನ ವಿಶೇಷವಾಗಿ ಯಾರೆಲ್ಲರೂ ಕೂಡ ಬ್ರಾಹ್ಮಣರು ಅಂತಾಗಿದ್ದಾರೋ ಅವರಿಗೆ ತತ್ವವಿಜ್ಞಾಪನಂ ಧರ್ಮ ವಿಪ್ರಸ್ಯತು ವಿಶೇಷತಃ. ತಾವು ಸ್ವತಃ ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಅರ್ಥಗಳನ್ನು ತಿಳಿದುಕೊಂಡು ಇನ್ನೊಬ್ಬರಿಗೆ ತಿಳಿಸಿಕೊಡಬೇಕಾದದ್ದು ಪ್ರಧಾನವಾಗಿರುವಂತಹ ಕರ್ಮ. ವಿಶೇಷವಾಗಿ ಯಾರಿಗೂ ಇವರು ಬಡಿಯೋದನ್ನ ಮಾಡಬಾರದು. ಶಾರೀರ ದಂಡ ಸಂತ್ಯಾಗ. ದ್ರೌಪದಿ ದೇವಿ ಹೇಳಿದ್ದಾಳೆ, ಪ್ರಾಣ ರಕ್ಷಣೆ ಮಾಡಿಕೊಳ್ಳೋ ಕಾಲಕ್ಕೆ, ಸ್ತ್ರೀಯರನ್ನ ಯಾರಾದರೂ ಅಪಹಾರ ಮಾಡ್ಕೊಂಡು ಹೋಗ್ತಿರೋ ಕಾಲಕ್ಕೆ, ಗೋವನ್ನ ಅಪಹಾರ ಮಾಡ್ತಿರೋ ಕಾಲಕ್ಕೆ, ರಾಜನಿಗೆ ಏನಾದರೂ ಕೂಡ ಕೆಲವು ದೋಷಗಳು ಉಂಟಾಗಿ ಅವನು ಯುದ್ಧ ಮಾಡ್ಲಿಕ್ಕಾಗಿಲ್ಲ ಅಂದಾಗ ವಿಪ್ರೋಪಿ ಯುದ್ಧೇತ, ಬ್ರಾಹ್ಮಣನಾದವನು ಯುದ್ಧ ಮಾಡಬೇಕು ಅಂತ ಹೇಳಿದ್ದಾಳೆ. ಅದು ಆಪದ್ಧರ್ಮ. ಆದರೆ ರಾಜರೆಲ್ಲರೂ ಕೂಡ ಇದ್ದಾರೆ, ಸಮಾಜದಲ್ಲಿ ಸುವ್ಯವಸ್ಥಿತಿ ಇದೆ ಅಂತಿರುವ ಕಾಲಕ್ಕೆ ನಿಮ್ಮ ಕೆಲಸ ಏನು ಅಂದರೆ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನವನ್ನು ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಿಬಿಟ್ಟು ತತ್ವ ವಿಜ್ಞಾಪನಂ, ಭಗವತ್ ತತ್ವದ ವಿಜ್ಞಾಪನವನ್ನ ಉಪದೇಶವನ್ನ ಮಾಡುವುದೇ ಧರ್ಮ. ಆಮೇಲೆ ಯಾರನ್ನೂ ಕೂಡ ಬಡಿಯೋದನ್ನ ಬ್ರಾಹ್ಮಣರು ಮಾಡಬಾರದು. ಮಕ್ಕಳಿಗೂ ಹೊಡಿಬಾರ್ದೇನ್ರಿ ಅಂತಂದ್ರೆ, ನೀವು ಹೊಡೆದು ಕೊಂದ್ಬಿಟ್ರೆ ಮಾಡಬಾರ್ದು ಅದನ್ನ. ಅಲ್ಲ, ಬುದ್ಧಿ ಕಲಿಸ್ಲಿಕ್ಕಾದ್ರೂ ಹೊಡಿಬೇಕಲ್ಲ ಅಂತಂದ್ರೆ, ನೀವು ಬುದ್ಧಿ ಕಲಿಸ್ಲಿಕ್ಕೆ ಅಂತ ಮಾತ್ರ ಹೊಡೆಯೋದಿದ್ರೆ ಹೊಡಿರಿ. ನೀವು ಅವ್ರ ಮೇಲಿರೋ ಸಿಟ್ಟು ಇವ್ರ ಮೇಲೆ ಸಿಟ್ಟಿರೋ ಎಲ್ಲ ಹೆಂಡತಿ ಹಾಗೂ ಮಕ್ಕಳ ಮೇಲೆ ಹಾಕ್ಬಿಟ್ರೆ ಪಾಪನೇ ಬರ್ತದೆ. ಶಾರೀರ ದಂಡ ಸಂತ್ಯಾಗ ಪುತ್ರ ಭಾರ್ಯಾಧಿಕಾನ್ರತೆ ತತ್ರಾಪಿ ನಾಂಗಹಾನಿ ಸ್ಯಾತ್ ವೇದನಾವಾಚಿರಂ ನತು. ಬಹಳ ನೋವಾಗಬಾರ್ದಷ್ಟೇ, ಹಾಗೆ ಮಕ್ಕಳನ್ನು ಹೊಡಿಬೇಕು. ಹೊಡೆಯೋದು ಯಾಕೆ ಅಂತ ಗೊತ್ತಿದ್ರೆ ಸಾಕು. ಇಲ್ಲ, ಬುದ್ಧಿ ಕಲಿಸ್ತಾ ಇದೀವಿ, ಅವನೇನೋ ತಪ್ಪು ಮಾಡಿದ್ದಾನೆ, ಅದಕ್ಕೋಸ್ಕರ ತಿದ್ದುಕೊಳ್ಳಿ ಅಂತ ಹೊಡಿತಾ ಇದ್ದೀವಿ ಅಂದ್ರೆ ಸರಿ, ಅದನ್ನ ಬಿಡಬಾರ್ದು ಅಂತೇನು ಹೇಳಿಲ್ಲ. ಆದರೆ ವ್ಯರ್ಥವಾಗಿ ಹಿಂಸೆಯನ್ನು ಮಾಡುವುದು, ಅದು ಮಕ್ಕಳನ್ನೇ ಆಗಿರಲಿ ಹೆಂಡತಿಯನ್ನೇ ಆಗಿರಲಿ ಬ್ರಾಹ್ಮಣನಾದವನು ಮಾಡಿದರೆ ಅವನಿಗೆ ಪಾಪವೇ ಇದೆ. ಇದು ಬ್ರಾಹ್ಮಣರಿಗೆ ಹೇಳಿರುವಂತಹದ್ದು, ವಿಶಿಷ್ಟವಾಗಿರುವಂಥದ್ದು. ಇನ್ನ ಕ್ಷತ್ರಿಯರಾದವರು ಅವರೂ ಕೂಡ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು. ಯಾರೆಲ್ಲರೂ ಕೂಡ ಈ ವೈದಿಕವಾಗಿರುವಂತಹ ಧರ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಶಾಸನ ಮಾಡಬೇಕಾದದ್ದು ರಾಜನ ಕರ್ತವ್ಯ. ಇನ್ನ ವೈಶ್ಯರು ಅಂತಿರ್ತಾರೆ,
ಅವರು ಕೃಷಿಯನ್ನ ಮಾಡಬೇಕು, ವಾಣಿಜ್ಯ, ಆಮೇಲೆ ಬಡ್ಡಿ ವ್ಯವಹಾರಗಳನ್ನೆಲ್ಲ ಅವ್ರು ಮಾಡಬೇಕಾದ್ರು. ಅದು ಅವ್ರ ಕೆಲಸ. ಆಪತ್ತು ಬಂದಿದೆ ಅಂತ ಈಗ ಕಲಿಯುಗದಲ್ಲಿ ಎಲ್ಲರೂ ಎಲ್ಲವನ್ನೂ ಮಾಡ್ಲಿಕ್ಕತ್ತಾರೆ. ಆದ್ರೆ ಧರ್ಮ ಅಂತ ಅನಿಸ್ಕೊಳ್ಳೋದು ಯಾವಾಗ? ಅವನು ಮಾಡ್ಬೇಕದನ್ನು. ಅದು ಅವರಿಗೆ ವಿಹಿತವಾದದ್ದು. ಆದ್ದರಿಂದ ಈ ಬಡ್ಡಿ ವ್ಯವಹಾರಗಳನ್ನ, ದುಡ್ಡನ್ನ ಜಾಸ್ತಿ ಮಾಡಲಿಕ್ಕೆ ಅಂತ ಇಡೋದನ್ನ, ಇವೆಲ್ಲವನ್ನೂ ಕೂಡ ಇತರ ವರ್ಣದವರು ಮಾಡಬಾರದು. ಎಲ್ಲರಿಗೂ ಕೂಡ ವಿಶೇಷವಾಗಿರೋದು ಯಾಕೆ? ಇವರು ಕೃಷಿಯನ್ನ ಮಾಡೋದ್ರಿಂದಾಗಲಿ, ಈತ ತತ್ವವಿಜ್ಞಾಪವನ್ನ ಮಾಡೋದಾಗಲಿ, ರಾಜರಾದವರು ದುಷ್ಟರನ್ನ ಶಿಕ್ಷಣ ಮಾಡೋದಾಗ್ಲಿ, ಇವೆಲ್ಲವನ್ನ ಯಾಕೆ ಮಾಡ್ತಾ ಇದ್ದಾರ ಅಂತ ಪ್ರಶ್ನೆ ಬಂದಾಗ ಅವರ ಮುಖದಿಂದ ಬರಬೇಕಾದದ್ದು ಒಂದೇ ಒಂದು, ವಿಷ್ಣು ಪ್ರೀತಿಯಾಗಲಿ ಅಂತ. ಇದು ಎಲ್ಲರ ಉದ್ದೇಶವಾಗಿರಬೇಕು. ಯಾಕೆ ಹೀಗೆ ಅಂದ್ರೆ, ಈ ವಿಷ್ಣು ಭಕ್ತನಾಗದೇ ಇರುವಂತಹ, ವರ್ಣದಲ್ಲಿ ಅಧಿಕನಾಗಿರುವಂತಹ ವ್ಯಕ್ತಿಯು ಆ ವರ್ಣಕ್ಕಿಂತಲೂ ಕೆಳಗೆ ಇರುವಂತಹ ವ್ಯಕ್ತಿಗಿಂತ ದೊಡ್ಡವನಾಗ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತಂತಾರೆ. ಏನ್ ಹಾಗಾದ್ರೆ? ಹರಿಭಕ್ತವು ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಮೇಲ್ನೋಟಕ್ಕೆ ನಾವು ಅನ್ಕೊಂಡಿದೀವಿ ಬ್ರಾಹ್ಮಣರೇ ಎಲ್ಲರಿಗಿಂತ ಶ್ರೇಷ್ಠರು ಅಂತ. ಅದು ನಿಮ್ಮಷ್ಟಕ್ಕೆ ನೀವು ಅನ್ಕೊಂಡ್ರೆ ಸಂತೋಷ. ಆದ್ರೆ ಇನ್ನೊಬ್ಬರ ಮುಂದೆ ತೋರಿಸ್ಲಿಕ್ಕೆ ಹೋದ್ರೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆಂದ್ರೆ ನೀವು ದೊಡ್ಡವರು ಸಣ್ಣವರು ಅನ್ನುವಂತಹ ನಿರ್ಧಾರ ಮಾಡಲಿಕ್ಕೆ ಬೇಕಾಗಿರುವಂತಹದ್ದು ಬ್ರಾಹ್ಮಣತ್ವ, ಕ್ಷತ್ರಿಯತ್ವ ಇವು ಅಲ್ಲ, ವಿಷ್ಣು ಭಕ್ತಿ. ಸಾಮಾನ್ಯವಾಗಿ ಬ್ರಾಹ್ಮಣರಾದವರು ತಾವು ವೇದಾಧ್ಯಯನವನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವ ಮುಂತಾದ ಪ್ರಮೇಯಗಳನ್ನ ತಿಳಿದುಕೊಂಡಿರ್ತಾರೆ ಅಂತ, ಆದ್ದರಿಂದ ಬ್ರಾಹ್ಮಣರನ್ನ ಶ್ರೇಷ್ಠ ಅಂತ ಕರೆದಿರೋದೇ ಹೊರತು, ಹಂಗೆ ಮೇಲ್ನೋಟಕ್ಕೆ ತಂದೆ ತಾಯಿ ಬ್ರಾಹ್ಮಣರು ಆದ್ದರಿಂದ ಈತ ಹುಟ್ಟಿರುವಂತಹ ವ್ಯಕ್ತಿ ಬ್ರಾಹ್ಮಣನಾಗಿ ಇದ್ದಾನಷ್ಟೇ. ಯಾವ ಜಪವನ್ನು ಮಾಡೋದಿಲ್ಲ, ಅಧ್ಯಯನವನ್ನ ಮಾಡಲ್ಲ, ವ್ರತ ನಿಯಮಗಳ ಅನುಷ್ಠಾನ ಮಾಡಲ್ಲ ಅಂತಂದ್ರೆ ಇವುಗಳನ್ನು ಮಾಡುವ ಶೂದ್ರ ಅವನಿಗಿಂತ ಅಧಿಕ ಆಗ್ತಾನೆ. ಹರಿಭಕ್ತವು ಅನುಚ್ಚಸ್ತು ವರ್ಣೋಚ್ಚಃ ನ ಅತಿಪೂಜ್ಯತೆ. ಅವನು ಬ್ರಾಹ್ಮಣ ಆದ್ದರಿಂದ ನೀವೇನು ಗೌರವ ಕೊಡಬೇಕೋ, ಬಂದಾನ್ ಬಿಡ್ರಿ ನಮಸ್ಕಾರ ಮಾಡಿದ್ರಾಯ್ತು ಅಂತ ಹೀಗೆ ಮಾಡಿದ್ರೆ ನಡೆಯುತ್ತೆ. ಆದ್ರೆ ಬಹಳಷ್ಟು ಪೂಜೆಗೆ ಅರ್ಹನಾಗೋದಿಲ್ಲ. ಯಾಕೆಂದ್ರೆ ಪೂಜ್ಯತೆಗೆ ಬೇಕಾಗಿರುವ ಪ್ರಧಾನವಾದ ಗುಣ ಹರಿಭಕ್ತಿನೇ ಅವನಲ್ಲಿ ಇಲ್ವಲ್ಲ. ಅದಕ್ಕೆ ನಮ್ಮ ಪ್ರಹ್ಲಾದರಾಜರು ಸ್ಪಷ್ಟವಾಗಿ ನಿರ್ಣಯ ಕೊಟ್ಬಿಟ್ಟಿದ್ದಾರೆ. ವಿಪ್ರಾತ್ ದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೆ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಬಹಳಷ್ಟು ಗುಣಗಳಿವೆ, 12 ಗುಣಗಳು. ಉತ್ತಮವಾಗಿರುವಂತಹ ದಮ, ಜ್ಞಾನ ಅಲ್ಲಿ ಹೇಳಿದ್ದಾರೆ ಭಾಗವತದಲ್ಲಿ. ಆ ಎಲ್ಲ ಗುಣವನ್ನು ಸಂಪಾದನೆ ಮಾಡಿರುವಂತಹ ಒಬ್ಬ ಬ್ರಾಹ್ಮಣನಕ್ಕಿಂತಲೂ ಕೂಡ ಆ ಬ್ರಾಹ್ಮಣನಾದವನು ಒಂದು ವೇಳೆ ಈ ಕೃಷ್ಣ ಪರಮಾತ್ಮನ ಪಾದಾರವಿಂದದಿಂದ ವಿಮುಖನಾಗಿದ್ದರೆ, ಆತ ವಿಷ್ಣು ಭಕ್ತನಾಗದಿದ್ದರೆ ಅವನಕ್ಕಿಂತಲೂ ಕೂಡ ಶ್ವಪಚಂ ವರಿಷ್ಠಂ ಮನ್ನೆ, ಪರಮಾತ್ಮನ ಭಕ್ತನಾಗಿರತಕ್ಕಂತಹ ಶ್ವಪಚ ಒಬ್ಬ ಚಂಡಾಲನೇ ಶ್ರೇಷ್ಠ, ಬ್ರಾಹ್ಮಣನಲ್ಲ ಅಂತಂತಾರೆ. ಅದಕ್ಕೆ ನಿರ್ಣಯವನ್ನ ಆಚಾರ್ಯ ಕೊಡ್ತಾರೆ. ನೋಡಿ, ಅವನೇನೋ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ, ಆದ್ದರಿಂದ ಈಗ ಬ್ರಾಹ್ಮಣನಾಗಿ ಹುಟ್ಟಿದ್ದಾನಷ್ಟೇ. ಆದ್ರೆ ಯಾವಾಗಲೂ ಕೂಡ ಹಿಂದೆ ಬಹಳ ಚಲೋ ಮಾಡ್ಯಾರ ಅಂತ ಅನ್ಕೊಂಡು ಇವಾಗ ಅವರನ್ನ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ದಾನೆ, ಅದಕ್ಕೆ ಪೂಜ್ಯ. ಆದ್ರೆ ವಿಶೇಷವಾಗಿ ಅವನನ್ನ ಪೂಜೆ ಮಾಡಬೇಕು ಅಂದ್ರೆ ವಿಷ್ಣು ಭಕ್ತಿಯನ್ನ ಸಂಪಾದನೆ ಮಾಡಿರಲೇಬೇಕು. ಅದುವೇ ಒಬ್ಬ ವ್ಯಕ್ತಿಗೆ ಪೂಜ್ಯತೆಯನ್ನು ತಂದುಕೊಡುವಂತಹದ್ದು. ಇದು ಎಲ್ಲರ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಇನ್ನ ಯಾರು ಕೆಳಗಿನ ವರ್ಣದವರಿದ್ದಾರೆ ಅಂತ ಲೋಕದಲ್ಲಿ ಅನಿಸ್ತದಲ್ಲ, ಶೂದ್ರರನ್ನ, ಅವರು ಮಹಾವಿಷ್ಣು ಭಕ್ತರಿದ್ರೆ ಏನು ಮಾಡೋದು? ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ಅಂತಹ ಉತ್ತಮನಾದ ವ್ಯಕ್ತಿ, ವಿಷ್ಣು ಭಕ್ತಿಯನ್ನು ಮಾಡತಕ್ಕಂತಹ ಮೇಲ್ನೋಟಕ್ಕೆ ಕೆಳಗಿನವನು ಅಂತ ನಾವೇನು ಅನ್ಕೊಂಡಿದ್ದೀವೋ ಆತ ಶ್ರೇಷ್ಠನೇ ಆಗ್ತಾನೆ. ಅವನಿಗೆ ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಾಗಿಲ್ಲ, ಆದ್ರೆ ಆತನನ್ನ ಮನಸ ಗೌರವಿಸಲೇಬೇಕು. ನಮಗಿಂತಲೂ ಕೂಡ ಇವನು ಅಧಿಕವಾಗಿರುವ ಭಕ್ತಿಯನ್ನ ಮಾಡ್ತಾನೆ. ನಮಗೇನು ಅಂತಂದ್ರೆ, ನಾವು ಬ್ರಾಹ್ಮಣರು ಆದ್ದರಿಂದ ನಮ್ಗಿಂತ ದೊಡ್ಡವರು ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿರ್ಧಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿವಿ. ಹೀಗೆ ಎಂದೂ ಆಗೋದಿಲ್ಲ.
ಇದನ್ನ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ದೊಡ್ಡವರು ಅಂತ ನಿಮ್ಮನ್ನು ನೀವು ಹೇಳ್ಕೊಳ್ಬೇಕು ಅಂತ ಆಗಿದ್ರೆ ಅವಶ್ಯವಾಗಿ ನಿಮ್ಮಲ್ಲಿ ಇರಬೇಕಾದದ್ದು ವಿಷ್ಣು ಭಕ್ತಿ. ಈ ವಿಷ್ಣು ಭಕ್ತಿ ಇರದಿದ್ದರೆ ನೀವು ವರ್ಣದಲ್ಲಿ ಉತ್ತಮರು ಅಂತಾದ ಮಾತ್ರಕ್ಕೆ ಬಹಳಷ್ಟು ಗೌರವಕ್ಕೆ ನೀವೇನು ಪಾತ್ರರಾಗೋದಿಲ್ಲ. 4 ಜನ ಕೊಡ್ತಿರಬಹುದು, ಅವರಿಗೆ ಶಾಸ್ತ್ರ ಗೊತ್ತಿಲ್ಲ ಅಷ್ಟೆ. ಆದ್ದರಿಂದ ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಆದ್ದರಿಂದ ಯಾರಲ್ಲಿ ಭಕ್ತಿ ಜಾಸ್ತಿ ಇದೆಯೋ ಅಂತಹ ವ್ಯಕ್ತಿಯಲ್ಲಿ ಆದರವನ್ನು ಇಟ್ಕೊಳ್ಬೇಕೇ ಹೊರತು ಕೇವಲ ವರ್ಣದಿಂದ ಆತನನ್ನ ಪೂಜ್ಯ ಅಂತ ತಿಳಿಯಬಾರದು. ವಿಶೇಷವಾಗಿ ತತ್ವ ವಿಜ್ಞಾಪನವನ್ನ ಯಾರು ಓದಿದ್ದಾರೋ ಅಂತಹ ಬ್ರಾಹ್ಮಣರು ಮಾಡಬೇಕಾದದ್ದು. ಅವರಿಲ್ಲ ಅಂದಾಗ ಕ್ಷತ್ರಿಯರು ಕೂಡ ಇನ್ನೊಬ್ಬರಿಗೆ ವಿಚಾರಗಳನ್ನು ತಿಳಿಸ್ಕೊಡಬಹುದು. ಅವರೂ ಇಲ್ಲಪ್ಪ, ಅವಾಗ ವೈಶ್ಯರಿಗೂ ಕೂಡ ಇನ್ನೊಬ್ಬರಿಗೆ ತತ್ವ ವಿಜ್ಞಾಪನವನ್ನು ಮಾಡುವಂತಹ ಒಂದು ಅನುಮತಿಯನ್ನ ನೀಡಿದ್ದಾರೆ. ಹೀಗೆ ಇವರೆಲ್ಲರಿಗೂ ಕೂಡ ಇರುವಂತಹ ಧರ್ಮಗಳು. ಅವಾಗಿಂದ ಬರೇ ಪುರುಷರ ಬಗ್ಗೆನೇ ಹೇಳ್ತಾ ಇದ್ದಾರ್ರಿ, ನಮ್ಮ ಬಗ್ಗೆ ಏನು ಹೇಳ್ತಾನೆ ಇಲ್ಲ ಅಂತ ಯಾರೋ ಸ್ತ್ರೀಯರು ಅನ್ಕೊಳ್ಬೇಡ್ರಿ. ಜ್ಞೇಯಂ ಸರ್ವಂ ತ್ರಿವರ್ಣಸ್ಥ ಸ್ತ್ರೀಭಿರ್ ವೇದಾನ್ ವಿನಾಖಿಲಂ ಸ್ವೀಯ ಪುಣ್ಯತೆ ಸ್ತ್ರೀಣಾಂ ಸ್ವದಾರ ನಿಯತಿರ್ ನೃಣಾಂ. ಅವರು ವೇದಗಳನ್ನು ಒಂದನ್ನು ಬಿಟ್ಟರೆ ಬೇರೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳಬೇಕು. ತ್ರಿವರ್ಣಸ್ಥ ಸ್ತ್ರೀಭಿಹಿ, ಬ್ರಾಹ್ಮಣ ಸ್ತ್ರೀಯರು, ಕ್ಷತ್ರಿಯ ಸ್ತ್ರೀಯರು ಹಾಗೂ ವೈಶ್ಯ ಸ್ತ್ರೀಯರು, ಇವರೆಲ್ಲರೂ ಕೂಡ ವೇದಾಧ್ಯಯನವನ್ನು ಒಂದನ್ನು ಬಿಟ್ಟರೆ ಉಳಿದೆಲ್ಲವನ್ನೂ ಕೂಡ ಅವರಿಗೆ ಯಾರು ಗುರುಗಳು ಅಂದರೆ ಪತಿ, ತನ್ಮೂಲಕವಾಗಿ ಅರ್ಥಗಳನ್ನು, ಪರಮಾತ್ಮನ ವಿಷ್ಣು ಸರ್ವೋತ್ತಮತ್ವ ಮುಂತಾದ ಗುಣಗಳನ್ನು ಏನು ಹೇಳಿದ್ದಾರೆ ಅವುಗಳನ್ನು ಅವರು ತಿಳಿಯಲೇಬೇಕಾದದ್ದು. ತಮ್ಮ ತಮ್ಮ ಪತಿಯನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಪತಿ ಅಂತ ತಿಳಿದುಕೊಳ್ಳಬಾರದು. ಪುರುಷರಾದವರು ಸ್ವದಾರ ನಿಯತಿಹಿ, ತಾನು ಯಾವಳನ್ನು ವಿವಾಹ ಮಾಡಿಕೊಂಡಿದ್ದಾನೋ ಎಷ್ಟೇ ದೋಷ ಇದ್ರೂ ಕೂಡ ಅವಳಲ್ಲೇ ಅನುರಕ್ತನಾಗಿರಬೇಕು, ಬಿಟ್ಟು ಬಿಡಬಾರ್ದು. ಯಾಕೆಂದ್ರೆ ಬಿಟ್ಟರೆ ಬಹಳ ದೋಷ ಅನ್ನೋದನ್ನ ಈಗಾಗಲೇ ನಾವು ಹೇಳಿದ್ದೇವೆ. ಸಭಾಪರ್ವದಲ್ಲಿ ಆ ವಿಷಯ ಇದೆ. ದ್ರೌಪದಿ ದೇವಿಯವರನ್ನ ದುಶ್ಯಾಸನ ಬಹಳಷ್ಟು ಪೀಡಿಸ್ತಿರೋ ಕಾಲಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ನ ತ್ಯಾಗಾಚ್ಚ ಶುಭಂ ಭವೇತ್. ಎಂಥದ್ದೇ ಇರಲಿ ಅವಳನ್ನು ಎಂದೂ ಕೂಡ ಬಿಟ್ಟು ಈಗಿನ ಕಾಲದಲ್ಲಿ ಏನು ವಿಚ್ಛೇದನೆ ಅಂತ ಮಾಡ್ತಾರಲ್ಲ, ಅದು ಮಹಾಪಾಪಕ್ಕೆ ಕಾರಣವಾಗುತ್ತದೆ. ಇವರು ಅವಳನ್ನು ಬಿಟ್ಟು ಹೋಗಬಾರದು, ಅವಳು ಇವನನ್ನು ಬಿಟ್ಟು ಹೋಗಬಾರದು. ಇಬ್ಬರಲ್ಲೂ ಕೂಡ ಏನೇ ದೋಷ ಇದ್ರೂ ಕೂಡ ಅದನ್ನು ಪರಿಹರಿಸಿಕೊಂಡಿರಬೇಕಾದದ್ದು ಧರ್ಮ ಅನ್ನೋದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನ ಪುರುಷರಾದವರು ತಮಗಿಂತಲೂ ಅಧಿಕ ಗುಣವಂತಳಾದ ಸ್ತ್ರೀಯನ್ನ ವಿವಾಹ ಮಾಡಿಕೊಳ್ಳಬೇಕು, ಅದರಲ್ಲೂ ದೊಡ್ಡವರ ಹೆಂಡತಿಯನ್ನ ಬಯಸಬೇಕು ಅನ್ನುವಂತ ಏನು ಆಸೆ ಇಟ್ಕೊಂಡಿರ್ತಾರಲ್ಲ, ಇದು ಅವರಿಗೆ ಪಾಪಕ್ಕೆ ಕಾರಣವಾಗ್ತದೆ. ಸ್ಮೃತ್ಯೈವಾಂಧಂ ತಮೋವ್ರಜೇತ್. ನಾವೇನು ವಿವಾಹ ಮಾಡ್ಕೊಂಡಿಲ್ಲ, ಮನಸ ನಮಗೆ ಅವಳನ್ನು ವಿವಾಹ ಮಾಡಿಕೊಳ್ಬೇಕಾಗಿತ್ತಲ್ಲ ಅಂತ ತನಕ್ಕಿಂತಲೂ ಅಧಿಕರಾಗಿರುವ ಸ್ತ್ರೀಯನ್ನ ಬಯಸಿದರೆ ಆತ ನರಕವನ್ನು ಹೊಂದುತ್ತಾನೆ. ಆದ್ದರಿಂದ ಎಂದೂ ಕೂಡ ಉತ್ತಮರಾಗಿರುವ ಸ್ತ್ರೀಯನ್ನ ಬಯಸಿ ಅದರ ಸಲುವಾಗಿ ಪ್ರಯತ್ನವನ್ನ ಪಡುವುದನ್ನ ಯಾವ ಪುರುಷರು ಕೂಡ ಮಾಡತಕ್ಕದ್ದಲ್ಲ. ಹೀಗೆ ಅನೇಕ ವಿಚಾರಗಳನ್ನ ಆಚಾರ್ಯರು ತಿಳಿಸ್ಕೊಡ್ತಾರೆ. ಇವೆಲ್ಲವನ್ನ ಮಾಡಬೇಕಾದದ್ದು ಅಂತ ಹೇಳ್ತಾ ಇನ್ನು ವಿಶೇಷವಾಗಿ ಯಾವುದನ್ನು ಮಾಡಬಾರದು, ಯಾವುದನ್ನ ಮಾಡಿದರೆ ಎಂದೂ ಕೂಡ ಉದ್ಧಾರವಾಗೋದಿಲ್ಲ ಅನ್ನೋದನ್ನ ಆಚಾರ್ಯರು ಹೇಳ್ತಾರೆ. ನೋಡಿ, ಯಾರೆಲ್ಲ ಭಗವಂತನನ್ನ ಇನ್ನೊಬ್ಬನಿಂದ ಸಮ ಅಂತ ಹೇಳ್ತಾರೋ, ಪರಮಾತ್ಮನಿಗಿಂತಲೂ ಅಧಿಕನಾದವನು ಇನ್ನೊಬ್ಬನು ಇದ್ದಾನೆ ಅಂತ ಹೇಳ್ತಾರೋ, ಅವರಿಗೆ ನಿಜವಾಗಿರುವಂತಹ ಅರ್ಥಗಳಾಗಿಲ್ಲ ಅಂತ ಆದ್ದರಿಂದ ಅವರು ತಪ್ಪು ತಿಳಿದಿದ್ದಾರೆ. ನೋಡಿ, ಒಂದು ನಿಯಮ ಇದೆ. ಏನು ಅಂದ್ರೆ, ತಪ್ಪು ತಿಳಿದಾಗ ಏನಾದರೂ ಕೂಡ ಒಳ್ಳೇದಾಗ್ಲಿಕ್ಕೆ ಸಾಧ್ಯನಾ? ಲೋಕದಲ್ಲೇ ನೋಡಿ, ಈ ಮಾರ್ಗದಿಂದ ಎಲ್ಲಿ ಹೋಗ್ತೀವಿ ಅಂತ ಅನ್ನೋದನ್ನು ಸರಿಯಾಗಿ ತಿಳಿಯದೇ ಇರುವಂತಹ ವ್ಯಕ್ತಿ ಇನ್ನೊಬ್ಬರನ್ನು ಯಾರನ್ನೂ ಕೂಡ ಕೇಳದೇನೆ ತನ್ನಷ್ಟಕ್ಕೆ ತಾನು ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಹೋದ ಅಂದ್ರೆ
ತನ್ನ ಸ್ಥಳವನ್ನು ಏನು ಮುಟ್ಟಬೇಕು ಅಂತಿದೆ ಅದನ್ನು ಮುಟ್ತಾನ? ಇಲ್ವಲ್ಲ. ಆದ್ರಿಂದ ಲೋಕದಲ್ಲೂ ಕೂಡ ತಪ್ಪು ತಿಳುವಳಿಕೆ ಅಂತನ್ನೋದು ನಿಂದಿತವಾದದ್ದು. ಇನ್ನು ಶಾಸ್ತ್ರಕ್ಕೆ ಬಂದಾಗ ಅದರಲ್ಲೂ ಕೂಡ ಭಗವಂತನ ಬಗ್ಗೆ ತಪ್ಪಾಗಿ ತಿಳಿದಾಗ ಅವನಿಗೆ ಒಳ್ಳೇದು ಹೇಗಾಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಆಚಾರ್ಯರು ಇದನ್ನೇ ಹೇಳ್ತಾರೆ, ಯಾವ ಪದಾರ್ಥವನ್ನೂ ಕೂಡ ತಪ್ಪಾಗಿ ತಿಳಿಯಬಾರದು. ನಾವೇನು ಅನ್ಕೊಂಡಿದ್ದೀವಿ, ಶಾಸ್ತ್ರವೊಂದನ್ನು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಸಾಕು, ಲೋಕವನ್ನು ತಪ್ಪಾಗಿ ತಿಳ್ಕೊಂಡ್ರೆ ನಡೆಯುತ್ತೆ ಅಂತ. ಹಾಗೂ ಇಲ್ಲ. ನೀವು ಲೋಕದಲ್ಲೂ ಯಾವ ವಸ್ತುವನ್ನು ತಪ್ಪು ತಿಳ್ಕೊಳ್ಬಾರ್ದು. ಇನ್ನ ಶಾಸ್ತ್ರಕ್ಕೆ ಬಂದ್ರಂತೂ ಸರಿ. ಅಜ್ಞಾನ ಅಂತ ಅನ್ನೋದು ಯಾವಾಗಲೂ ನಿಂದಿತವೇ. ಇಂತಹ ಅಜ್ಞಾನವನ್ನು ನಾವೇನಾದರೂ ಭಗವಂತನ ವಿಷಯದಲ್ಲಿ ಇಟ್ಟುಕೊಂಡು ಆತನನ್ನ ಅವನು ಒಬ್ಬವನಿದ್ದಾನೆ ಬಿಡ್ರಿ, 4 ಕೈ ಉಳ್ಳಂತಹ ವ್ಯಕ್ತಿ ಅಂತ ಅನ್ಕೊಂಡ್ಬಿಟ್ರೆ ಅದರಿಂದ ನಮಗೆ ಅಂಧಂತಮಸ್ಸೆ ಆಗುತ್ತದೆ. ಬ್ರಹ್ಮಾದಿ ದೇವತೆಗಳಲ್ಲಿಯೂ ಪರಮಾತ್ಮನಿಗೂ ಭೇದವನ್ನ ಕಾಣೋದಿಲ್ಲ ಅಂದ್ರೆ, ಈ ಪಂಚಭೇದವನ್ನು ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದನ್ನು ಮನಸಾ ಇವನು ತಿಳಿದುಕೊಂಡಿಲ್ಲ ಅಂತಾದರೆ ಆವಾಗ ಅವನಿಗೆ ದುಃಖವೇ ಇದೆ. ಅವಶ್ಯವಾಗಿ ಎಲ್ಲರೂ ಕೂಡ ಬೇರೆನೇ ಇದ್ದೀವಲ್ಲ, ಭಗವಂತ ಬೇರೆ, ಅವನಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಈ ಜಗತ್ತು ಬೇರೆ. ಆ ಜಗತ್ತಿನಲ್ಲೂ 2 ವಿಭಾಗ ಇದೆ, ಜೀವ ಹಾಗೂ ಜಡ ಅಂತ. ಆ ಜಡದಲ್ಲೂ ಅನೇಕ ಪದಾರ್ಥಗಳು ಬೇರೆಯಪ್ಪ. ನೀರು ಬೇರೆ, ಮಣ್ಣು ಬೇರೆ, ಆಕಾಶ ಬೇರೆ ಅನ್ನುವಂತಹ ವ್ಯತ್ಯಾಸ ಇದೆ ತಾನೆ. ಹಾಗೆ ನೀವು ಬೇರೆ, ನಾವು ಬೇರೆ ಎನ್ನುವಂತಹ ಜೀವರಲ್ಲೂ ಸ್ವಭಾವತಃ ಭೇದ ಇದೆ, ಜಡಗಳಲ್ಲೂ ಕೂಡ ಭೇದ ಇದೆ. ಪರಮಾತ್ಮ ಎಂದೂ ಕೂಡ ಕಲ್ಲು ಮಣ್ಣು ಅಲ್ಲ. ಅವನು ಪರಮಾತ್ಮ ಕಲ್ಲಿನಲ್ಲಿ ಇರ್ತಾನೆ, ಪ್ರತಿಮೆಯಲ್ಲಿ ಭಗವಂತ ಇರ್ತಾನೆ ಹೊರತು ಪ್ರತಿಮೆಯೇ ಪರಮಾತ್ಮನ. ಈ ಗಣಪತಿ ವಿಸರ್ಜನೆ ಮಾಡೋ ಕಾಲಕ್ಕೆ ಪಾಪ ಹಿಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ, ಓ ಹೋದರಿ ಗಣಪತಿ ಬಿದ್ದ, ಈಸ್ಲಿಕ್ಕೆ ಬರ್ತದೆ ಇಲ್ಲ ಪಾಪ ಅವನಿಗೆ ಅಂತ. ನೀವು ಕೆಳಗೆ ಹಾಕಿದ್ದು ಗಣಪತಿಯ ಮಣ್ಮಯವಾಗಿರುವಂತಹ ಮೂರ್ತಿಯನ್ನ, ಗಣಪತಿ ವ್ಯಾಪ್ತನಾಗಿದ್ದಾನ ಅವನು ಆಕಾಶದಲ್ಲಿ, ಅವನ್ನೇನು ಮುಳುಗ್ಸೋದು? ಆದ್ದರಿಂದ ದೇವತ ಹಾಗೂ ತದಧಿಷ್ಠಾನ ಎರಡೂ ಕೂಡ ಬೇರೆ ಅನ್ನುವಂತಹ ಜ್ಞಾನ ಇರಬೇಕು. ಇಲ್ಲ ಅಂದ್ರೆ ಅದು ತಪ್ಪು ತಿಳುವಳಿಕೆ. ಇದನ್ನು ಯಾರೂ ಕೂಡ ಮಾಡಬಾರದು. ಅದರ ಜಡಗಳಲ್ಲೂ ಭೇದ ಇದೆ, ಜೀವರಲ್ಲಿ ಭೇದ ಇದೆ, ಪರಮಾತ್ಮನಲ್ಲೂ ಕೂಡ ಈ ಎಲ್ಲ ಪದಾರ್ಥಗಳಿಂದ ಭೇದ ಇರೋದರಿಂದ ಈ ಪಂಚಭೇದವನ್ನ ತಿಳಿಲೇಬೇಕಾದದ್ದು. ಯಾರೂ ಕೂಡ ಸಂದೇಹವನ್ನು ಪಡ್ಲಿಕ್ಕೆ ಹೋಗಬಾರದು. ಇದು ಧರ್ಮ ಹೌದೋ ಅಲ್ಲೋ, ಬಹಳಷ್ಟು ಸಂದೇಹವನ್ನು ಪಡ್ತಿರ್ತಾರೆ. ಈಗ ವಿಶೇಷ ಏನು ಅಂದ್ರೆ, ಸಂದೇಹವನ್ನು ಪಡೋದೇನು ತಪ್ಪಲ್ಲ. ಒಂದು ರೀತಿ ಸಂದೇಹ ಬಂತು ಅಂದ್ರೆ ಹಿರಿಯರಾಗಿರುವಂತಹ ಜ್ಞಾನಿಗಳ ಹತ್ರ ಹೋಗಿ ಹೀಗೆ ಸಂದೇಹ ಬಂದಿದೆ ಪರಿಹಾರ ಮಾಡ್ರಿ ಅಂತ ಕೇಳಿಕೊಂಡಾಗ ಅವರು ಪರಿಹಾರ ಮಾಡ್ತಾರೆ. ಇರೋದು ಅವ್ರ ಮಾತನ್ನು ಹೇಳಿದ ಮೇಲೂ ಸಂದೇಹವನ್ನು ಮುನ್ನಡೆಸ್ತಾರಲ್ಲ, ಅವರಿಗಿರೋ ಸಮಸ್ಯೆ. ನೀವು ಹೇಳಿದ್ರೆ ನಿಜ ಅದ, ಆದ್ರೂ ಏನೋ ಸಂಶಯ ಅದ ನಮಗೆ ಅಂತ ನೋಡಿ. ಅದೇನು ಮಹಾ ಸಮಸ್ಯೆ ಏನಿರಂಗಿಲ್ಲ. ಕೆಲವೊಂದು ಸಂದೇಹಗಳಿರ್ತಾವೆ, ಅವೆಲ್ಲ ಪರಮಾತ್ಮನ ಅಪರೋಕ್ಷ ಜ್ಞಾನವಾದಾಗ ಹೋಗ್ತವೆ ಅಂತ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ ಅವಾಗ ಹೋಗುವ ಸಂಶಯಗಳು ಅಂತಿವೆ. ಆದ್ರೆ ಇದನ್ನು ಮುಟ್ಟಬೇಕೋ ಬೇಡೋ, ಇದು ಬರ್ತದೋ ಇಲ್ಲೋ, ಇದನ್ನ ತಗೋಬೇಕೋ ಬೇಡೋ, ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು. ಇವುಗಳನ್ನ ಉತ್ತಮನಾಗಿರುವ ಜ್ಞಾನಿಗಳ ಹತ್ರ ನೀವು ಕೇಳಿದಾಗ ಆದ ಹೇಳ್ತಾನೆ. ಆದ್ರೆ ಅವ್ರ ಮಾತ ಮೇಲೂ ಕೂಡ ವಿಶ್ವಾಸವನ್ನ ಮಾಡದೆ ಸರ್ವತ್ರ ಸಂದೇಹವನ್ನ ಪಡೆದ್ರೆ ಆಗ ಅಂತಹ ಸಂಶಯದಿಂದ ಅವ್ರಿಗೆ ಒಳ್ಳೇದಾಗಲ್ಲ, ದುಃಖವೇ ಅವರಿಗೆ ಉಂಟಾಗೋದು. ಆದ್ದರಿಂದ ಎಂದೂ ಕೂಡ ತತ್ವದಲ್ಲಿ ಸಂಶಯವನ್ನ ಮಾಡತಕ್ಕದ್ದಲ್ಲ. ಹೀಗೆ ಅನೇಕ ವಿಷಯಗಳನ್ನ ಹೇಳ್ತಾರೆ ಆಚಾರ್ಯರು. ನೋಡ್ರಿ, ಎಲ್ಲರಿಗೂ ಕೂಡ ಬರಬೇಕಾದದ್ದು ಮೋಕ್ಷ. ಯಾರೆಲ್ಲರೂ ಕೂಡ ಮುಕ್ತಿಯೋಗ್ಯರು ಅಂತಿದ್ದಾರೆ ಅವರು ಅವಶ್ಯವಾಗಿ ಮುಕ್ತಿಯ ಸಲುವಾಗಿ ತಮ್ಮ ಸ್ವರೂಪಭೂತವಾದ ಆನಂದದ ಅನುಭವ, ಅದರ ಅಭಿವ್ಯಕ್ತಿಗಾಗಿ ಪ್ರಯತ್ನವನ್ನ ಮಾಡಲೇಬೇಕಾದದ್ದು. ಈ ಮೋಕ್ಷವನ್ನು ಕೊಡುವುದು ಪರಮಾತ್ಮನೇ, ಆದ್ದರಿಂದ ಅವನನ್ನೇ ಎಲ್ಲರೂ ಕೂಡ ಸೇವೆಯನ್ನು ಮಾಡಬೇಕಾದದ್ದು. ಇದು ಪ್ರಧಾನವಾಗಿರುವಂಥದ್ದು. ಇವೆಲ್ಲ ವಿಷಯಗಳನ್ನ ಹೇಳ್ತಾರೆ. ಹೌದು, ನಾವೇನೋ ಮಾಡಬೇಕಾದದನ್ನು ಮಾಡಿದ್ದೀವಿ, ಆದರೆ ಇಷ್ಟೆಲ್ಲ ವರ್ಷಗಳಿಂದ ಮಾಡಿರುವಂತಹ ಪಾಪಗಳು ಹೋಗಬೇಕಲ್ಲ, ಅವುಗಳು ಯಾವಾಗ ಹೋಗ್ತವೆ ಅಂದ್ರೆ ಅದಕ್ಕೂ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ. ಈ ವಿಷಯವನ್ನು ನಾವು ನಿನ್ನೆ ಹೇಳಿದ್ದೇವೆ.
ಪರಮಾತ್ಮನ ಮಾತು ಹಾಗೂ ಪರಮಾತ್ಮನ ಭಕ್ತರ ಮಾತಿನ ಮೂಲಕವಾಗಿ ಪಾಪಗಳು ಹೋಗ್ತವೆ. ಅವ್ರು ಹೇಳಿದರು, ನೋಡಪ್ಪ ಇದನ್ನು ಮಾಡು ನಿನಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದರು ಅಂದರೆ ಅದನ್ನು ನೀವು ಭಕ್ತಿಯಿಂದ ಅನುಷ್ಠಾನ ಮಾಡಿದಾಗ ಅವರ ಮಾತಿನ ಮೂಲಕವಾಗಿಯೇ ಪಾಪಗಳು ಹೊರಟು ಹೋಗ್ತವೆ. ಇದೆಲ್ಲವೂ ಕೂಡ ಧರ್ಮ ಅಂತ ಬೋಧನೆಯನ್ನು ಮಾಡಿದ ಮೇಲೆ ಹೇಳ್ತಾರೆ, ಎಲ್ಲರಿಗೂ ಕೂಡ ಪೂಜ್ಯರಾದವರು ಅವರವರ ಗುರುಗಳು. ನೋಡಿ, ಎಷ್ಟೇ ತಪಸ್ಸನ್ನು ಮಾಡಿದರೂ ಕೂಡ ಪರಮಾತ್ಮ ಹಾಗೆ ಪ್ರತ್ಯೇಕವಾಗಿ ನಮಗೆ ಸುಲಭವಾಗಿ ಕಾಣಿಸೋದಿಲ್ಲ. ಗುರುಗಳಲ್ಲಿ ಇರುವಂತಹ ಭಗವಂತನೇ ಶಿಷ್ಯರನ್ನು ಕಾಪಾಡೋದು. ಆದ್ದರಿಂದ ಎಲ್ಲರೂ ಕೂಡ ಅವಶ್ಯವಾಗಿ ತಮ್ಮ ತಮ್ಮ ಗುರುಗಳು ಅಂತ ಯಾರಿದ್ದಾರೋ ಅವರನ್ನು ಪೂಜೆ ಮಾಡಲೇಬೇಕಾದದ್ದು. ಸ್ತ್ರೀಯರಿಗೆ ಅವರ ಪತಿಯೇ ಗುರು. ಇನ್ನು ಯಾರೆಲ್ಲರೂ ಕೂಡ ಉಪದೇಶಕರು ಅಂತ ಮಾಡಿಕೊಂಡು ಅವರ ಹತ್ರ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರಲ್ಲ ಅವರು ಗುರುಗಳು. ಅವರಲ್ಲಿ ಭಗವಂತ ಇರ್ತಾನೆ, ಅವರು ಪ್ರಸನ್ನರಾದರೆ ಪರಮಾತ್ಮ ಪ್ರಸನ್ನನಾಗ್ತಾನೆ ಅಂತ ತಿಳಿದುಕೊಂಡು ಎಷ್ಟಾಗ್ತದೋ ಅಷ್ಟು ಅವರ ಸೇವೆಯನ್ನು ಮಾಡಬೇಕಾದದ್ದು ಅಂತ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಿರೋ ಕಾಲಕ್ಕೆ ಭೀಷ್ಮರ ಮುಂದೆ ಧರ್ಮರಾಜಾದಿಗಳೆಲ್ಲ ನಿಂತ್ಕೊಂಡಿರ್ತಾರೆ. ಆವಾಗ ಇಲ್ಲ ಮನೆಗೆ ಹೋಗಿ ಬರ್ತೀವಿ ಅಂತ. ಈ ಧರ್ಮೋಪದೇಶ ನಡೆಯೋ ಕಾಲಕ್ಕೂ ಅನೇಕ ಬಾರಿ ಮನೆಗೆ ಹೋಗಿ ಬರ್ತಿದ್ರು. ರಾತ್ರಿ ಆದ ತಕ್ಷಣ ಹೋಗಿ ಮತ್ತೆ ಬೆಳಗ್ಗೆ ವಾಪಸ್ ಬರ್ತಿದ್ರು. ಒಮ್ಮೆ ಏನಾಗಿತ್ತು, ಇವರೆಲ್ಲರೂ ಮನೆಗೆ ಹೋಗಿ ವಿದುರ, ನಕುಲ, ಸಹದೇವರು, ಆಮೇಲೆ ಭೀಮ, ಅರ್ಜುನ, ಧರ್ಮರಾಜ ಎಲ್ಲರೂ ಮಾತಾಡ್ಕೊಳ್ಳೋರು. ಭೀಷ್ಮಾಚಾರ್ಯರು ಎಷ್ಟು ಉತ್ತಮವಾಗಿರುವ ಧರ್ಮಗಳನ್ನು ಹೇಳಿದರು, ಬಹಳ ದೊಡ್ಡವರಿದ್ದಾರೆ ಅಂತ ಹೀಗೆಲ್ಲ ಮಾತನಾಡೋ ಕಾಲಕ್ಕೆ ಧರ್ಮರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೋಡ್ರಪ್ಪ, ನಿಮ್ಗೆಲ್ಲರಿಗೂ ಕೂಡ ಶಾಸ್ತ್ರದ ಪರಿಜ್ಞಾನ ಇದೆ. ಈಗ ಭೀಷ್ಮಾಚಾರ್ಯರು ಅನೇಕ ಧರ್ಮಗಳನ್ನು ಬೋಧನೆ ಮಾಡಿದ್ದಾಗಿದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಪುರುಷಾರ್ಥಗಳು 4 ಇವೆಯಲ್ಲಪ್ಪ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇದರಲ್ಲಿ ಯಾವುದು ದೊಡ್ಡದು ಹೇಳ್ರಿ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದು ದೊಡ್ಡದು ಅಂದರೆ ತಾರತಮ್ಯವನ್ನು ಹೇಳಬೇಕು. ಏನು ಧರ್ಮ ದೊಡ್ಡದೋ ಅಥವಾ ಅರ್ಥ ದೊಡ್ಡದೋ, ಕಾಮ ದೊಡ್ಡದೋ, ಮೋಕ್ಷ ದೊಡ್ಡದೋ? ಈ ಪ್ರಶ್ನೆಯನ್ನ ಕೇಳಿದಾಗ ವಿದುರ ಇದ್ದ. ವಿದುರ ಮಹಾಜ್ಞಾನಿ, ಸ್ವತಃ ಧರ್ಮಮೂರ್ತಿಯವನು. ಆತ ಹೇಳ್ತಾನೆ, ನೋಡು ಧರ್ಮರಾಜ, ನನಗನ್ಸೋದು ಮತ್ತು ಸ್ವತಃ ತಾನು ಧರ್ಮ ಆದ್ದರಿಂದ ಧರ್ಮನೇ ಎಲ್ಲಕ್ಕಿಂತ ಶ್ರೇಷ್ಠವಾಗುತ್ತೆ. ಆಹ ಕ್ಷತ್ತ ಧರ್ಮಮೇವ ಸಾರಮರ್ಥಂ ಚ ಮಧ್ಯಮಂ ನೀಚಂ ಕಾಮಂ ನಿಷ್ಫಲತ್ವಾತ್. ಧರ್ಮ ಶ್ರೇಷ್ಠವಾದದ್ದು, ಮಧ್ಯಮಭೂತವಾಗಿರುವಂತಹದ್ದು ಅರ್ಥ, ನೀಚವಾದದ್ದು ಕಾಮ ಅಂತ ತಾರತಮ್ಯವನ್ನು ಹೇಳ್ತಾನೆ. ಈಗ ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು ಅದನ್ನು ವಿಚಾರ ಮಾಡ್ಬೇಕಲ್ಲ. ಸಾಮಾನ್ಯವಾಗಿ ಇಷ್ಟು ಇಟ್ಕೊಳ್ಳೋಣಂತೆ, ಧರ್ಮ ಅಂದ್ರೆ ಗೊತ್ತಿಲ್ಲೇನ್ರಿ, ಇವೆಲ್ಲ ಜಪ, ಹೋಮ, ತರ್ಪಣ ಇವೇ ಧರ್ಮ, ಮತ್ತಿನ್ನೇನು? ಸರಿ. ಅರ್ಥ ಅಂದ್ರೇನು? ದುಡ್ಡು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಕಾಮ ಅಂದ್ರೇನು? ಕಾಮ ಅಂದ್ರೆ ಏನ್ರಿ? ನಮಗೆ ಬೇಕಾಗಿರೋ ವಸ್ತುವಿನ ಬಗ್ಗೆ ಇರುವಂತಹ ಆಸೆ, ಇದನ್ನೇ ತಾನೇ ಕಾಮ ಅನ್ನೋದು. ಹೌದು, ನಿಜ. ಇವೆಲ್ಲವನ್ನ ಆ ತರಹ ಕರೆದಿದ್ದಾರೆ. ಆದರೆ ಇದನ್ನ ಸರಿಯಾಗಿ ಇಲ್ಲಿ ಆಚಾರ್ಯರು ತೋರಿಸ್ಕೊಡ್ತಾರೆ. ಧರ್ಮ ಅನ್ನೋದು ನಿಜ, ವಿಷ್ಣು ಪ್ರೀತಿಕರವಾಗಿರುವಂತಹ ಕರ್ಮವನ್ನು ಮಾಡಬೇಕು, ಅವುಗಳನ್ನು ಧರ್ಮ ಅಂತ ಕರೀತಾರೆ, ನಿಜ. ಇನ್ನ ಅರ್ಥ ಅಂತಿದೆ ನೋಡಿ. ಈ ಅರ್ಥ ಅಂದ್ರೆ ಕೇವಲ ದುಡ್ಡು ಅಂತ ನಾವು ಅನ್ಕೊಂಡಿದ್ದೀವಲ್ಲ, ಅಲ್ಲ ಅಂತ ಅರ್ಜುನ ಅಂತಾನೆ. ಅರ್ಜುನ ಮಾತಾಡ್ತಾನೆ ಇವಾಗ. ನನ್ನ ಪ್ರಕಾರ ಯಾವುದು ಸರ್ವಶ್ರೇಷ್ಠವಾದದ್ದು ಅಂದ್ರೆ ಅರ್ಥ ಅಂತಂತಾನೆ. ವಿದುರನ ಪ್ರಕಾರ ಧರ್ಮ ಶ್ರೇಷ್ಠವಾದದ್ದು, ಅರ್ಥ ಮಧ್ಯಮ, ಕಾಮ ನೀಚ ಅಂತ ಹೇಳಿದ್ದು. ಅರ್ಜುನ ಅಂತಾನೆ ಅರ್ಥವೇ ಸರ್ವಶ್ರೇಷ್ಠವಾಗಿರುವಂತಹದ್ದು. ಅರ್ಥಮೇವಾರ್ಜುನೋ ಬ್ರವೀತ್, ಅರ್ಥನೇ ಸರ್ವಶ್ರೇಷ್ಠ. ಯಾಕೆಂದ್ರೆ ಅರ್ಥ ನೋಡ್ರಿ 2 ತರಹ ಇದೆ. ಒಂದು ದೈವ, ಇನ್ನೊಂದು ಮಾನುಷ ಅಂತ 2 ವಿಭಾಗ. ಏನದು ದೈವ ಅರ್ಥ, ಮಾನುಷ ಅರ್ಥ ಅಂದ್ರೆ ಏನು? ದೈವೋ ವಿದ್ಯಾ ಹಿರಣ್ಯಾದಿರ್ ಮಾನುಷ ಪರಿಕೀರ್ತಿತಃ.
ದೈವ ಅರ್ಥ ಅಂದ್ರೆ ವಿದ್ಯಾ, ಉತ್ತಮವಾಗಿರುವ ಆಧ್ಯಾತ್ಮಿಕ ವಿದ್ಯೆಯನ್ನ ಅರ್ಥ ಅಂತ ಕರೀತಾರೆ. ದುಡ್ಡನ್ನು ಮಾತ್ರ ಅರ್ಥ ಅಂತಲ್ಲ. ಅರ್ಥ ಅನ್ನುವ ಶಬ್ದಕ್ಕೆ ಇಲ್ಲಿ ಅರ್ಜುನ ಹೇಳ್ತಿರುವಂತಹದ್ದು ಎರಡು ಅರ್ಥಗಳನ್ನು ಹೇಳ್ತಾನೆ. ಒಂದು ದೈವ ಹಾಗೂ ಮಾನುಷ ಅಂತ. ಅದರಲ್ಲಿ ದೈವ ಅರ್ಥ ಅಂದ್ರೆ ಅಧ್ಯಾತ್ಮ ವಿದ್ಯೆ, ಉತ್ತಮವಾಗಿರುವ ವಿದ್ಯಾ ಅದು ಅರ್ಥ. ಇನ್ನು ಹಿರಣ್ಯಾದಿರ್ ಮಾನುಷ, ಬಂಗಾರ, ದುಡ್ಡು, ಮನೆ ಇವೆಲ್ಲವೂ ಕೂಡ ಮಾನುಷವಾದ ಅರ್ಥ. ಮಧ್ಯಮ ಧರ್ಮ ಏವಾತ್ರ ಸಾಧ್ಯಂ ಸಾಧನಮೇವ ಚ ವಿದ್ಯಾಹ್ವಯೋರ್ಥ ಧರ್ಮಸ್ಯ ವಿದ್ಯೆಯೈವ ವಿಮುಚ್ಯತೆ. ಇನ್ನು ಮಧ್ಯಮವಾದದ್ದು ಧರ್ಮ, ಕಾಮ, ಅಧಮ ಅನ್ನುವ ಅರ್ಥವನ್ನು ಹೇಳಿ, ಈ ಅರ್ಥವನ್ನ ನಾವು ಸಂಪಾದನೆಯನ್ನು ಮಾಡಬೇಕು. ಇವಾಗ ಈ ವಿದ್ಯಾ ಎಂಬುವಂತಹ ಏನು ದೈವವಾದ ಅರ್ಥ ಇದೆ, ಇದು ಧರ್ಮವನ್ನ ಸಾಧನೆ ಮಾಡಿಕೊಡುತ್ತದೆ. ನೋಡಿ, ನಾವು ವಿದ್ಯೆಯನ್ನ ಸ್ವತಃ ಸಂಪಾದನೆ ಮಾಡಬೇಕು, ಇದು ಸಾಧ್ಯವೂ ಹೌದು. ಇನ್ನ ಇದನ್ನು ಇಟ್ಟುಕೊಂಡು ಉತ್ತಮವಾಗಿರುವ ಧರ್ಮವನ್ನು ಮಾಡಿದಾಗ ವಿದ್ಯಾದಿಂದಲೇ ಮೋಕ್ಷವೂ ಕೂಡ ಬರುತ್ತದೆ. ಆದ್ದರಿಂದ ವಿದ್ಯಾ ಎಂಬುವಂತಹ ಅರ್ಥ ಇದು ಸಾಧ್ಯನೂ ಹೌದು, ಸಾಧನವೂ ಹೌದು. ಆದ್ದರಿಂದ ವಿದ್ಯೆಯಿಂದಲೇ ಎಲ್ಲರಿಗೂ ಕೂಡ ಒಳ್ಳೆಯ ಗತಿ ಇರೋದ್ರಿಂದ ವಿದ್ಯಾರೂಪವಾಗಿರುವ ಅರ್ಥ ಅದು ಸರ್ವಶ್ರೇಷ್ಠವಾದದ್ದು. ಆದ್ದರಿಂದ ನಾನು ಕೇಳಿದರೆ ಅರ್ಥನೇ ಶ್ರೇಷ್ಠ, ಧರ್ಮ ಮಧ್ಯಮವಾದದ್ದು, ಇನ್ನ ಕಾಮ ಅಧಮ ಅಂತ ಅರ್ಜುನ ಹೇಳ್ತಾನೆ. ಅಲ್ಲಪ್ಪ, ವಿದ್ಯಾ ಅನ್ನುವಂತಹ ಒಂದು ಭಾಗ ಅಷ್ಟೇ ಚಲೋ ಇದೆ, ಆದರೆ ದುಡ್ಡೆಲ್ಲ ಏನು ಬರೋಬ್ಬರಿ ಇಲ್ವಲ್ಲ, ಅದರಿಂದ ಅರ್ಥ ಸಂಪೂರ್ಣವಾಗಿ ಶ್ರೇಷ್ಠವಾಗೋದಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ. ಮಾನುಷಾರ್ಥೋಪಿ ವಿದ್ಯಾಯಾ ಕಾರಣಂ ಸುಪ್ರಯೋಜಿತ. ಈ ಮಾನುಷವಾಗಿರುವ ಅರ್ಥ ಏನು ಬಂಗಾರ, ದುಡ್ಡು ಮುಂತಾದವುಗಳಿವೆ, ಇವುಗಳೂ ಕೂಡ ವಿದ್ಯೆಗೆ ಕಾರಣವಾಗ್ತವಲ್ಲ. ನಾವು ಹೇಳಿದ್ದೇನು, ದೈವ ಸಂಪತ್ತು ಅಂತಂದ್ರೆ ಅದು ವಿದ್ಯಾ, ಮಾನುಷ ಸಂಪತ್ತು ಅಂತಂದ್ರೆ ಹಿರಣ್ಯ ಮುಂತಾದವುಗಳು. ಅದರಲ್ಲಿ ವಿದ್ಯೆ ಅನ್ನೋದು ಮೋಕ್ಷಕ್ಕೆ ಕಾರಣವಾಗ್ತದೆ, ಆದ್ದರಿಂದ ಅದೇ ಶ್ರೇಷ್ಠ ಅಂತ. ಹಾಗಂಥೇಳಿ ಈ ದುಡ್ಡನ್ನ ಬಂಗಾರವನ್ನ ಕಡೆಗಣಿಸಬೇಡಿ. ಯಾಕೆಂದ್ರೆ ಈ ಹಿರಣ್ಯಾದಿಗಳು ವಿದ್ಯಾಕ್ಕೆ ಕಾರಣವಾಗ್ತದೆ ಚೆನ್ನಾಗಿ ಬಳಸ್ಕೊಂಡ್ರೆ. ನೋಡ್ರಿ, ಲೋಕದಲ್ಲಿ ಕಂಡಿದೆ ಇದು. ನೀವು ಸರಿಯಾಗಿ ದುಡ್ಡು ಕೊಟ್ಟು ಮತ್ತೆ ಇವಾಗೆಲ್ಲ ಶಾಲೆಗೆ ಹೋದ್ರೆ ವಿದ್ಯೆ ಬರ್ತದೋ ಇಲ್ಲೋ, ಇಲ್ಲಾಂದ್ರೆ ವಿದ್ಯಾನೇ ಹೇಳ್ಕೊಡಲ್ಲ ಅವರು. ಇದು ಆ ವಿದ್ಯೆ ಆಯಿತು. ಅಷ್ಟೇ ಅಲ್ಲ, ತುಷ್ಟ ಅರ್ಥೇನ ಗುರುರ್ ಯಸ್ಮಾತ್ ಕೈವಲ್ಯಂ ದಾತುಮಪ್ಯಲಂ. ಒಬ್ಬ ಸರಿಯಾದ ಗುರುವನ್ನ ನೀವು ಸೇವೆ ಮಾಡಿ ಪ್ರಸನ್ನೀಕರಿಸಿಕೊಂಡು ಅವರಿಗೆ ಕೊಡಬೇಕಾಗಿರುವಂತಹ ವಿತ್ತವನ್ನ ಕೊಟ್ಟು ಸಂತೋಷ ಪಡಿಸಿದ್ರೆ ಆ ಗುರುಗಳು ನಮಗೆ ಮೋಕ್ಷವನ್ನೂ ಕೊಡಲು ಸಮರ್ಥರು. ಆದ್ರಿಂದ ಅರ್ಥದ ಬಗ್ಗೆ ನೀವು ತಿರಸ್ಕಾರ ಮಾಡಬೇಡ್ರಿ ಅಂತ ಅರ್ಜುನ. ನಿಮ್ಗೆಲ್ಲವನ್ನ ತಂದು ಕೊಡ್ತದೆ ಅರ್ಥ. ಸ್ವತಃ ದೈವ ಅರ್ಥವನ್ನ ಮಾನುಷ ಅರ್ಥ ತಂದು ಕೊಡ್ತದೆ. ದುಡ್ಡು ಮುಂತಾದವುಗಳಿಂದ ವಿದ್ಯಾ ಸಂಪಾದನೆ ಮಾಡ್ಲಿಕ್ಕಾಗ್ತದೆ, ಆ ವಿದ್ಯೆಯಿಂದ ಮೋಕ್ಷವನ್ನು ಪಡಿಲಿಕ್ಕಾಗ್ತದೆ. ನೇರವಾಗಿಯೇನೆ ದುಡ್ಡನ್ನು ಕೊಟ್ಟು ಗುರುಗಳನ್ನು ಸಂತೋಷಪಡಿಸಿ ಆ ಗುರುಗಳ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಆದ್ರಿಂದ ಅರ್ಥವೇ ಶ್ರೇಷ್ಠವಾದದ್ದು. ಯಾರು ಹೇಳಿರೋದು ನಿಮಗೆ ಧರ್ಮ ಶ್ರೇಷ್ಠ ಅಂತಂತಾನೆ? ಅವ್ರು ಕೇಳೋ ಧರ್ಮರಾಜನ ಕೇಳೋ ಕಾಲಕ್ಕೆ, ಯಮಧರ್ಮರಾಜನ ಮಾತು ಕೇಳೋ ಕಾಲಕ್ಕೆ ವಿದುರ ಹೇಳ್ದ ಧರ್ಮನೇ ಶ್ರೇಷ್ಠ ಅಂತ. ಹೌದು ಬಿಡ್ರಿ ಅಂತ ಅನಿಸ್ತು. ಅರ್ಜುನ ಹಿಂಗ್ ಹೇಳ್ತಾ ಇದ್ದಾನೆ, ಹೌದು ಇದೇ ಸರ್ವಶ್ರೇಷ್ಠ ಅಂತ ಅನಿಸ್ತಿದೆ ಅಲ್ಲ. ಇದಂತೂ ಖರೇನೂ ಅದ. ಗುರುಗಳಿಗೆ ನಾವು ಹಣವನ್ನು ಕೊಟ್ಟು ಅಧ್ಯಯನವನ್ನು ಮಾಡ್ತೀವಿ ಅಂತಂದಾಗ ಅವರು ಪ್ರಸನ್ನ ಆಗ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಅಂಶವನ್ನು ಹೇಳ್ತಾನೆ, ನೀವು ಗುರುಗಳು ಪ್ರಸನ್ನರಾಗ್ಲಿ ಅಂತ ಪುಣ್ಯ ಬರಲಿ ಅಂತಲ್ಲ, ಧರ್ಮಕ್ಕೋಸ್ಕರ ಅಂತ ದುಡ್ಡು ಕೊಡೋದಿಲ್ಲ. ಹಾಗೆ ಕೊಡ್ತೀವಪ್ಪ, ಇಟ್ಕೊಳ್ರಿ ಅಂತ ಕೊಡ್ತೀವಿ, ಅವ್ರಿಗೆ ದಕ್ಷಿಣೆ ಅಂತ ಕೊಡ್ತೀವಿ. ಅದರಿಂದಲೂ ಸಂತುಷ್ಟರಾಗ್ಬಿಟ್ರು ಅಂದ್ರೆ ಗುರುಗಳು ಎಲ್ಲವನ್ನೂ ಕೊಡ್ತಾರೆ. ಧರ್ಮಾರ್ಥತಾಂ ವಿನಾಪ್ಯರ್ಥೈ ತುಷ್ಯೇಯು ಗುರುದೇವತಾ. ನೀವು ಧರ್ಮಕ್ಕೋಸ್ಕರ ಅಂತ ಏನೋ ಪುಣ್ಯ ಬರಲಿ ಅಂತೇನು ಅನ್ಕೊಂಡಿಲ್ಲ, ಏನೋ ಕೊಡಬೇಕು ಅಂತ ಅನ್ಕೊಂಡಿದ್ದೀವಪ್ಪ, ಕೊಟ್ಟಿದ್ದೇವೆ. ಕೊಡಬೇಕು ಅಂತ ಕೊಟ್ಟೆ ಅಂತ ಗುರುಗಳಿಗೆ, ದೇವತೆಗಳಿಗೆ ನೀವು ದುಡ್ಡನ್ನ, ಅರ್ಥವನ್ನ ಕೊಟ್ಟಾಗ ಅದರಿಂದ ಅವರು ಪ್ರಸನ್ನ ಆಗ್ಬಿಡ್ತಾರೆ. ಆದ್ದರಿಂದ ಗುರುಗಳು ಪ್ರಸನ್ನರಾದ ಮೇಲೆ
ಮೋಕ್ಷವೂ ಕೂಡ ಬಂದೇ ಬರ್ತದಲ್ಲ. ಆಮೇಲೆ ಈ ನಿಷ್ಕಾಮ ಕರ್ಮವನ್ನೇನು ಮಾಡ್ತೀವಲ್ಲ, ಫಲದ ಅಪೇಕ್ಷೆ ಇಲ್ಲದೆ ಇರುವಂತಹ ಧರ್ಮವೂ ಕೂಡ ಈ ದುಡ್ಡನ್ನು ಅನುಸ್ಕರಿಸ್ಕೊಂಡೇ ಇರ್ತದೆ. ಆದ್ದರಿಂದ ನೋಡ್ರಿ, ಗುರುಗಳ ಪ್ರಸನ್ನತೆಗೆ ಕಾರಣವಾಗುವಂತೆ ನಾವು ಈ ಅರ್ಥವನ್ನ ಪ್ರಯೋಗ ಮಾಡಿದಾಗ ಇದು ಯಾಕೆ ನಮಗೆ ಉತ್ತಮವಾದ ಗತಿ ಅಂತ ಅಂದುಕೊಳ್ಳಲ್ಲ ಹೇಳ್ರಿ. ಆದ್ದರಿಂದ ಅರ್ಥವೇ ಶ್ರೇಷ್ಠವಾದದ್ದು. ಅರ್ಜುನ ಯಾವಾಗ ಈ ತರಹ ಹೇಳ್ದ, ಆಗ ನಕುಲ ಸಹದೇವರಿಗೆ ಹೌದು ಅಂತ ಅನಿಸ್ತು. ಕಾಮ ಏನು ಉಪಯೋಗ ಇಲ್ಲ ಅಂತ ಅರ್ಜುನ ಹೇಳ್ಬಿಟ್ಟ. ಆದ್ರಿಂದ ನೋಡ್ರಿ, ಎಲ್ಲರಿಗೂ ಹಾಗೆ ಅನ್ನಿಸ್ತದೆ. ನಿಜ ಅರ್ಜುನ ಹೇಳಿದ್ದು, ಇದರಲ್ಲಿ ಯಾರು ಸುಳ್ಳು ಹೇಳಿಲ್ಲ, ಎಲ್ಲರೂ ನಿಜವಾದದ್ದನ್ನೇ ಹೇಳಿದ್ದಾರೆ. ಆ ಮಗ ಭೀಮ ತಾನು ಎದ್ದು ನಿಂತ, ಧರ್ಮ ಅರ್ಥಗಳಿಗಿಂತಲೂ ಕೂಡ ಕಾಮವೇ ಶ್ರೇಷ್ಠವಾದದ್ದು ಅಂತ ಭೀಮಸೇನ ದೇವರು ಹೇಳ್ತಾರೆ. ಇವರಿಬ್ಬರೂ ಕೂಡ ಕಾಮವನ್ನ ನೀಚ ಅಧಮ ಅಂತ ಹೇಳಿದ್ದು. ಯಾಕೆ? ನಿಷ್ಫಲ, ಅದರಿಂದ ಏನು ಫಲ ಇಲ್ಲ ಅಂತ ಅವ್ರು ಹೇಳಿದ್ದು. ಆದರೆ ಭೀಮಸೇನ ದೇವರು ಹೇಳೋದು ಕಾಮವೇ ಸರ್ವಶ್ರೇಷ್ಠವಾಗಿರುವಂತಹ ಪುರುಷಾರ್ಥ. ಸಾಮಾನ್ಯವಾಗಿ ಲೋಕದಲ್ಲಿ ಕಾಮ ಅನ್ನುವ ಶಬ್ದವನ್ನು ಕೇಳಿದಾಗ ಹೀಗೆ ಮುಖವನ್ನು ಹಿಂಡುತ್ತಾರೆ. ಆದರೆ ವಸ್ತುತಃ ಅವರಿಗೆ ಕಾಮ ಶಬ್ದದ ಅರ್ಥವೇ ಆಗಿಲ್ಲ. ನೋಡಿ, ಕಾಮ ಅಂದ್ರೆ ಕಾಮ್ಯ ಅಂತ ಅರ್ಥ ಇದೆ. ಇಷ್ಟವಾದ ವಸ್ತುವನ್ನು ಕಾಮ ಅಂತ ಕರೆದಿರೋದು. ಕಾಮ ಅನ್ನುವ ಶಬ್ದಕ್ಕೆ ಇಚ್ಛಾ ಅನ್ನುವ ಅರ್ಥವೂ ಇದೆ. ಹಾಗೇನೆ ಕಾಮ ಶಬ್ದಕ್ಕೆ ಕಾಮ್ಯ ಅನ್ನುವ ಅರ್ಥವೂ ಇದೆ. ಇಷ್ಟವಾದ ವಸ್ತುವನ್ನು ಕಾಮ ಅಂತ ಕರೀತಾರೆ. ಈಗ ನೋಡ್ರಿ, ಭೀಮಸೇನ ದೇವರಂತಾರೆ, ಯಾರು ಹೇಳಿದ್ದು ಕಾಮ ಅನ್ನೋದು ನೀಚ ಅಂತ? ನನ್ನ ಕೇಳಿದ್ರೆ ಎಲ್ಲವೂ ಕಾಮನೆ. ಈಗ ನೋಡಿ, ಒಳ್ಳೆ ವಿದ್ಯೆ ಬರಬೇಕು, ಇದು ಕಾಮ ಹೌದು ಅಲ್ಲೋ? ಹೌದು. ಯಾಕೆಂದ್ರೆ ನೀವು ಬಯಸದೇ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೀರಾ ಹೇಳ್ರಿ? ಇಲ್ಲ, ನಾವೇನು ಬೇಕಂತ ಅನ್ಸ್ಕೊಂಡಿಲ್ಲ, ಹಂಗೆ ಬಂದ್ಬಿಡ್ತು ಅಂತಂದು ಸರ್ವಥ ಆಗಲ್ಲ. ಇಚ್ಛಾಪಟ್ಟೆ ವಿದ್ಯೆಯನ್ನು ಸಂಪಾದನೆ ಮಾಡೋದು, ಇಚ್ಛಾಪಟ್ಟೆ ಧರ್ಮವನ್ನು ಮಾಡೋದು, ಇಚ್ಛಾಪಟ್ಟೆ ದುಡ್ಡನ್ನು ಸಂಪಾದನೆ ಮಾಡೋದು. ಆದ್ದರಿಂದ ಅರ್ಥವೂ ಕಾಮ್ಯನೇ, ಧರ್ಮನೂ ಕಾಮ್ಯನೇ. ಇದು ಭೀಮಸೇನ ದೇವರು ಹೇಳುವಂಥದ್ದು. ಯಾರಾದರೂ ಹೀಗಿದ್ದಾರಾ? ತಾವು ಇಷ್ಟ ಅಂತ ಅನ್ಕೊಳ್ಳಾರ್ದೇನೆ ಆ ವಸ್ತುವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರವರ್ತನೆಯನ್ನು ಮಾಡಿದ್ದು ಇಲ್ವಲ್ಲ. ಕಾಮ್ಯಂ ಹಿ ಕಾಮಾಭಿಧಮಾಹುರಾರ್ಯಾಹ ಕಾಮ್ಯಾಃ ಪುಮರ್ಥ ಸಹ ಸಾಧನೈರ್ಯತ್ ಅಕಾಮ್ಯತಾಂ ಯಾತ್ಯಪುಮರ್ಥ ಏವ ಪುಮರ್ಥಿತತ್ವಾಧಿ ಪುಮರ್ಥ ಉಕ್ತಃ. ಎಲ್ಲ ವಸ್ತುಗಳು ಕಾಮ್ಯನೇ. ಆಮೇಲೆ ಇವಾಗೇನು ನಾವು ವಿಚಾರ ಮಾಡ್ತಿರೋದು, ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ. ಪುರುಷಾರ್ಥಗಳು ಯಾವುದು ಅಂದ್ರೆ 4 ಅಂತ ಎಲ್ಲರೂ ಹೇಳ್ತಾರೆ. ನೋಡಿ, ಪುರುಷಾರ್ಥ ಅಂದ್ರೆ ಏನು? ಪುರುಷರಿಂದ ಬೇಕು ಅಂತ ಅನಿಸ್ಕೊಂಡಿರುವಂಥವುಗಳು 4 ಅಂತ. ಪುರುಷರಿಂದ ಕಾಮಿತವಾದದ್ದು 4. ಮತ್ತು ಅದರಲ್ಲಿ ಧರ್ಮನೂ ಬಿದ್ದಿದೆ, ಅರ್ಥನೂ ಬಿದ್ದಿದೆ, ಕಾಮನೂ ಬಿದ್ದಿದೆ, ಮೋಕ್ಷನೂ ಬಿದ್ದಿದೆ. ಆದ್ದರಿಂದ ಪುರುಷರ ಇಚ್ಛೆಗೆ ವಿಷಯವಾಗಿರುವ ಕಾರಣದಿಂದಲೇನೆ ಇವುಗಳಿಗೆ ಪುರುಷಾರ್ಥ ಅಂತ ಹೆಸರು ಬಂದಿದ್ದು. ಆದ್ದರಿಂದ ಕಾಮವಿದ್ದದ್ದಕ್ಕೆ ಧರ್ಮನೂ ಪುರುಷಾರ್ಥ ಅನ್ಸ್ಕೊಂಡಿದ್ದು, ಅರ್ಥವೂ ಕೂಡ ಪುರುಷಾರ್ಥ ಅಂತ ಅನ್ಸ್ಕೊಂಡಿರೋದು. ಕಾಮ ಅಂತೂ ಸರಿ, ಮೋಕ್ಷವೂ ಅಷ್ಟೇ. ಆದ್ದರಿಂದ ಅದಕ್ಕೆ ವಾದಿರಾಜರಂತಾರೆ, ಇದು ಹೆಂಗೆ ಅಂದ್ರೆ ಕಾಮ ಅನ್ನೋದು ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಪ್ರತ್ಯೇಕವಾಗಿ ಇದನ್ನ ಬೇರ್ಪಡಿಸ್ಲಿಕ್ಕೆ ಬರೋದೇ ಇಲ್ಲ. ಇದು ಚಲೋತ್ನಾಗಿ ಎಲ್ಲ ಪದಾರ್ಥಗಳಲ್ಲಿ ಹಾಸೊಕ್ಕಿರುವಂತಹ ಉಪ್ಪಿದ್ದ ಹಾಗೆ ಕಾಮ ಅಂದ್ರೆ ಪ್ರತ್ಯೇಕ ತೆಗಿಲಿಕ್ಕೆ ಬರೋದಿಲ್ಲ ಅದನ್ನ. ಆದ್ರಿಂದ ಕಾಮ ಶ್ರೇಷ್ಠ ಏನು ಅಂತಂದ್ರೆ ಧರ್ಮನೂ ಕಾಮ್ಯನೇ ಆಗಿರೋದು, ಅರ್ಥವೂ ಕಾಮ್ಯನೇ. ವಿಜ್ಞಾನ ಭಕ್ತ್ಯಾದಿಕಮಪ್ಯತೀವ ತತ್ಸಾಧನಂ ಕಾಮ ಬಹಿಷ್ಕೃತಂ ಚೇತ್ ನ ಸಾಧನಂ ಸ್ಯಾತ್ ಪರಮೋ ಹಿ ಮೋಕ್ಷಃ ನ ಸಾಧ್ಯತಾಂ ಯಾತಿ ವಿನಾಹಿ ಕಾಮಾತ್. ಜ್ಞಾನಿಗಳಾದವರು ಕೂಡ ನನ್ನ ಜ್ಞಾನ ಬರಬೇಕು, ವೈರಾಗ್ಯ ಬರಬೇಕು, ವಿಷ್ಣು ಪ್ರೀತಿ ಬರಬೇಕು, ಮೋಕ್ಷ ಬರಬೇಕು ಅಂತ ಅನ್ಕೊಳ್ತಾರೋ ಇಲ್ಲೋ, ಇಚ್ಛೆಯನ್ನು ಪಡ್ತಾರೋ ಇಲ್ಲೋ. ಮತ್ತು ಇಚ್ಛಾ ವಿಷಯತ್ವವಿರುವುದರಿಂದ ಅವುಗಳು ಕಾಮ ಅಂತಾನೆ ಅನ್ಸ್ಕೊಳ್ಳೋದು. ಆದ್ದರಿಂದ ವಿಜ್ಞಾನನೂ ಕಾಮನೆ, ಭಕ್ತಿನೂ ಕಾಮನೆ, ಎಲ್ಲವೂ ಕೂಡ ಕಾಮನೆ. ಆದ್ದರಿಂದ ಸರ್ವಶ್ರೇಷ್ಠವಾಗಿರುವಂತಹ ಪುರುಷಾರ್ಥ ಅಂದ್ರೆ ಕಾಮ ಅಂತ ಭೀಮಸೇನ ದೇವರು ಹೇಳ್ತಾರೆ. ಇನ್ನ ನೋಡಿ, ಪರಮಾತ್ಮನನ್ನ ಬಯಸ್ಬೇಕೋ ಬೇಡೋ?
ದೇವರನ್ನು ನೋಡಬೇಕು ಅಂತ ಇಚ್ಛೆ ಪಡಬೇಕೋ ಬೇಡವೋ ಹೇಳಿ? ಪಡಬೇಕು. ಮತ್ತು ಪರಮಾತ್ಮನು ಕಾಮನೆ. ಏನ್ರಿ ಪರಮಾತ್ಮನ ಹಿಂಗೆ ಕರಿತಾ ಇದ್ದೀರಿ ಅಂದ್ರೆ ಅದಕ್ಕೆ ಹೇಳ್ತಿರೋದು ಕಾಮ ಶಬ್ದಕ್ಕೆ ಕಾಮ್ಯ, ನಮ್ಮ ಇಚ್ಛೆಗೆ ವಿಷಯವಾಗಿರುವಂತಹದ್ದು ಅಂತ. ನಾವು ಯಾಕೆ ಆ ಕಾಮ ಶಬ್ದವನ್ನು ಯಾವಾಗಲೂ ಕೂಡ ಅಸತ್ ಇಚ್ಛೆಗಳಲ್ಲೇ ಬಳಸ್ತೀವಿ ಅಂತಂದ್ರೆ ನಮಗೆ ಹಂಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಹೇಗೆ ಅರ್ಜುನ ಹೇಳ್ದ, ಸರಿಯಾಗಿ ಪ್ರಯುಕ್ತವಾಗಿರುವಂತಹ ಧನ ಅದು ನಮಗೆ ಮೋಕ್ಷವನ್ನು ತಂದು ಕೊಡುತ್ತದೆ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲೂ ಅಷ್ಟೇ ಕಾಮ ಅನ್ನುವ ಶಬ್ದದ ಸರಿಯಾದ ಅರ್ಥವನ್ನು ತಿಳಿದುಕೊಂಡು ನೀವು ಆಸೆ ಪಟ್ಟರೆ ಅದರಲ್ಲಿ ಏನು ತಪ್ಪಿದೆ? ಮೋಕ್ಷವನ್ನ ಬಯಸೋದನ್ನು ತಪ್ಪು ಅಂತ ಯಾರಾದರೂ ಹೇಳಿದ್ದಾರಾ ಹೇಳಿ? ಇಲ್ಲ. ಅದರಲ್ಲಿ ಜ್ಞಾನಿಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು ಮೋಕ್ಷವನ್ನು ಬಯಸಲ್ಲ. ಆದರೆ ಅವರಿಗೆ ಪರಮಾತ್ಮ ಕಾಮ್ಯ, ಅವರಿಗೆ ಪರಮಾತ್ಮ ಬೇಕು, ಮೋಕ್ಷ ಬೇಕಾಗಿಲ್ಲ. ನಾವು ಅಷ್ಟು ದೊಡ್ಡವರಲ್ಲ, ಪರಮಾತ್ಮನೇ ಬೇಕು ಅಂತ ಕೂತ್ಕೊಳ್ಳೋರು ಅಂತಾದ್ರಿಂದ ನಮಗ್ ಬೇಕಾಗಿರುವಂಥದ್ದು ಸುಖ. ಆ ಸುಖವನ್ನು ಪರಮಾತ್ಮ ಕೊಡ್ತಾನೆ, ಆದ್ದರಿಂದ ಪರಮಾತ್ಮನು ಬೇಕು ಅಂತ ನಾವು ಅಧಮ ಭಕ್ತರು. ಎರಡೂ ಪಕ್ಷದಲ್ಲೂ ಕೂಡ ಪರಮಾತ್ಮ ನಮ್ಮ ಕಾಮನೆಗೆ ಆಸೆಗೆ ವಿಷಯನಾದವನೇ. ಆದ್ದರಿಂದ ಕಾಮವೇ ಅರ್ಥ ಧರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು. ಅಷ್ಟೇ ಯಾಕೆ, ಮೋಕ್ಷನು ಕಾಮ್ಯನೇ, ಆದ್ದರಿಂದ ಮೋಕ್ಷಕ್ಕಿಂತಲೂ ಕೂಡ ಕಾಮನೇ ಶ್ರೇಷ್ಠ. ಪರಮಾತ್ಮನನ್ನ ಯಾರು ಬಯಸಿಲ್ಲ ಅಂದ್ರೆ ತಪ್ಪಾಗ್ಬಿಡ್ತದೆ. ನಮಗೇನು ದೇವರು ಬೇಡ ಅಂತಂದ್ಬಿಟ್ರೆ ತಪ್ಪೇ ಅಲ್ವಾ ಅದು? ಆದ್ದರಿಂದ ಪರಮಾತ್ಮನೂ ಕೂಡ ಕಾಮ್ಯನೇ ಆಗಿದ್ದಾನೆ. ಇದು ಕಾಮ ಅನ್ನುವ ಶಬ್ದಕ್ಕೆ ಕಾಮ್ಯ, ಇಚ್ಛೆಗೆ ವಿಷಯವಾದದ್ದು, ನಮ್ಗೆ ಇಷ್ಟವಾದ ವಸ್ತು ಅಂತ ಅರ್ಥ ಮಾಡ್ಕೊಂಡಾಗ ಬಂದಿರುವಂತ. ಇನ್ನ ಇಚ್ಛಾ ಅಂತ ಅರ್ಥ ಮಾಡ್ಕೊಳ್ಳಿ. ಕಾಮ ಅಂದ್ರೆ ಇಚ್ಛೆ, ಆಸೆ ಅಂತ ಅರ್ಥ ಇಟ್ಕೊಳ್ಳೋಣ. ಅವಾಗ ಏನಾಗ್ತದೆ? ಅವಾಗೂ ಕೂಡ ಕಾಮನೇ ಶ್ರೇಷ್ಠ ಆಗೋದು. ಇಚ್ಛೈವ ಕಾಮೋಸ್ತು ತಥಾಪಿ ನೈತಾಮೃತೆ ಹಿ ಚಿತ್ವಂ ಘಟಕುಡ್ಯವತ್ ಸ್ಯಾತ್ ಸಾರಸ್ತತಸ್ಸೈವ ಚಿದಾತ್ಮಿಕಾಪಿ ಸಾ ಚೇತನ ಗೂಢತನು ಸದೈವ. ನೋಡಿ, ನಮಗೂ ಹಾಗೂ ಈ ಜಡ ಪದಾರ್ಥಗಳಿಗೂ ಏನು ವ್ಯತ್ಯಾಸ ಹೇಳ್ರಿ? ಅದಕ್ಕೆ ಇಚ್ಛಾ ಇಲ್ಲ, ನಮಗಿದೆ, ಇಷ್ಟೇ ವ್ಯತ್ಯಾಸ. ನಾವು ಏನನ್ನಾದರೂ ಬಯಸ್ಬೋದು, ಅವುಗಳಿಗೆ ಬಯಸ್ಲಿಕ್ಕಾಗಲ್ಲ. ಒಂದು ವೇಳೆ ಇಚ್ಛಾ ಅನ್ನುವಂಥದ್ದು ನಮ್ಮಲ್ಲಿ ಇದ್ದಿಲ್ಲ ಅಂದ್ರೆ ನಾವು ಕೂಡ ಜಡ ಪದಾರ್ಥಗಳಂತೆ ಆಗ್ಬಿಡ್ತಾ ಇದ್ವಿ. ಆಮೇಲೆ ಈ ಇಚ್ಛಾ ಅನ್ನುವಂಥದ್ದೇನಿದೆ, ಕಾಮ ಅನ್ನೋದೇನಿದೆ, ಇದು ಜೀವ ಸ್ವರೂಪಭೂತವಾಗಿಯೂ ಕೂಡ ಇದೆ. ಇದೇನು ಮಾನಸಿಕವಾಗಿರುವ ಒಂದು ವೃತ್ತಿ ಅಂತ ಅಷ್ಟೇ ಅಲ್ಲ, ಜೀವ ಸ್ವರೂಪಭೂತವಾಗಿರುವಂತಹ ಕಾಮವೂ ಕೂಡ ಇದೆ. ಅದು ಯಾವಾಗಲೂ ಕೂಡ ಪರಮಾತ್ಮನನ್ನ, ಅವನ ಜ್ಞಾನವನ್ನ, ಭಕ್ತಿ ಮುಂತಾಗಿರುವ ಸದ್ಗುಣಗಳನ್ನೇ ವಿಷಯೀಕರಿಸಿರುತ್ತದೆ. ಆದ್ದರಿಂದ ಇಚ್ಛಾ ಅಂತ ಅರ್ಥ ಕಾಮ ಅನ್ನೋದಕ್ಕೆ ಅಂತ ಮಾಡಿಕೊಂಡ್ರು ಕೂಡ ಕಾಮನೇ ಶ್ರೇಷ್ಠವಾದದ್ದು. ನ ಪ್ರಶ್ನಯೋಗ್ಯ ಪೃಥಗೇಶ ಕಾಮ್ಯ ಕಾಮಸ್ತೇನೈವ ರಾಜನ್ ಯದಿ ತಾರತಮ್ಯಂ. ಆದ್ರಿಂದ ಕಾಮ ಶ್ರೇಷ್ಠನೋ ಅರ್ಥ ಶ್ರೇಷ್ಠನೋ ಅಂತ ಪ್ರತ್ಯೇಕಿಸಿ ನೀ ಪ್ರಶ್ನೆ ಕೇಳಲಿಕ್ಕೆ ಹೋಗ್ಬೇಡ. ಕಾಮನೇ ಶ್ರೇಷ್ಠ, ಅರ್ಥನೂ ಕಾಮ, ಧರ್ಮನೂ ಕಾಮ, ಮೋಕ್ಷನೂ ಕಾಮವಾದದ್ದೇ ಅಂತ ಭೀಮಸೇನ ದೇವರು ಹೇಳ್ತಾರೆ. ಆದರೂ ನಿನಗೆ ತಾರತಮ್ಯವನ್ನ ಹೇಳಬೇಕು ಅಂತಿದ್ರೆ ನಾ ಹೇಳ್ತೀನಿ ಕೇಳು ಅಂತ ಕಾಮದಲ್ಲಿರುವ ತಾರತಮ್ಯವನ್ನ ಭೀಮಸೇನ ದೇವರು ತೋರಿಸ್ಕೊಡ್ತಾರೆ. ತ್ರಿವಿಧೋ ಹಿ ವೇದ್ಯ ಧರ್ಮಾರ್ಥಯುಕ್ತ ಪರಮೋ ಮತೋತ್ರ. ಧರ್ಮ ಹಾಗೂ ಅರ್ಥ ಇವೆರಡರಿಂದ ಸಮೇತವಾಗಿರುವಂತಹ ಕಾಮ ಸರ್ವಶ್ರೇಷ್ಠವಾದದ್ದು. ಏಕಾವಿರೋಧಿ ಯದಿ ಮಧ್ಯಮೋಸೌ, ಒಂದಕ್ಕೆ ಅವಿರುದ್ಧವಾಗಿ. ನೋಡಿ, ಇಲ್ಲಿ ಬಯಸಿರುವಂತಹದ್ದು ಧರ್ಮಕ್ಕೆ ವಿರುದ್ಧವಾದದ್ದಲ್ಲ, ಆದರೆ ಇದನ್ನು ಬಯಸಿದರೆ ಯಾವುದೇ ದುಡ್ಡು ಬರೋದಿಲ್ಲ ಅಥವಾ ಅರ್ಥ ಸಂಪಾದಕವಾಗೋದಿಲ್ಲ ಅಂತಿದ್ದಾಗ ಆವಾಗ ಅದು ಮಧ್ಯಮವಾಗಿರುವಂತಹ ಕಾಮ. ಒಂದಕ್ಕೆ ವಿರುದ್ಧವಾಗಿ ಇನ್ನೊಂದಿದ್ದು ಅಂತಾದಾಗ, ಒಂದಕ್ಕೆ ಅವಿರೋಧಿಯಾಗಿ ಇನ್ನೊಂದಿತ್ತು ಅಂತಾದಾಗ ಆವಾಗ ಆ ಕಾಮ ಮಧ್ಯಮವಾದದ್ದು. ಧರ್ಮ ಅರ್ಥಗಳಿಗೆ ಸಮವಾಗಿ ಅದರ ಸರಿಯಾಗಿ ಹೋಗುವಂತಹ ಇಚ್ಛಾ ಅನ್ನೋದು ಇದು ಸರ್ವಶ್ರೇಷ್ಠವಾದದ್ದು. ಸರಿಯಾಗಿ ಧರ್ಮವನ್ನು ಮಾಡಬೇಕು ಅಂತ ಇಚ್ಛಿಸಿ ಆ ಧರ್ಮವನ್ನು ಸಂಪಾದನೆ ಮಾಡಿ ಅದರಿಂದ ಬಂದಿರುವಂತಹ ಉತ್ತಮವಾದ ಅರ್ಥವನ್ನ ಅದನ್ನು ಧಾರ್ಮಿಕವಾದ ರೀತಿಯಲ್ಲೇ ಅನುಭವಿಸಿದಾಗ ಆ ಕಾಮಕ್ಕೆ ಏನು ದೋಷ ಇದೆ? ಉದಾಹರಣೆಗೆ ಪಾಂಡವರದ್ದೇ ತಗೊಳ್ಳಿ. ಈಗ ಪಾಂಡವರು ಕೂಡ ಪರಮಾತ್ಮ ಪ್ರೀತಿಯಾಗಲಿ ಅಂತ ಅಂದ್ಕೊಂಡೇ ಯುದ್ಧವನ್ನು ಆಡಿರೋದು. ಅವರೇನು ರಾಜ್ಯದ ಸಲುವಾಗಿ ಏನು ಯುದ್ಧ ಆಡಿಲ್ಲ. ಸರಿ, ಅದೊಂದು ಉತ್ತಮವಾಗಿರುವ ಧರ್ಮ ಸಂಪಾದನೆ ಆಯಿತು.
ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಿರುವಂತಹದ್ದು ಯುದ್ಧ ರೂಪವಾದ ಕರ್ಮ. ಆದ್ರಿಂದ ಇಚ್ಛಿಸೇನೆ ಕರ್ಮವನ್ನು ಮಾಡಿದ್ದಾರೆ. ಇಚ್ಛಿಸಿ ಮಾಡಿರುವಂತಹ ಕರ್ಮದಿಂದ ಉತ್ತಮವಾದ ಐಶ್ವರ್ಯ ಬಂತು. ಆ ಐಶ್ವರ್ಯ ಅನ್ನುವಂತಹ ಅರ್ಥ ಅದು ಕಾಮಿತವಾದದ್ದೇ, ಕಾಮ್ಯನೇ ಅದು. ಅವರು ಬಯಸಿದ್ದಾರೆ ಅಂದ್ರೆ ಏನೋ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಅನ್ಕೊಂಡೇ ಅದನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ತಾವಾಗೇನೆ ಧರ್ಮದಿಂದ ಸಂಪಾದನೆ ಮಾಡಿರುವ ಈ ಅರ್ಥವನ್ನು ಅನುಭವಿಸುವುದರಲ್ಲಿ ಏನು ದೋಷ ಇದೆ? ಆದ್ದರಿಂದ ಈ ಕಾಮ ಅನ್ನೋದು ಧರ್ಮ ಹಾಗೂ ಅರ್ಥಗಳಿಂದ ಕೂಡಿರುವಂತಹದ್ದೇ. ಅದು ಇಷ್ಟೇ ವಿಶೇಷ, ಪಾಂಡವರು ರಾಜ್ಯಕ್ಕೋಸ್ಕರವಾಗಿಯೇ ಯುದ್ಧ ಆಡಿದ್ದು ಅಂತ ಸರ್ವಥಾ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಅಂಶವನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆದರೆ ಸರಿಯಾದ ಧರ್ಮವನ್ನು ಮಾಡ್ತಾ ಅದರಿಂದ ಬಂದಿರುವ ಅರ್ಥವನ್ನ ಬಯಸಿಕೊಂಡಿರುವಂತಹ ವ್ಯಕ್ತಿಗೇನು ದೋಷ ಇದೆ? ದೋಷ ಬರೋದು ಯಾವಾಗ? ಈ ತರಹ ಇಚ್ಛಿಸಿದಾಗ, ಇಲ್ಲ ಧರ್ಮಕ್ಕೆ ವಿರೋಧ ಆಗಬೇಕು, ಇಲ್ಲ ಅರ್ಥಕ್ಕೆ ವಿರೋಧ ಆಗಬೇಕು, ಅವಾಗ ತಾನೇ ದೋಷ. ಅಂತಹದ್ದು ಮಧ್ಯಮ. ಇನ್ನ ಧರ್ಮಕ್ಕೂ ಸರಿಯಾದದ್ದಲ್ಲ, ನಮಗೆ ಅರ್ಥಕ್ಕೂ ಸರಿಯಾದ ಇರದೇ ಇರುವಂತಹ ಏನು ಕಾಮ ಇದೆ, ಅದು ಅಧಮವಾಗಿರುವಂತಹ ಕಾಮ. ತಸ್ಮಾತ್ ಸ್ವಬುದ್ಧಿ ಪ್ರಮದಾಭಿರೇವ ಕಾಮಂ ಪ್ರಮೇಥ ಅನುರೂಪ ಕಾಮ. ಅಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಕಾಮನೇ ಸರ್ವಶ್ರೇಷ್ಠವಾದದ್ದು ಅಂತ ಭೀಮಸೇನ ದೇವರು ಹೇಳ್ತಾ, ಆದ್ರಿಂದ ನೋಡ್ರಪ್ಪ ನೀವೆಲ್ಲರೂ ಕೂಡ ಸ್ತ್ರೀಯರ ಜೊತೆ ಆರಾಮಾಗಿರಿ ಅಂತ ಅನ್ನೋ ತರಹ ಮಾತುಗಳು ಬರ್ತವೆ. ಅದಕ್ಕೆ ಅರ್ಥ ಏನು ಅಂದ್ರೆ, ಸ್ವಬುದ್ಧಿ ಪ್ರಮದಾಭಿರೇವ, ಈ ರೀತಿ ಚೆನ್ನಾಗಿ ತಿಳಿದುಕೊಂಡು ತಮ್ಮ ತಮ್ಮ ಬುದ್ಧಿಗಳೆಂಬುವಂತಹ ಸ್ತ್ರೀಯರ ಜೊತೆ ವಿಹಾರವನ್ನು ಮಾಡ್ತಾ ಕಾಮಂ ರಮೇಥಾಹ, ಸರಿಯಾಗಿ ನೀವು ಸಂತೋಷವನ್ನು ಪಡ್ತಾ ಇದ್ರೆ ಏನ್ ತಪ್ಪಿದೆ? ಆದ್ದರಿಂದ ಕಾಮವೇ ಸರ್ವಶ್ರೇಷ್ಠವಾಗಿರುವಂತಹದ್ದು ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಾಗ ಬೇರೆ ಯಾರೂ ಕೂಡ ಇದನ್ನ ವಿರೋಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರನ್ನ ಪ್ರಶಂಸೆ ಮಾಡ್ದ ಧರ್ಮರಾಜ. ಓ ಅಡ್ಡಿಲ್ಲಪ್ಪ, ವಿದುರ ಧರ್ಮವನ್ನ ಶ್ರೇಷ್ಠ ಅಂತ ಹೇಳ್ದ, ನಿಜ. ಅರ್ಜುನನ ಪ್ರಕಾರನೂ ಕೂಡ ಅದು ಅರ್ಥವೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿದ್ದದು ನಿಜ. ಮತ್ತು ನಮ್ಮ ಭೀಮಸೇನ ದೇವರು ಮತ್ತೆ ಕಾಮವನ್ನ ಸರ್ವಶ್ರೇಷ್ಠ ಅಂತ ಹೇಳಿದ್ದಾರೆ, ನಿಜ. ಆದ್ರೆ ನಾನು ಒಂದು ಹೇಳ್ತೀನಿ ಕೇಳ್ರಪ್ಪ. ಇಹಾನುವಂಶಂ ಗದತೋ ಮಮಾಪಿ ವಾಕ್ಯಂ ನಿಬೋಧಧ್ವ ಅನನ್ಯ ಭಾವಾಹ. ನೀವೆಲ್ಲರೂ ಶಾಸ್ತ್ರವನ್ನೇ ತಿಳಿದವರು, ನಾನು ಕೂಡ ಅನೇಕ ಅಂಶಗಳನ್ನು ತಿಳಿದಿದ್ದೇನೆ. ಹಿಂಗೆ ಪರಂಪರಾ ಪ್ರಾಪ್ತವಾಗಿ ಬಂದಂತಹ ಅನೇಕ ವಿಚಾರಗಳನ್ನು ನಾನು ತಿಳಿದಿದ್ದೇನೆ. ನಾನು ಹೇಳ್ತೀನಿ ಮೋಕ್ಷ ಶ್ರೇಷ್ಠ ಅಂತ. ಧರ್ಮರಾಜ ಮೋಕ್ಷವನ್ನ ಶ್ರೇಷ್ಠ ಅಂತಂತಾನೆ. ವಿಮುಕ್ತ ದೋಷ ಸಮಫಲ್ಗುಸಾರ ವಿಮುಚ್ಯತೆ ದುಃಖ ಸುಖಾತ್ ಸಿದ್ಧ ಭೂತಾನಿ ಜಾತಿ ಮರಣಾನ್ವಿತಾನಿ ಜರಾವಿಕಾರ ಎಷ್ಟು ಸಮನ್ವಿತಾನಿ. ನೋಡಿ, ಯಾರಿಗೆ ಯಾವ ದೋಷಗಳು ಕೂಡ ಇಲ್ಲ ಅಂತ ಆಗ್ಬಿಡ್ತು ಅಂದ್ರೆ, ವಿಮುಕ್ತ ದೋಷ, ಎಲ್ಲ ಪಾಪಗಳನ್ನ ಬೇಡವಾಗಿರುವಂತಹ ಪುಣ್ಯಗಳನ್ನ ಕಳೆದುಕೊಂಡ ಅಂತ ಇಟ್ಕೊಳ್ಳಿ. ಆಮೇಲೆ ಸಮಫಲ್ಗು ಸಾರಹ, ಯಾವುದು ದೊಡ್ಡದಿದೆ, ಯಾವುದು ಸಣ್ಣದಿದೆ, ಯಾವುದು ಶ್ರೇಷ್ಠವಾದದ್ದು, ಯಾವುದು ಕನಿಷ್ಠ, ಇದೆಲ್ಲವನ್ನೂ ಕೂಡ ಸಮ ಅಂತ ತಿಳಿದುಕೊಂಡು ಯಾರು ಇರ್ತಾರೋ ಅವರಿಗೆ ಉತ್ತಮವಾಗಿರುವಂತಹ ಮೋಕ್ಷವೇ ಆಗ್ತದೆ. ಪುಣ್ಯವನ್ನ ಪಾಪವನ್ನ ಎರಡನ್ನೂ ಕೂಡ ಬೇಡ ಅಂತ. ಪಾಪವನ್ನ ಹೇಗೆ ಬೇಡ ಅಂತಂತೀವೋ ಹಾಗೆ ಅನಿಷ್ಟವಾಗಿರುವ ಪುಣ್ಯವನ್ನು ಕೂಡ ಬಿಟ್ಟು ಬಿಡ್ತಾರೆ. ದುಃಖವನ್ನ ಹೇಗೆ ಬೇಡ ಅಂತಂತೀವೋ ಹಾಗೆ ಸುಖವನ್ನೂ ಕೂಡ ಬೇಡ ಅಂತಂತಾರೆ ಜ್ಞಾನಿಗಳು, ವೈಷಯಿಕ ಸುಖವನ್ನ. ಈ ತರಹ ಇದ್ದುಕೊಂಡು ವಿರಕ್ತನಾಗಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡಿ ಮೋಕ್ಷವನ್ನು ಸಂಪಾದನೆ ಮಾಡ್ತಾನಲ್ಲ, ಅದು ಸರ್ವಶ್ರೇಷ್ಠವಾದದ್ದಲ್ಲೇನು. ಯಾಕೆಂದ್ರೆ ಯಾರು ಪದಾರ್ಥಗಳ ಸಂಪರ್ಕವನ್ನು ಪಡಿತಾರೋ, ವೈರಾಗ್ಯವನ್ನು ಸಂಪಾದನೆ ಮಾಡಲ್ವೋ, ಅವರು ಮತ್ತೆ ಈ ದುಃಖಕ್ಕೆ ಈಡಾಗ್ತಾರೆ. ಭೂರಶ್ಚ ತೈಃ ಉಪಸೇವಿತಾನಿ ಮೋಕ್ಷಂ ಪ್ರಶಂಸಂತಿ ನತಂ ನ ವಿದ್ಮಃ ಸ್ನೇಹೇನ ಬದ್ಧಸ್ಯ ನ ಸಂತಿತಾನಿ ಚೈವಂ ಸ್ವಯಂ ಭೂರ್ ಭಗವಾನ್ ಉವಾಚ. ಇವೆಲ್ಲವನ್ನು ಬಿಟ್ಟಿದ್ದವರಿಗೆ ಏನೇ ಸುಖ ಇದೆ. ಯಾವ ಧರ್ಮ ಪುಣ್ಯ ಪಾಪ ಬೇಕಾಗಿಲ್ಲ, ಯಾವ ದುಡ್ಡು ಬೇಕಾಗಿಲ್ಲ, ಯಾವ ಕಾಮಿತವಾದ ವಸ್ತುಗಳು ಬೇಕಾಗಿಲ್ಲ. ಇವೆಲ್ಲವನ್ನೂ ಕೂಡ ಬಿಟ್ಟು ಸ್ನೇಹಕ್ಕೆ ಒಳಗಾಗದೇನೆ ಇರುವಂತಹ ವ್ಯಕ್ತಿಯೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಸ್ವಯಂಭೂರ್ ಭಗವಾನು ವಾಚ ಬ್ರಹ್ಮದೇವರು ಹೇಳಿದ್ದಾರಲ್ಲ. ಆದ್ದರಿಂದ ಮೋಕ್ಷ ಶ್ರೇಷ್ಠವಾದದ್ದಪ್ಪ, ಧರ್ಮ ಅರ್ಥ ಕಾಮ ಯಾವುದೂ ಅಲ್ಲ. ಯಾವಾಗಲೂ ಏನು ಪರಮಾತ್ಮನ ಸಂಕಲ್ಪ ಇದೆ, ದೈವದಿಂದ ಇವೆಲ್ಲ ಆಗೋದು. ಸುಖ ಬರ್ತದಂದ್ರೂ ಅಲ್ಲಿಂದೇ ಆಗೋದು,
ದುಃಖನೂ ಕೂಡ ಅಲ್ಲಿಂದೇ ಬರೋದು. ಆದ್ದರಿಂದ ವಿಶೇಷವಾಗಿ ಯಾವುದನ್ನು ಕೂಡ ನಾವು ಮಾಡಬೇಕಾದದ್ದಿಲ್ಲ, ಎಲ್ಲವನ್ನ ಪರಿತ್ಯಾಗ ಮಾಡಬೇಕಾದದ್ದು. ಪರಿತ್ಯಾಗವನ್ನು ಮಾಡಿ ಮೋಕ್ಷ ಹೊಂದೋದೇ ಶ್ರೇಷ್ಠವಾದದ್ದು ಅಂತ ಧರ್ಮರಾಜ ಹೇಳ್ತಾನೆ. ಹೀಗೆ ಸುಚಾರು ವರ್ಣಾಕ್ಷರ ಶಬ್ದಭೂಷಿತಾಂ ಮನೋನುಗಾಂ ನಿರ್ಗತ ವಾಕ್ಯ ಕಂಟಕಾಂ ನಿಶಮ್ಯತಾಂ ಪಾರ್ಥಿವ ಭಾಷಿತಾಂ ಗಿರಂ ಪಾರ್ಥಸ್ಯ ಸರ್ವೇ ಪ್ರಣತಾ ಬಭೂವು. ಆಗ ಧರ್ಮರಾಜನ ಈ ಮಾತನ್ನು ಕೇಳಿದಾಗ ಅವರಿಗೆ ಸಂತೋಷನೇ ಆಯಿತು. ಯಾವ ಧರ್ಮದ ಮೇಲೆ ಆಸೆ ಇಲ್ಲ, ಅರ್ಥ ಕಾಮ ಇವೆಲ್ಲವೂ ಕೂಡ ಶಾಶ್ವತವಲ್ಲ. ಪರಮಾತ್ಮನನ್ನು ತಿಳಿಬೇಕು, ಎಲ್ಲ ಸಂಘ ಪರಿತ್ಯಾಗ ಮಾಡಬೇಕು, ಆವಾಗ ಮೋಕ್ಷವನ್ನು ಪರಮಾತ್ಮ ಕೊಡ್ತಾನೆ ಎನ್ನುವಂತಹ ಇವನ ಮಾತನ್ನ ಎಲ್ಲರೂ ಕೂಡ ಪ್ರಶಂಸೆ ಮಾಡಿದರು ಅಂತ. ಇದರಲ್ಲಿ ಏನು ತಪ್ಪನ್ನೇನು ಧರ್ಮರಾಜ ಹೇಳಿಲ್ಲ. ಆದ್ದರಿಂದ ಇವನ ಮಾತನ್ನು ಎಲ್ಲರೂ ಗೌರವಿಸಿದರು. ಸ್ವತಃ ಭೀಮಸೇನ ದೇವರು ಕೂಡ ಇಲ್ಲಿ ಧರ್ಮರಾಜನ ಮಾತನ್ನ ವಿರೋಧಿಸಲಿಲ್ಲ. ಅಲ್ರಿ, ವಿರೋಧ ಮಾಡಬೇಕಾಗಿತ್ತಲ್ಲ. ಈಗ ಅರ್ಜುನ ಹಾಗೂ ಯಮಧರ್ಮರಾಜ ವಿದುರ ಹೇಳಿರುವಂತಹ ಮಾತುಗಳಲ್ಲಿ ಧರ್ಮಶ್ರೇಷ್ಠ ಅರ್ಥಶ್ರೇಷ್ಠ ಅನ್ನುವಂತಹ ಮಾತಿಗೂ ಮೋಕ್ಷವೇ ಶ್ರೇಷ್ಠ ಧರ್ಮಾರ್ಥಗಳಲ್ಲ ಅಂತ ಹೇಳಿದಾಗ ವಿರೋಧ ಇದೆ. ಇನ್ನ ವಿಶೇಷವಾಗಿ ಭೀಮಸೇನ ದೇವರು ಎಲ್ಲವೂ ಕೂಡ ಕಾಮ್ಯನೇ ಅಂತ ಹೇಳಿ, ಕಾಮವೇ ಸರ್ವಶ್ರೇಷ್ಠ ಅಂತ ಹೇಳಿದ ಮೇಲೂ ಕೂಡ ಮೋಕ್ಷವನ್ನು ಶ್ರೇಷ್ಠ ಅಂತ ಧರ್ಮರಾಜ ಹೇಳ್ತಾನೆ ಅಂದ್ರೆ ವಿರೋಧ ಬರಲಿಲ್ಲೇನೋ? ಅದಕ್ಕೆ ಆಚಾರ್ಯರು ಅಂತಾರೆ, ಧರ್ಮರಾಜ ಹೇಳಿರುವಂತಹ ಯುಕ್ತಿಗಳಲ್ಲಿ ಯಾವುದೂ ಕೂಡ ಭೀಮಸೇನ ದೇವರ ಹೇಳಿರುವಂತಹ ಯುಕ್ತಿಗೆ ವಿರೋಧ ಇದ್ದಿಲ್ಲ. ಆದ್ದರಿಂದ ಭೀಮ ಸುಮ್ಮನೆ ಇದ್ದ. ಸ್ವಯುಕ್ತೇ ಅಪ್ರದೀಪತ್ವ ನಿರಾಚಕ್ರೇನ ಮಾರುತಿ. ತಾನು ಹೇಳಿದ್ದಕ್ಕೇನು ವಿರೋಧ ಇಲ್ಲ. ಭೀಮಸೇನ ದೇವರು ಅದನ್ನೇ ಹೇಳಿರೋದು. ಅವರೇನು ಫಲದಲ್ಲಿ ಆಸೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರಾ? ಇಲ್ಲ. ಅವರೇನು ವೈರಾಗ್ಯ ಸಂಪಾದನೆ ಮಾಡಬೇಡ್ರಿ ಅಂತ ಹೇಳಿದ್ದಾರಾ? ವೈರಾಗ್ಯನೂ ಕಾಮ್ಯನೇ, ಅದನ್ನು ಬಯಸಲೇಬೇಕಲ್ಲ. ಆದ್ದರಿಂದ ಇಲ್ಲಿ ಪರಸ್ಪರವಾಗಿ ಭೀಮಸೇನ ದೇವರಿಗೆ ಹೇಳಿರುವಂತಹ ವಿಷಯಗಳೇನಿವೆ, ಇದು ಯಾವುದೂ ಕೂಡ ಧರ್ಮರಾಜನ ಮಾತಿಗೂ ಭೀಮಸೇನ ದೇವರ ಮಾತಿಗೂ ವಿರೋಧ ಅಂತ ಅನ್ನೋದು ಇಲ್ವೇ ಇಲ್ಲ. ವಿರುದ್ಧವಾದ ಅಂಶವನ್ನು ಹೇಳಿಲ್ಲ ಅವರು. ಮೋಕ್ಷವನ್ನ ಶ್ರೇಷ್ಠ ಅಂತ ಹೇಳಿದ್ದಾನೆ, ಹೌದು. ಆದರೆ ಮೋಕ್ಷ ಕಾಮ್ಯ ಅಲ್ಲ, ಮೋಕ್ಷವನ್ನು ಕಾಮಿಸಬಾರ್ದು, ಇಚ್ಛಿಸಬಾರ್ದು ಅಂತೇನು ಧರ್ಮರಾಜ ಹೇಳಿಲ್ವಲ್ಲ. ಆದ್ದರಿಂದ ಇಲ್ಲಿ ಭೀಮಸೇನ ದೇವರು ಒಂದು ಧರ್ಮವನ್ನು ನಮಗೆ ತೋರಿಸ್ಕೊಟ್ರು. ನೋಡ್ರಿ, ನೀವು ಅದೇ ವಿಷಯ ಹೇಳಿಕತ್ತೀರಿ, ಆದ ಆ ವಿಷಯವನ್ನು ವಿರೋಧಿಸ್ತಾ ಇದ್ದಿಲ್ಲ ಅಂದಾಗ ಸುಮ್ಮನೆ ಆಗಿ ನಿರಾಕರಣೆ ಮಾಡ್ಲಿಕ್ಕೆ ಹೋಗಬೇಕು, ಮಾಡಬಾರ್ದದನ್ನು. ಆದ್ದರಿಂದ ಭೀಮಸೇನ ದೇವರು ಇಲ್ಲಿ ಧರ್ಮರಾಜನ ಮಾತನ್ನು ಪ್ರಶಂಸನೆ ಮಾಡಿದರು ಹೊರತು ಅವರೇನು ನಿರಾಕರಣೆಯನ್ನು ಮಾಡಲಿಲ್ಲ. ಅಲ್ರಿ, ಹಾಗಾದ್ರೆ ಯಾವುದು ಶ್ರೇಷ್ಠ ಅಂತ ಹೇಳಿಲ್ವಲ್ಲ? ಅಂದರೆ ಭೀಮಸೇನ ದೇವರು ಹೇಳಿದ್ದಾರಲ್ಲ, ಕಾಮವೇ ಶ್ರೇಷ್ಠವಾಗಿರುವಂತಹದ್ದು. ಹಾಗಂತ ಹೇಳಿ ಮೋಕ್ಷ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಯಾವ ಅರ್ಥವನ್ನ ಕಾಮ ಅನ್ನುವ ಶಬ್ದಕ್ಕೆ ಅರ್ಥ ಇಟ್ಕೊಂಡಾಗ ಬರ್ತದೆ, ಇದನ್ನು ವಿವೇಚನೆ ಮಾಡಿಕೊಂಡು ಹೇಳಬೇಕಾಗ್ತದೆ. ಹೀಗೆ ಬಹಳ ಸ್ವಾರಸ್ಯಪೂರ್ಣವಾಗಿರುವಂತಹ ಸಂಭಾಷಣೆ ಎಲ್ಲ ಪಾಂಡವರಲ್ಲಿ ನಡೀತು. ಕೊನೆಗೆ ಮತ್ತೆ ಮರುದಿವಸ ಎಲ್ಲರೂ ಕೂಡ ಭೀಷ್ಮಾಚಾರ್ಯರ ಬಳಿ ಬಂದಿದ್ದಾರೆ. ಮತ್ತನೇಕ ವಿಷಯಗಳನ್ನು ಧರ್ಮರಾಜ ಕೇಳ್ತಾ ಇದ್ದಾನೆ. ಈ ಅನುಶಾಸನ ಪರ್ವ ಮುಗಿಯೋ ತನಕ ಹೀಗೆ, ಇನ್ನು ಶಾಂತಿ ಪರ್ವವೇ ಮುಗಿದಿಲ್ಲ, ಇನ್ನು ಬಹಳಷ್ಟು ಅಂಶಗಳಿವೆ. ಮುಂದೆ ಅನುಶಾಸನ ಪರ್ವ ಪ್ರಾರಂಭ ಆಗ್ತದೆ. ಇದೇ ತರಹದ ಉಪದೇಶಗಳನ್ನು ಧರ್ಮಬೋಧೆಗಳನ್ನು ಮಾಡ್ತಾ ಇರ್ತಾರೆ. ಧರ್ಮರಾಜ ಒಂದು ಪ್ರಶ್ನೆಯನ್ನ ಕೇಳಿದ. ನೋಡ್ರಿ ಭೀಷ್ಮರೇ, ಈ ಮಿತ್ರದ್ರೋಹವನ್ನು ಮಾಡ್ತಾರಲ್ಲ, ಕೃತಘ್ನರು ಅಂತ ಕರೀತಾರೆ. ಈ ಕೃತಘ್ನರು ಮಿತ್ರದ್ರೋಹಿಗಳು ಅಂತೇನು ಲೋಕದಲ್ಲಿ ಇದ್ದಾರಲ್ಲ, ಈ ತರಹ ಇರುವಂತಹ ಜನರಿಗೆ ಏನು ಗತಿಯಾಗತ್ತೆ? ಯಾಕೆ ಮಿತ್ರದ್ರೋಹ ಅನ್ನೋದು ಮಾಡಬಾರ್ದು? ಅದು ಯಾಕೆ ನಿಂದಿತವಾದ ಕರ್ಮ? ಯಾಕೆ ನಮ್ಮ ಮಿತ್ರರಿಗೆ ಮೋಸವನ್ನು ಮಾಡಬಾರದು? ಇದು ತಪ್ಪಲ್ವಾ ಹೇಳ್ರಿ ಅಂತ ಧರ್ಮರಾಜ ಕೇಳ್ತಾನೆ. ಅದಕ್ಕೆ ಈ ಮಿತ್ರದ್ರೋಹ ಮಾಡೋದು, ಕೃತಜ್ಞತೆಯನ್ನು ತೋರಿಸೋದು ಎಷ್ಟು ನಮಗೆ ಪೀಡೆಯನ್ನು ಉಂಟು ಮಾಡುತ್ತದೆ, ಇದು ಎಷ್ಟು ನಿಂದಿತವಾದ ಕರ್ಮ ಅನ್ನೋದನ್ನ ಹೇಳಲಿಕ್ಕೆ ಒಂದು ಕಥೆಯನ್ನ ಭೀಷ್ಮರು ಹೇಳ್ತಾರೆ. ಉದೀಚ್ಯಾಂ ದಿಶಿ ಯದ್ವೃತ್ತಂ ಲೇಂಛೇಷು ಮನುಜಾಧಿಪ ಬ್ರಾಹ್ಮಣೋ ಮಧ್ಯದೇಶೀಯ ಕೃಷ್ಣಾಂಗೋ ಬ್ರಹ್ಮವರ್ಜಿತ. ಮಧ್ಯದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಆತ
ಹೆಸರಿಗಷ್ಟೇ ಬ್ರಾಹ್ಮಣ, ಯಾವ ಅಧ್ಯಯನವನ್ನು ಕೂಡ ಮಾಡಿಲ್ಲ. ಕೃಷ್ಣಾಂಗ ಕಪ್ಪಿದ್ದಾನೆ. ಅವನು ಇಲ್ಲೇ ಹೇಳಿದ ಹಾಗೆ ಬ್ರಹ್ಮವರ್ಜಿತ. ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನವನ್ನೇನು ಮಾಡಿದವನಲ್ಲ ಅವನು. ಆದರೆ ತುಂಬ ದರಿದ್ರ ಇದ್ದಾನೆ, ದುಡ್ಡೇ ಇಲ್ಲ ಅವನಲ್ಲಿ. ಮತ್ತೇನಾದರೂ ಮಾಡಬೇಕಲ್ಲ, ಜೀವನವನ್ನು ನಡೆಸಬೇಕಲ್ಲ ಅಂತ ಹಾಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಒಂದು ಊರನ್ನು ಪ್ರವೇಶ ಮಾಡಿದ. ಗ್ರಾಮಂ ದಸ್ಯು ಗಣಾಕೀರ್ಣಂ ಪ್ರಾವಿಶ ಧನತೃಷ್ಣಯ. ಆ ಊರನ್ನು ಪ್ರವೇಶ ಮಾಡಿದ ಮೇಲೆ ಗೊತ್ತಾಯಿತು, ಇದು ಕೇವಲ ಕಳ್ಳರ ಊರಿದು, ಇಲ್ಲಿರೋದೆಲ್ಲ ಕಳ್ಳರೆ ಬರೆ. ಹಂಗೆ ಕೆಲವೊಂದೆಲ್ಲ ಊರವ ನೋಡ್ರಿ, ಅಲ್ಲಿ ಬರೀ ಕಳ್ಳರೆ ವಾಸ ಮಾಡ್ತಿರ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅಂಥ ಊರಿಗೆ ಬಂದಿದ್ದಾನೆ. ಎದಕ್ಕೆ ಬಂದಿದ್ದಾನೆ? ಮತ್ತು ದುಡ್ಡು ಬೇಕಲ್ಲ, ಎಲ್ಲಾದರೂ ಹೇಗಾದರೂ ದುಡ್ಡು ಬಂದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದಾನೆ ಈತ ಬಂದಿದ್ದಾನೆ. ಕಳ್ಳರು ನೋಡಿದ್ರು ಬ್ರಾಹ್ಮಣ ಬಂದಿದ್ದಾನೆ. ಅವನನ್ನು ನೋಡಿ ಬ್ರಾಹ್ಮಣರು ಬಂದಾರಪ್ಪ ಅಂತ ಇವರೆಲ್ಲ ಗೌರವ ತೋರಿಸಿದ್ರು ಕಳ್ಳರು. ಈ ಕಳ್ಳರಿಗೆ ಯಾವಾಗ ಯಾರ ಮೇಲೆ ಗೌರವ ಬರ್ತದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವಾಗ ಯಾರಿಗೆ ಟೊಪ್ಪಿಗೆ ಹಾಕ್ತಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಬ್ರಹ್ಮಣ್ಯ ಸತ್ಯಸಂಧಶ್ಚ ದಾನೇಚ ನಿರತೋ ಭವತ. ಸ್ವತಃ ಆ ಕಳ್ಳ ಯಾಕೆ ಬಂದಿಯಪ್ಪ ಏನು ಅಂತ ಕೇಳಿದ ಬ್ರಾಹ್ಮಣನಿಗೆ. ಬ್ರಾಹ್ಮಣ ಅಂತ, ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ, ಬಹಳ ದುಃಖದಲ್ಲಿದ್ದೀನಿ ಅಂತಂದ್ರೆ, ಬ್ರಹ್ಮಣ್ಯ ಬ್ರಾಹ್ಮಣರ ಮೇಲೆ ಪ್ರೀತಿ ಈತನಿಗೆ, ಕಳ್ಳನಿಗೆ. ಸತ್ಯಸಂಧಶ್ಚ ಸತ್ಯವನ್ನೇ ಮಾತಾಡ್ತಾ ಇದ್ದ ಈ ಕಳ್ಳ, ತಗೋಪ್ಪ ಅಂತ ದುಡ್ಡು ಕೊಟ್ಟ. ಇಟ್ಕೊಂಡಿರು, ಕೇಳಿದ್ಯಲ್ಲ ಅಂತ ದುಡ್ಡನ್ನು ಕೊಟ್ಟ. ಅಷ್ಟೇ ಅಲ್ಲ, ಅವನಿಗೇನು ಭಿಕ್ಷೆ ಹಾಕಿಸ್ಬೇಕೋ ಚಲೋತ್ನಾಗ ಊಟವನ್ನು ಕೂಡ ಕೊಟ್ಟಿದ್ದಾನೆ. ಗೊತ್ತಾಯಿತು ಕಳ್ಳನಿಗೆ, ಅವ್ರಿಗೆ ಗೊತ್ತಾಗ್ತದಲ್ಲ ಇವನಿಗೆ ಬೇರೆ ಎಲ್ಲೋ ಹೋಗ್ಲಿಕ್ಕೆ ದಿಕ್ಕು ಇಲ್ಲ ಅಂತ. ಅದಕ್ಕೆ ಇಲ್ಲೇ ಇದ್ಬಿಡು ಅಂದ. ನಿನಗೊಂದು ಮನೆ ಕೊಡ್ತೀನಿ ಅಂತ ಮನೆ ಕೊಟ್ಟು, ದುಡ್ಡನ್ನು ಕೊಟ್ಟು, ಸರಿಯಾಗಿ ಊಟದ ವ್ಯವಸ್ಥೆ ಮಾಡಿ, ಒಬ್ಬ ಶೂದ್ರ ಸ್ತ್ರೀಯನ್ನು ಕೊಟ್ಟು ಲಗ್ನನೂ ಮಾಡಿಬಿಟ್ಟ. ಈತ ಆಕೆ ಜೊತೆ ಆರಾಮಾಗಿದ್ದಾನೆ. ಅಷ್ಟೇ ಅಲ್ಲ, ಇವನು ಕುಟುಂಬಾರ್ಥಂಚ ದಸ್ಯವಶ್ಚ ಸಹಾಯಂ ಚಾಪ್ಯಥಾ ಕರೋತ್. ಮತ್ತು ಹೊರಗೆ ಬರ್ತಿದ್ದ, ದಿವಸ ಏನು ಮಾಡಬೇಕು, ಓದಿಲ್ಲ ಬರೆದಿಲ್ಲ, ಹೆಸರಿಗಷ್ಟೇ ಬ್ರಾಹ್ಮಣನಾಗಿರೋದು. ನೋಡ್ದ, ಎಲ್ಲಿ ಹೋಗ್ತಾ ಇದ್ದೀರಪ್ಪ ನೀವೆಲ್ಲ ಅಂತ. ನಾವು ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇರೋದು ಅಂತಂದ್ರೆ, ನಾನು ಬರ್ತೀನಿ ಅಂದ. ಬಾ ಅಂದ್ರು ಅವರು. ಮತ್ತೆ ಕರ್ಕೊಂಡು ಹೋದ್ರು, ಬೇಟೆ ಆಡ್ದ, ಅವ್ರ ಜೊತೆ ಎಲ್ಲ ಪ್ರಾಣಿಗಳನ್ನು ಸಂಹಾರ ಮಾಡ್ತಿದ್ದ, ಸಂತೋಷದಿಂದ ಮನೆಗೆ ಬರ್ತಿದ್ದ. ಆಯ್ತಲ್ರಿ, ಇನ್ನೇನು ನೋಡಿ. ಯಾರೆಲ್ಲ ಇದನ್ನಷ್ಟೇ ಸಂಪಾದನೆ ಮಾಡೋದು ಶ್ರೇಷ್ಠ ಅಂತ ಅನ್ಕೊಂಡಿದ್ದಾರೆ, ಅವರಿಗೆ ಇದು ಸ್ವಲ್ಪ ಸಮಸ್ಯೆ ಆಗ್ತದೆ. ಇವಾಗ ನಮ್ದು ಬಹಳ ದೊಡ್ಡ ಉದ್ದೇಶ, ಗುರಿನೇ ಅದಲ್ಲೇನ್ರಿ. ಚಲೋ ಮನೆ ಮಾಡ್ಕೊಂಡಿರ್ಬೇಕು, ಊಟ ಸಿಕ್ಕರೆ ಸಾಕು, ಇನ್ನೇನದ ಅಂತ ನೋಡ್ರಿ, ಸಿಕ್ಕೇ ಬಿಟ್ಟದೆ ಅವನಿಗೆ. ಇನ್ನೇನು ಮಾಡಬೇಕಾಗಿದೆ ಬ್ರಾಹ್ಮಣನಾದವನು? ಹೀಗೆ ಇದ್ದ ಅವನು. ಅವನಿಗೇನು ನಾ ಮಾಡ್ತಿರೋ ತಪ್ಪು, ನಾ ಬ್ರಾಹ್ಮಣನಾದವನು ಹಿಂಗೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ ಅವನಿಗೆ. ಗೌತಮ ಸನ್ನಿಕರ್ಷೇಣ ದಸ್ಯುಭಿ ಸಮತಾಮಿಯ. ಇವನು ಕೂಡ ಅವರ ಸಂಪರ್ಕದಿಂದ ಕಳ್ಳ ಅಂತ ಆಗ್ಬಿಟ್ಟ. ಹೀಗೆ ಬಹಳಷ್ಟು ದಿವಸ ಹೋದ್ವು, ಅನೇಕ ಮಾಸಗಳೇ ಹೋದ್ವು. ಒಮ್ಮೆ ಏನಾಯಿತು, ಯಾವುದೋ ಇನ್ನೊಬ್ಬ ಉತ್ತಮನಾದ ಬ್ರಾಹ್ಮಣ, ದ್ವಿಜ ಅವನು, ಅಂದರೆ ಸರಿಯಾಗಿ ಸಂಸ್ಕಾರವನ್ನು ಪಡೆದು ವೇದವನ್ನು ಓದ್ಕೊಂಡು ಚಲೋ ಎಲ್ಲ ಮಡಿ ಮೈಲಿಗೆ ಇಟ್ಕೊಂಡಿರುವಂತಹ ಬ್ರಾಹ್ಮಣ, ತಾನು ಜಟೆಯನ್ನು ಧಾರಣ ಮಾಡಿಕೊಂಡು, ನಾರು ಬಟ್ಟೆಯನ್ನು ಉಟ್ಕೊಂಡು, ಸ್ವಾಧ್ಯಾಯ ನಿರತ ಶುಚಿಹಿ, ಸ್ವಾಧ್ಯಾಯದಲ್ಲಿ ಅಧ್ಯಯನದಲ್ಲಿ ನಿರತನಾದವನು, ಶುದ್ಧನಾದಂತಹ ಬ್ರಾಹ್ಮಣ, ಆತನು ದೇಶ ಸಂಚಾರ ಮಾಡ್ತಾ ಇದೇ ಊರಿಗೆ ಬಂದ. ಇನ್ನ ವಿಶೇಷ ಏನು ಅಂದ್ರೆ, ಆತ ಈ ಬ್ರಾಹ್ಮಣ ಯಾವ ಊರಿನಲ್ಲಿ ಇದ್ನೋ ಅದೇ ಊರಿನವನು. ಇವನಿಗೆ ಅವನು ಸ್ವಲ್ಪ ಪರಿಚಯನೂ ಕೂಡ ಇತ್ತು. ಅದೃಶ್ಯತ ತತಸ್ತತ್ರ ಸಖಾತಸ್ಯ ಇವತ್ತು ದ್ವಿಜ. ಬರೇ ಪರಿಚಯ ಎಲ್ಲ, ಮಿತ್ರನೇ. ಬಂದ ಇವನು ನೋಡ್ತಾನೆ, ಅವನಿಗೂ ವಾಸಕ್ಕೆ ಒಂದು ಮನೆ ಬೇಕಾಗಿತ್ತು, ಮತ್ತು ರಾತ್ರಿ ಆದರೆ ಎಲ್ಲಾದ್ರೂ ಒಂದು ಕಡೆ ತಂಗಬೇಕಲ್ಲ. ನೋಡಿದ್ರು ಈತ ಬ್ರಾಹ್ಮಣನಾದವನು, ಅವ್ರ ಊರಿನವನು, ಇಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾನೆ. ಅವರು ಯಾವ ಕಳ್ಳರ ಸ್ತ್ರೀಯರಿದ್ದಾರೆ ಅವ್ರ ಜೊತೆ ವಿಹಾರ ಮಾಡ್ತಿದ್ದಾನೆ. ಇವ ಆಗತಾನೆ ಬೇಟೆ ಆಡಿಕೊಂಡು ಮೈ ಮೇಲೆ ಒಂದು ಹೊಡೆದಿರುವ ಪ್ರಾಣಿಯನ್ನು ಹೊತ್ತುಕೊಂಡು ಅದರ ರಕ್ತವನ್ನೆಲ್ಲ ಮೈ ಮೇಲೆ ಸುರಿಸ್ಕೊಳ್ತಾ ಬರ್ತಿದ್ದಾನೆ.
ಈತ ನೋಡ್ದ, ಇವನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಓಹೋ, ಪೂರ್ವಾನ್ ಸ್ಮರ ದ್ವಿಜಜ್ಞಾತೀನ್ ಪ್ರಖ್ಯಾತಾನ್ ವೇದಪಾರಗಾನ್. ನೋಡಪ್ಪ, ನಾವು ಯಾರು ಅಂತ ಗೊತ್ತು ತಾನೆ ಅಂತ ಈತ ಗುರುತು ಹಿಡಿದು ಮಾತಾಡಿಸ್ದ. ಓ, ನಮ್ಮ ಊರಿನವ್ರು ಇವರು ಬ್ರಾಹ್ಮಣರು ಅಂತ ಅವರಲ್ಲಿ ನಡುವೆ ಸಂಭಾಷಣೆ ಆಯಿತು. ಕೊನೆಗೆ ಹೇಳ್ತಾನೆ, ಏನಪ್ಪ ಇದು ಬ್ರಾಹ್ಮಣನಾಗಿ ಈ ಕೆಲಸ ಮಾಡ್ತಾ ಇದೀಯಾ ಅಂತ ಬಹಳಷ್ಟು ಅವನಿಗೆ ಹೇಳ್ತಾನೆ. ಏನ್ ಮಾಡ್ಲಪ್ಪ, ನಿರ್ಧನೋಸ್ಮಿ ದ್ವಿಜಶ್ರೇಷ್ಠ, ದುಡ್ಡಿದ್ದಿಲ್ಲೋ, ಅದಕ್ಕೆ ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ನಾನು ಬೇಕಂತೆ ಮಾಡಿದ್ನಾ ಅಂತ ಅವನಿಗೆ ಹೇಳ್ತಾನೆ. ಆ ವ್ಯಕ್ತಿ ಬಹಳ ಉತ್ತಮನಾದವನು, ಇನ್ನೊಬ್ಬ ಬ್ರಾಹ್ಮಣ ಬಂದಿದ್ನಲ್ಲ, ಆತ ಇವನಿಗೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾನೆ. ನೋಡಪ್ಪ, ನನಗೆ ಬಹಳ ಉತ್ತಮವಾದ ಬೋಧನೆ ನೀನು ಮಾಡಿದ್ದೀಯಾ, ಇವತ್ತು ರಾತ್ರಿ ಇಲ್ಲೇ ಇರು ಅಂತ ಆ ಬ್ರಾಹ್ಮಣನಿಗೆ ಹೇಳ್ದ. ಅಧ್ವಾನಂ ಸಹ ಯಾಸ್ಯಾವಹ, ನಾವಿಬ್ರು ಸೇರ್ಕೊಂಡೆ ಇಲ್ಲಿಂದ ಹೋಗ್ಬಿಡೋಣಂತೆ, ನನಗೂ ಯಾಕೋ ಬೇಡ ಅಂತ ಅನಿಸ್ತಿದೆ, ಇದು ತಪ್ಪು ಅಂತ ಅನಿಸ್ತಾ ಇದೆ, ಹೋಗ್ಬಿಡೋಣ ಅಂತ. ಈತ ಹೇಗೋ ಮಾಡಿ, ಆ ಊರಿನಲ್ಲಿ ಇವ ಇರ್ಬೇಕಲ್ರಿ, ಇವ್ರದ್ದು ಚಲೋ ಮಡಿ ಆಚಾರ್ಯರು, ಇವ್ರು ಯಾಕೆ ಅವನ ಜೊತೆ ಅವ್ರ ಮನೇಲಿ ಇರ್ತಾರೆ, ಹೇಗೋ ಕಷ್ಟಪಟ್ಟು ಆ ರಾತ್ರಿ ಕಳೆದ್ರು ಈ ಬ್ರಾಹ್ಮಣ ಹಾಗೂ ಈ ಬ್ರಾಹ್ಮಣ. ಕೊನೆಗೆ ಮರುದಿವಸ ಬೇರೆ ಕಡೆ ಹೋಗಬೇಕು ಅಂತ ಆ ಬ್ರಾಹ್ಮಣ ಹೇಳಿ, ನಡೆಯಪ್ಪ, ನಾನು ಹೇಳಿದ್ದೀನಲ್ಲ ಯಾವ್ದು ಸರಿಯಾದ ಮಾಡಬೇಕಾದದ್ದು, ಕೇವಲ ದುಡ್ಡಿಗೋಸ್ಕರ ಅಂತ ಹೀಗೆಲ್ಲ ಬಿಟ್ಟು ಕೂತ್ರೆ ಬರಬೇಕಾಗಿರುವ ಶ್ರೇಯಸ್ಸು ಬರಲ್ಲಪ್ಪ, ಇವೆಲ್ಲ ತಪ್ಪು ಮಾಡಬೇಡ ಅಂತ ಹೇಳ್ದ ಆ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಾತನ್ನು ಕೇಳಿ ಛೇ ಅಂತ ಅನ್ನಿಸ್ಬಿಟ್ಟು ಬೇರೆ ರೀತಿಯಿಂದ ದುಡ್ಡು ಸಂಪಾದನೆ ಮಾಡಿ ಧರ್ಮದಿಂದ ಇರಬೇಕು ಅಂತ ಹೋದ ಬೇರೆ ಕಡೆ. ಸಮುದ್ರದ ಹತ್ತಿರ ಎಲ್ಲ ವರ್ತಕರು, ಬೇರೆ ಬೇರೆ ಪದಾರ್ಥಗಳನ್ನು ಸಾಗಿಸೋರು ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಏನೋ ದುಡ್ಡನ್ನು ಕೇಳಿಬಿಟ್ಟು ಕೊನೆಗೆ ಹೆಂಗೋ ಮಾಡಿ ಇಟ್ಕೊಂಡಿರೋಣ ಅಂತ ಹೋದ. ಬಹಳಷ್ಟು ದೂರ ಸಂಚಾರ ಮಾಡಿದರೂ ಕೂಡ ಏನೂ ಸಿಗ್ಲಿಲ್ಲ. ಆ ವರ್ತಕರು, ಏನು ಪದಾರ್ಥವನ್ನು ಮಾರೋರು, ತಗೊಂಡು ಹೋಗೋರು ಅಂತ ಇರ್ತಾರಲ್ಲ, ಅವರೆಲ್ಲರೂ ಒಂದು ಗುಹೆ ಹತ್ರ ಬಂದರು, ಅಲ್ಲಿ ಮಲ್ಕೊಂಡ್ರು. ಇವನ ಒಂದು ಕರ್ಮಕ್ಕೆ ಅಲ್ಲೊಂದು ದೊಡ್ಡದಾಗಿರುವ ಆನೆ ಬಂದು ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಹೊಡೆದು ಹಾಕ್ಬಿಡ್ತು. ಇವನು ಹೇಗೋ ತಪ್ಪಿಸ್ಕೊಂಡು ಒಂದು ಕಾಡಿಗೆ ಬಂದ. ಆ ಕಾಡಿನಲ್ಲಿ ಒಂದು ದೊಡ್ಡದಾಗಿರುವಂತಹ ಆಲದ ಮರ ಇತ್ತು. ಆ ಆಲದ ಮರದ ಹತ್ತಿರ ಬಂದು ಕುಳಿತುಕೊಂಡ. ಸರಿಯಾಗಿರುವಂತಹ ಗಾಳಿ ಬೀಸ್ತಾ ಇದೆ, ಅದರಿಂದ ನಿದ್ರೆಯೂ ಕೂಡ ಬಂತು. ಹೇಗೋ ಮಾಡಿ ಅವತ್ತಿನ ದಿವಸ ಕಳೆದ. ಸಾಯಂಕಾಲ ಆಗ್ತಾ ಇದೆ, ಆ ಗಿಡದ ಹತ್ತಿರ ಒಂದು ಪಕ್ಷಿ ವಾಸ ಮಾಡ್ತಿತ್ತು. ಯಾವ ಪಕ್ಷಿ ಅದು ಅಂದ್ರೆ, ಅದೊಂದು ಬಕ ಪಕ್ಷಿ, ನಾಡಿಜಂಘ ಅಂತ ಅದರ ಹೆಸರು. ಅದು ಬಹಳ ಉತ್ತಮವಾದಂತಹ ಪಕ್ಷಿ. ಅದು ಬ್ರಹ್ಮಣ ಸಖ, ಚತುರ್ಮುಖ ಬ್ರಹ್ಮದೇವರ ಮಿತ್ರ. ಅದು ಬಕರಾಜೋ ಮಹಾಪ್ರಾಜ್ಞ ಕಾಶ್ಯಪಸ್ಯಾತ್ಮ ಸಂಭವ, ಕಶ್ಯಪ ಋಷಿಗಳು ಅವ್ರ ಮಕ್ಕಳಿಗೆ ಸಂಬಂಧಪಟ್ಟವರು. ಇನ್ನೊಂದು ಕಡೆ ಬರ್ತದೆ ಕಶ್ಯಪರ ಮಕ್ಕಳೇ ಅಂತ. ಮತ್ತು ಕಶ್ಯಪರಲ್ಲಿ ವಿನತಾದೇವಿಯಲ್ಲಿ ಅನೇಕ ಪಕ್ಷಿಗಳೇ ತಾನೇ ಹುಟ್ಟಿರುವಂಥದ್ದು. ನಾನು ಕಶ್ಯಪರ ಮಗ ಅನ್ನುವಂಥದ್ದೇ ಅವನಿಗಿತ್ತು. ಅವನಿಗೆ ರಾಜಧರ್ಮ ಅಂತ ಕರೀತಾ ಇದ್ರು. ನಾಡಿಜಂಘ ಅಂತ ಅವನ ಹೆಸರು. ಆದರೆ ಬಹಳ ಚೆನ್ನಾಗಿ ಧರ್ಮದಿಂದ ಇರ್ತಾ ಇದ್ದಾದ್ದರಿಂದ ಈತನಿಗೆ ರಾಜಧರ್ಮ ಅಂತ ಲೋಕದಲ್ಲಿ ಖ್ಯಾತಿ ಬಂದಿದೆ. ಅಂತಹ ಒಂದು ಪಕ್ಷಿ ಬಂತು. ಅದು ಬಂಗಾರದ್ದೆಲ್ಲ ಹಾರಗಳನ್ನೆಲ್ಲ ಹಾಕ್ಕೊಂಡಿದ್ದದು ಬಕ ಪಕ್ಷಿ. ಬಂದಾಗ ನೋಡ್ದ ಈತನನ್ನ, ತಮ್ಮ ಮನೆ ಮುಂದೆನೇ ಮಲ್ಕೊಂಡಿದ್ದಾನೆ. ಆ ವೃಕ್ಷದಲ್ಲಿ ಇದು ವಾಸ ಮಾಡ್ತಿತ್ತು. ಈ ಬ್ರಾಹ್ಮಣನಾದವನು ಇಲ್ಲಿ ಮಲ್ಕೊಂಡಿದ್ದಾನಲ್ಲ, ನಮ್ಮ ಮನೆಗೆ ಅತಿಥಿ ಬಂದಿದ್ದಾನೆ, ಇವನಿಗೆ ನೀರು ಆಮೇಲೆ ತಿನ್ಲಿಕ್ಕೆ ಏನು ಬೇಕೋ ಅದನ್ನು ಕೊಡೋಣ ಅಂತ ಪಾಪ ಈ ಬಕ ಪಕ್ಷಿ ಪ್ರಯತ್ನವನ್ನ ಮಾಡಿದೆ. ಸ್ವಾಗತಂ ಭವತೋ ವಿಪ್ರ ದಿಷ್ಟ್ಯಾ ಪ್ರಾಪ್ತೋಸಿ ಮೇಘ್ರಹಾನ್. ನೋಡಪ್ಪ, ನಾನಿನ್ನೋ ಪುಣ್ಯ ಮಾಡಿದ್ದೆ ಅಂತ ನಮ್ಮ ಮನೆ ತನಕ ಬಂದಿದ್ದೀಯಾ, ನಾನು ನಿನಗೆಲ್ಲ ಆಹಾರವನ್ನು ಕೊಡ್ತೀನಿ ಅಂತ ತನ್ನ ಹತ್ರ ಏನಿದೆಯೋ ಆ ಹಣ್ಣುಗಳನ್ನೆಲ್ಲ ತಂದು ಕೊಟ್ಟಿದೆ. ಆಮೇಲೆ ಇವನಿಗೆ ಸೇವೆ ಮಾಡಬೇಕು ಅಂತ ಅಲ್ಲಿರುವಂತಹ ಎಲ್ಲ ಒಣಗಿರುವಂತಹ ಎಲೆಗಳನ್ನು ತಂದು ಈತನಿಗೆ ಚೆನ್ನಾಗಿ ಮಲ್ಕೊಳ್ಳಿಕ್ಕೆ ಹಾಸಿಗೆ ನಿರ್ಮಾಣ ಮಾಡಿ ಕೊಡ್ತದು ಬಕ ಪಕ್ಷಿ. ಈತ ಬಹಳ ಸಂತೋಷವನ್ನು ಪಟ್ಟ. ಕೇಳಿದ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ ಅಂತ. ಆಗ ನೋಡಿದರೆ ನೀವು ಬ್ರಾಹ್ಮಣರ ಥರನೇ ಕಾಣಿಸ್ತಿರೋದು ಅಂತ ಹೇಳ್ದ ಈತ. ಹೌದು, ಬ್ರಾಹ್ಮಣ ಅಷ್ಟೇ, ಅಂದ್ರೆ ಏನು ವೇದಾಧ್ಯಯನವನ್ನು ನಾನು ಮಾಡಿಲ್ಲ, ದುಡ್ಡಿಗೋಸ್ಕರ ಅಂತ ಅತ್ತ ಈತ ಅಲಿತಾ ಇದ್ದೀನಿ, ಊಟವೂ ಕೂಡ ಇದ್ದಿಲ್ಲ, ಹೀಗೆಲ್ಲ ಆಯಿತು ಅಂತ ನನ್ನ ಇತಿಹಾಸವನ್ನು ಹೇಳ್ಕೊಂಡ.
ಆಗ ಇಲ್ಲಿ ಈ ಬಕಪಕ್ಷಿ ಊಟವನ್ನು ಕೊಟ್ಟಿದೆಯಲ್ಲ, ಆ ಊಟವನ್ನು ಮಾಡಿದ ಮೇಲೆ ಕುಳಿತುಕೊಂಡು ಮಾತನಾಡಿದರು. ಹಾಗಾದ್ರೆ ನಿಮಗೆ ದುಡ್ಡಿನ ಅವಶ್ಯಕತೆ ಅದಲ್ಲ, ನೋಡಪ್ಪ ದುಡ್ಡು ಅನ್ನೋದು ಹೇಗೆ ಬರ್ತದೆ, ಯಾರಿಂದ ಬರ್ತದೆ ಅನ್ನೋದನ್ನು ಆ ಬಕಪಕ್ಷಿ ಹೇಳುತ್ತದೆ. ಪಾರಂಪರ್ಯಂ ತಥಾ ದೈವಂ ಕರ್ಮ ಮಿತ್ರಂ ಇತಿ ಪ್ರಭೋ. ಪಾರಂಪರ್ಯವಾಗಿ ತಾತನ ದುಡ್ಡು, ಆಮೇಲೆ ಅಪ್ಪನ ದುಡ್ಡು ಅಂತ ಹೀಗೆ ಬರುವಂತಹ ದುಡ್ಡು ಅಂತ ಕೆಲವೊಂದು ಇರ್ತವೆ. ದೈವಂ ಹೆಂಗ್ ಬಂತೋ ಗೊತ್ತಿಲ್ಲ, ಯಾರೋ ಬಂದು ಕೊಟ್ಟು ಹೋಗ್ಬಿಟ್ರಪ್ಪ, ದೈವದಿಂದ ಬಂತು. ಕರ್ಮ ಸರಿಯಾಗಿ ನೀವು ದುಡಿದು ದುಡ್ಡನ್ನು ತಗೊಂಡು ಬರ್ತೀರಾ. ಇನ್ನೊಂದು ಮಿತ್ರ, ನಿಮಗೆ ಗೆಳೆಯನಾದವನು ತಗೊಳಪ್ಪ ಇಟ್ಕೊ ಅಂತ ಕೊಡ್ತಾನಲ್ಲ. ಈಗ ನನಗೆ ನೀನು ಮಿತ್ರ ಆದ್ದರಿಂದ ಮಿತ್ರನ ಮೂಲಕವಾಗಿ ಸಂಪತ್ತು ಬರುವಂತೆ ನಾನು ನಿನಗೆ ಮಾಡ್ತೀನಿ ಅಂತ ಆ ಬಕಪಕ್ಷಿ ಹೇಳಿತು. ಓ ಬಹಳ ಸಂತೋಷ ಆಯ್ತು ಅಂದ ಇವನು. ದುಡ್ಡು ಬರ್ತಂದ್ರೆ ಯಾರು ಬೇಡ ಅಂತಾರೆ. ಅದಕ್ಕೆ ಹೇಳ್ತು ಬಕಪಕ್ಷಿ, ನೋಡಪ್ಪ ಇವತ್ತಿಲ್ಲೇ ಇರು, ನಾಳೆ ನಾನೊಂದು ಸ್ಥಳವನ್ನು ಹೇಳ್ತೀನಿ, ಆ ಸ್ಥಳಕ್ಕೆ ಹೋಗು. ಇಲ್ಲಿಂದ 3 ಯೋಜನದಲ್ಲಿ ದೂರದಲ್ಲಿ ಒಂದು ಊರಿದೆ, ಮನುವ್ರಜ ಅಂತ ಅದರ ಹೆಸರು. ಆ ಊರಿನಲ್ಲಿ ನನಗೆ ಬೇಕಾಗಿರುವಂತಹ ಒಬ್ಬ ರಾಜ ಇದ್ದಾನೆ. ಅವರು ರಾಕ್ಷಸರೇ ಊರದು, ಆ ರಾಜ ಬಹಳ ಚಲೋ ಇದ್ದಾನೆ. ಆತನ ಬಳಿ ಹೋಗಿ, ವಿರೂಪಾಕ್ಷ ಅಂತ ಅವನ ಹೆಸರು, ಆ ವಿರೂಪಾಕ್ಷ ಎನ್ನುವಂತಹ ರಾಕ್ಷಸನ ಹತ್ರ ಹೋಗಿ ನಾನು ಕಳಿಸಿದ್ದೇನೆ ಅಂತ ನನ್ನ ಹೆಸರನ್ನು ಹೇಳು, ಆತ ನನಗೇನು ಯೋಗ್ಯವಾದನ್ನು ಕೊಡಬೇಕು ಅಂತಾನೋ ಅದನ್ನು ಕೊಡ್ತಾನೆ, ಹೋಗು ಅಂತ ಈ ಬಕಪಕ್ಷಿ ಇಷ್ಟು ಸಹಾಯವನ್ನು ಮಾಡಿದೆ. ತ್ವರಸ್ವ, ಬಹಳ ಬೇಗನೆ ಹೋಗು ಅಂತ ಹೇಳಿದಾಗ ಈತ ಬಂದ. ದೂರದಲ್ಲೇ ನಿಂತುಕೊಂಡಿರುವಂತಹ ಈ ಬ್ರಾಹ್ಮಣನನ್ನು ನೋಡಿ ರಾಕ್ಷಸರೆಲ್ಲರೂ ಕೂಡ ಕರೆದ್ರು. ಓ ಇವನು ಯಾಕೆ ಬಂದಿದ್ದಾನೆ ಬ್ರಾಹ್ಮಣ, ಪ್ರಾಯಶಃ ರಾಜನ ಹತ್ರ ಏನೋ ಕೇಳಲಿಕ್ಕೆ ಬಂದಿರಬೇಕು ಅಂತ ಊರಿನವರೆಲ್ಲರೂ ಕರ್ಕೊಂಡು ಈ ವಿರೂಪಾಕ್ಷ ಎನ್ನುವ ರಾಜನ ಹತ್ರ ಈ ಬ್ರಾಹ್ಮಣನನ್ನು ಕರ್ಕೊಂಡು ಬಂದಿದ್ದಾರೆ. ಕರೆದ ತಕ್ಷಣ ಈ ರಾಕ್ಷಸರಿಗೆ ಭಾರಿ ಭಕ್ತಿ ಬ್ರಾಹ್ಮಣರ ಮೇಲೆ. ನಮಸ್ಕಾರ ಹಾಕಿದ್ರು. ಯಾರು ನೀವು, ಏನ್ ಕುಲ ಗೋತ್ರ, ಏನ್ ಅಧ್ಯಯನ ಮಾಡಿದ್ದೀರಿ, ಯಾವ ವಿದ್ಯಾಪೀಠ ನಿಮ್ದು ಅಂತೆಲ್ಲ ಕೇಳಿದ್ರು. ಈ ತಂದ ನಾ ಒಬ್ಬ ಬ್ರಾಹ್ಮಣ ಅಷ್ಟೇ, ಉಳಿದೇನು ಕೇಳಬೇಡ್ರಿ, ನನಗೆ ದುಡ್ಡು ಬೇಕಾಗಿತ್ತು, ನಿಮ್ಮ ಗೆಳೆಯನಾಗಿರುವ ನಾಡಿಜಂಘ ಆ ರಾಜಧರ್ಮ ಹೇಳ ಕಳಿಸಿದ್ದಾನೆ ಅಂತ ಬಂದಿದ್ದೇನೆ ಅಂತಂದ. ರಾಕ್ಷಸ ವಿಚಾರ ಮಾಡ್ದ, ಅಲ್ಲ ಬ್ರಾಹ್ಮಣ ಅಂತಂತಾನೆ, ಏನು ಅಧ್ಯಯನವನ್ನೇ ಮಾಡಿಲ್ಲ, ಹೇಗೆ ಇವನಿಗೆ ಪೂಜೆ ಮಾಡೋದು, ಇರ್ಲಿ. ಆದರೂ ಕೂಡ ಇವತ್ತು ಕಾರ್ತಿಕ ಮಾಸ ನಡೆದಿದೆ ಅಂದ್ರೆ, ಅವಾಗ ಕಾರ್ತಿಕ ಮಾಸಕ್ಕೊಮ್ಮೆ ಏನು ಮಾಡ್ತಾ ಇದ್ದ ಅಂದ್ರೆ ಈತ 1,000 ಮಂದಿ ಬ್ರಾಹ್ಮಣರನ್ನ ಕರೆಸಿಬಿಟ್ಟು ಭೋಜನವನ್ನು ಮಾಡಿಸ್ತಿದ್ದ. ಅವರೆಲ್ಲರಿಗೂ ಕೂಡ ರತ್ನಗಳಿಂದ ನಿರ್ಮಿತವಾದ ಪಾತ್ರೆಯನ್ನ ಹಾಕಿ ಆ ಪಾತ್ರೆ ಒಳಗೆ ಬಡಿಸ್ಬಿಟ್ಟು ಊಟವನ್ನು ಮಾಡಿದ ಮೇಲೆ ತಟ್ಟಿ ತಗೊಂಡೋಗ್ರಿ ಅಂತ ಹೇಳ್ತಾ ಇದ್ದ. ಅಷ್ಟು ದಾನವನ್ನು ಮಾಡೋನು, ಊಟಕ್ಕೆ ಹಾಕ್ಸೋನು. ಆಯ್ತು, ಮತ್ತೆ ಇಷ್ಟು ಮಂದಿ ಬ್ರಾಹ್ಮಣರು ಬಂದಾಗ ನೀ ಜಾಸ್ತಿ ಆಗ್ತೇನಪ್ಪ, ನೀನು ಬಾ ಅಂತ ಹೇಳ್ದ. ಆಯ್ತು ಅಂತ ಎಲ್ಲರ ಜೊತೆ ಕೂತ್ಕೊಂಡು ಈತನು ಊಟವನ್ನ ಮಾಡ್ದ. ಎಲ್ಲ ಬ್ರಾಹ್ಮಣರು ಊಟವನ್ನು ಮಾಡಿದರು. ಸುವರ್ಣಂ ರಜತಂ ಚೈವ ಮಣಿನಥ ಚ ಮೌಕ್ತಿಕಾನ್, ಬೆಳ್ಳಿ ಬಂಗಾರ ಮುತ್ತು ರತ್ನ ಎಲ್ಲವನ್ನೂ ಈ ರಾಕ್ಷಸರು ಬ್ರಾಹ್ಮಣರಿಗೆ ದಾನ ಕೊಟ್ಟರು. ಎಲ್ಲರೂ ಇಸ್ಕೊಂಡು ಸಂತುಷ್ಟರಾದರು. ಕೂತ್ಕೊಂಡಿರುವಂತಹ ಏನು ಈ ತಟ್ಟೆ ಇತ್ತಲ್ಲ ಊಟ ಮಾಡ್ಲಿಕ್ಕೆ ಅಂತ, ಅದನ್ನ ತಗೊಂಡೋಗ್ರಿ ಅಂತ ಹೇಳಿದ್ರು. ಭಾಂಡೇಶು ಭುಕ್ತವಂತೋ ದ್ವಿಜೋತ್ತಮಾಹ ತಾನ್ಯೇವಾದಾಯ ಗಚ್ಚಧ್ವಂ, ತಗೊಂಡೋಗ್ರಿ ತಟ್ಟೆಯನ್ನು ಕೂಡ ಇಲ್ಲಿಡಬೇಡಿ, ನಿಮಗೆ ಸೇರ್ಬೇಕಾದದ್ದು ಅಂತ. ಅಷ್ಟು ಆ ರಾಕ್ಷಸ ದಾನ ಮಾಡೋನು. ಇವನಿಗೂ ಕೂಡ ಎಲ್ಲವನ್ನ ಕೊಟ್ಟಿದ್ದಾರೆ. ಕೊನೆಗೆ ಬ್ರಾಹ್ಮಣರಿಗೆಲ್ಲ ಕೈ ತುಂಬ ದಕ್ಷಿಣೆ ಕೊಟ್ಟು ಊಟಕ್ಕೆ ಹಾಕಿಸಿ ಕಳಿಸೋ ಕಾಲಕ್ಕೆ ಬ್ರಾಹ್ಮಣರಿಗೆ ಹೇಳಿದ್ರು, ನೋಡ್ರಪ್ಪ ಇವತ್ತು 1 ದಿವಸ ನಾವು ನಿಮಗೆ ಪೀಡೆ ಕೊಡಲ್ಲ, ಮತ್ತೆ ಕಾಡ್ತೀವಿ ನಿಮ್ಗೆ ಆಮೇಲೆ ಅವಾಗ ಅಂತ. ಸರಿ, 1 ದಿವಸ ಆರಾಮಾಗಿದ್ರೆ ಸಾಕು ಅಂತ ಇರ್ತದೆ ಬ್ರಾಹ್ಮಣರಿಗೆ. ಇಸ್ಕೊಂಡು ಇವರು ಹೋದ್ರು. ಈತನೂ ಕೂಡ ಎಲ್ಲ ದುಡ್ಡನ್ನ ಇಸ್ಕೊಂಡು, ಬಂಗಾರವನ್ನು ಇಸ್ಕೊಂಡು ಬಹಳ ಸಂತೋಷದಿಂದ ವಾಪಸ್ ಹೊಂಟ. ಹೋಗಿ ಎಲ್ಲ ಈ ಬಕಪಕ್ಷಿ ಇತ್ತಲ್ಲ ನಾಡಿಜಂಘ, ಅಲ್ಲಿಗೆ ಬರ್ತಾನೆ. ಮತ್ತೆ 3 ಯೋಜನ ಪರಿಮಿತವಾಗಿ ನಡ್ಕೊಂಡ್ ಬರಬೇಕು. ಸುಸ್ತಾಯಿತು, ಹಸಿವೆ ಆಗಿದೆ. ಬರೋ ಅಷ್ಟರಲ್ಲಿ ಮತ್ತೆ ಹಸಿವೆ ಆಗಿದೆ. ನೋಡ್ರಿ, ಈ ಹಸಿವೆಯನ್ನು ಏನು ಮಾಡ್ಲಿಕ್ಕೆ ಬರಲ್ಲ. ನೀವು ಎಂತಹ ಪಂಚಭಕ್ಷ ಪರಮಾಣುವನ್ನು ಸ್ವೀಕಾರ ಮಾಡಿದ್ರು ಮತ್ತೊಂದು 5 ತಾಸಿಗೆ ಏನೂ ಮಾಡೇ ಇಲ್ಲ ಅನ್ನೋ ತರಹ ಆಗೋಗ್ಬಿಟ್ಟಿರ್ತದೆ. ಈತನಿಗೆ ಇಷ್ಟೆಲ್ಲ ಸತ್ಕಾರ ಆಗಿದೆ, ಊಟ ಆಗಿದ್ರು ಕೂಡ ಬರೋ ಕಾಲಕ್ಕೆ ಮತ್ತೆ ಹಸಿವೆ ಆಗೋಯ್ತು. ಮತ್ತೆ ಇವನ ಆ ಗಿಡದ ಹತ್ರ ಬಂದ. ಓ ನನ್ನ ಗೆಳೆಯ ವಾಪಸ್ ಬಂದಾನ ಅಂತ ಹೇಳಿ ಮತ್ತೆ ಸಾಯಂಕಾಲ ಆಗಿತ್ತು ಅಂತ ಅದಕ್ಕೇನು ಕೊಡಬೇಕು ಕೊಟ್ಟ. ಬಕಪಕ್ಷಿ
ಕೊಟ್ಟು ರಾತ್ರಿ ಮತ್ತೆ ಯಾವ ಪ್ರಾಣಿ ಬರಬಾರ್ದು, ಇವನಿಗೇನು ಮಾಡಬಾರ್ದು ಅಂತ ಅಗ್ನಿ ಪ್ರಜ್ವಲನೆಯನ್ನು ಮಾಡಿದರು. ಅಗ್ನಿಯನ್ನು ಹಚ್ಚಿ ಮಲ್ಕೊಂಡಿದ್ದಾರೆ. ಆ ಪಕ್ಷಿಯೂ ಮಲ್ಕೊಂಡಿದೆ, ಈತನೂ ಮಲ್ಕೊಂಡಿದ್ದಾನೆ. ವಿಚಾರ ಮಾಡ್ದ, ಹಸಿವಾಗ್ಲಿಕ್ಕದಲ್ಲ ಏನು ಮಾಡಬೇಕು ಅಂತ. ಇಲ್ಲೇ ಬೆಂಕಿ ಅದ, ಪಕ್ಷಿ ಮಲ್ಕೊಂಡದ, ಹಾಕಿ ಬೇಯಿಸಿ ತಿನ್ಬಿಟ್ರೆ ಆಯ್ತು ಅಂದ. ಕೃತಜ್ಞ ಪುರುಷ ವ್ಯಾಘ್ರ ಮನಸಾ ಇದಮಚಿಂತಯನ್ ಅಯಂ ಬಕಪತಿ ಪಾರ್ಶ್ವೇ ಮಾಂಸರಾಶಿ ಚಿತೋ ಮಹಾನ್ ಇಮಂ ಹತ್ವಾ ಗೃಹೀತ್ವಾಸ್ಯ ಮಾಂಸಂ ಯಾಸ್ಯ ಇತಿ ಪ್ರಭೋ. ಇದನ್ನಿಲ್ಲೇ ಸುಟ್ಟು ಬಿಟ್ಟು ತಗೊಂಡು ಹೋಗೋದಪ್ಪ, ಹಾದಿ ಒಳಗೆಲ್ಲರೂ ಹಸಿವೆ ಆಯ್ತು ಅಂದ್ರೆ ಮತ್ತೆ ತಿಂದ್ರೆ ಆಯ್ತು ಅಂತ ಅನ್ಕೊಂಡ. ಪಾಪ ಆ ಬಕಪಕ್ಷಿಗೆ ನಿದ್ರೆ ಹತ್ತಿದೆ. ಇವನು ಅಲ್ಲೇ ಇರುವಂತಹ ಅಲಾತವನ್ನ, ಆ ಉರುಬಳ್ಳಿ ತಗೊಂಡು ಈ ಬಕಪಕ್ಷಿಗೆ ಹೊಡೆದು ಕೊಂದು ಹಾಕ್ಬಿಟ್ಟ. ಕೊಂದು ಹಾಕೊಂಡು ತಾನು ಆ ಮಾಂಸ ತಗೊಂಡು ಹೊಂಟು ಬಿಟ್ಟ. ಮಾಂಸ ಅಷ್ಟೇ ತಗೊಂಡೋದ, ಆ ಅಸ್ಥಿಗಳೆಲ್ಲ ಅಲ್ಲೇ ಬಿಳಿಸಿದ್ದ. ಅದೇ ಅವನು ಮಾಡಿರೋ ತಪ್ಪು. ಏನಾಗ್ತದೆ ಅಂದ್ರೆ, ಈ ರಾಕ್ಷಸ ವಿರೂಪಾಕ್ಷ ಇದ್ನಲ್ಲ, ಈ ಬಕಪಕ್ಷಿಯ ಮಿತ್ರ, ಆತ 2 ದಿವಸ ಆಯ್ತು ಯಾಕೋ ನನ್ನ ಗೆಳೆಯ ನನ್ನ ಭೇಟಿಗೆ ಬರಲೇ ಇಲ್ಲಲ್ಲ ಅಂತ ವಿಚಾರ ಮಾಡಿದ. ಯಾಕೆಂದ್ರೆ ಈ ಪಕ್ಷಿ ಏನ್ ಮಾಡ್ತಿತ್ತು ಅಂದ್ರೆ, ಪೂರ್ವ ಸಂಧ್ಯಾಂ ಬ್ರಹ್ಮಾಣಂ ವಂದಿತಂ ಯಾತಿ ಸರ್ವದ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಿದ್ದೆ ಈ ಪಕ್ಷಿ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ವಾಪಸ್ ಬರೋ ಕಾಲಕ್ಕೆ ನಮ್ಮ ಮನೆಗೆ ಬಂದು ಸ್ವಲ್ಪ ಹಂಗೆ ಹರಟಿ ಹೊಡೆದ್ಬಿಟ್ಟು ವಾಪಸ್ ಹೋಗೋದು. 2 ದಿವಸ ಆದರೂ ಕೂಡ ನಮ್ಮನೆಗೆ ಈ ಪಕ್ಷಿ ಬಂದಿಲ್ಲಲ್ಲ, ಏನಾಗಿದೆ ಅಂತ ವಿಚಾರ ಮಾಡಿ ತನ್ನ ಮಗನಿಗೆ ಹೇಳ್ತಾನೆ, ನೋಡಪ್ಪ ಯಾಕೋ ನಮ್ಮ ಮಿತ್ರ ಬಂದಿಲ್ಲ, ನನ್ನ ಮನೆಗೆ ಒಬ್ಬ ಬ್ರಾಹ್ಮಣ ಬಂದಿದ್ದ, ಅವನು ನೋಡಿದ್ರೆ ನನಗನ್ಸ್ತಿದ್ದೆ ಬ್ರಾಹ್ಮಣ ಅಲ್ಲ ಅಂತ. ಆದರೂ ಆ ಬಕಪಕ್ಷಿ ನನ್ನ ಗೆಳೆಯ ಹೇಳಿದ್ದಾನೆ ಅಂತ ಇಷ್ಟೆಲ್ಲ ಸತ್ಕಾರ ಮಾಡಿ ಕಳಿಸಿದ್ದು. ನನಗೆ ಯಾಕೋ ಸಂಶಯ ಬರ್ತಿದೆ, ಅವನು ಈ ಪಕ್ಷಿಯನ್ನು ಕೊಂದಿರಬಹುದು. ನಿಷ್ಕೃಪೋ ದಾರುಣಾಕಾರ ದುಷ್ಟೋ ದಸ್ಯುರಿವಾಧಮಃ. ಬಹಳ ಕಳ್ಳಂತರ ಇದ್ದವನು, ನೀನು ಹೋಗಿ ಯಾಕೆ ನೋಡ್ಕೊಂಡು ಬರಬಾರ್ದು, ಹೋಗು ಅಂತ ತನ್ನ ಮಗನನ್ನು ಕೊಟ್ಟು ಕಳಿಸಿದ ವಿರೂಪಾಕ್ಷ. ಬಹಳ ಜೋರಾಗಿ ಓಡ್ಕೊಂಡು ಬಂದು ಈ ಆಲದ ಮರದ ಹತ್ರ ನೋಡ್ತಾ ಇದ್ದಾನೆ. ರಾಜಧರ್ಮನ ಆ ಬಕಪಕ್ಷಿಯ ಅಸ್ಥಿಗಳೆಲ್ಲ ಹಾಗೆ ಕೆಳಗೆ ಬಿದ್ದಿವೆ. ಗೊತ್ತಾಯ್ತು, ಓ ನಮ್ಮಪ್ಪ ಅಂದ್ಕೊಂಡಿದ್ದು ನಿಜ. ಮತ್ತೆ ಓಡಿ ಬಂದು ಆ ವಿರೂಪಾಕ್ಷನಿಗೆ, ತಮ್ಮಪ್ಪನಿಗೆ ಹೇಳ್ದ, ಅಪ್ಪ ಆ ಪಕ್ಷಿಯನ್ನ ನೀನು ಯಾರೋ ಹೇಳಿದೆಯಲ್ಲ, ಆ ವ್ಯಕ್ತಿ ಕೊಂದಿದ್ದಾನೆ, ಅಲ್ಲೆಲ್ಲ ಅಸ್ಥಿಗಳನ್ನ ನಾನು ನೋಡಿದ್ದೇನೆ ಅಂತ ರಾಕ್ಷಸನಿಗೆ ಹೇಳಿದಾಗ, ಅವರು ಹೇಳಿ ರಾಕ್ಷಸರು ಬಿಡ್ತಾರ, ಎಲ್ಲ ಕಡೆಯೂ ಕೂಡ ಹುಡುಕಿಸಿದಾಗ ಕೊನೆಗೆ ಈ ಎಲ್ಲಿ ಕಳ್ಳರ ಊರಿನಲ್ಲಿ ವಾಸ ಮಾಡ್ತಾ ಇದ್ನಲ್ಲ ಈ ಬ್ರಾಹ್ಮಣ ಸಿಕ್ಬಿದ್ದ. ಜೋರಾಗಿ ಹಿಡ್ಕೊಂಡ್ಬಂದ್ರು ಎಲ್ಲ ರಾಕ್ಷಸರು. ಹಿಡಿದುಕೊಂಡು ಬಂದವರೇನೆ ತಮ್ಮ ಊರಿಗೆ ಕರ್ಕೊಂಡೋದ್ರು. ಕರೆದುಕೊಂಡು ಹೋಗಿ ಹೇಳಿದ್ರು ಎಲ್ಲರೂ ಕೂಡ, ಈತನನ್ನ ಕೊಲ್ರಿ ಅಂತ. ಮೊದಲೇ ರಾಕ್ಷಸರವರು, ಇವನನ್ನು ಕೊಲ್ರಿ ನಾವು ತಿಂತೀವಿ ಅಂತ ಎಲ್ಲ ರಾಕ್ಷಸರು ಮುಂದೆ ಬಂದರು. ವಿರೂಪಾಕ್ಷ ಅಂದ, ಈತ ಮಿತ್ರದ್ರೋಹವನ್ನು ಮಾಡಿದವ, ತನಗೆ ಮನೆಗೆ ಕೊಟ್ಟು ತಿನ್ನಲಿಕ್ಕೆ ಕೊಟ್ಟು ದುಡ್ಡು ನನ್ನ ಗೆಳೆಯ ಕೊಡ್ತಾನಪ್ಪ ಹೋಗು ಅಂತ ಅದನ್ನೂ ಕಲ್ಪಿಸಿ ಕೊಟ್ಟು ವಾಪಸ್ ಬಂದ ಮೇಲೂ ಕೂಡ ಮತ್ತೆ ಸಹಾಯವನ್ನು ಮಾಡಿದಂತಹ ವ್ಯಕ್ತಿಯನ್ನ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೊಂದಿದ್ದಾನಲ್ಲ, ಈತ ಮಿತ್ರದ್ರೋಹಿ, ಈತನ ಮಾಂಸವನ್ನು ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ರು. ಕೊಂದ್ಬಿಟ್ರಿ ಇವನನ್ನ, ಹೊಡೆದು ಒಂದೊಂದು ಅವಯವನ್ನೆಲ್ಲ ಬೇರೆ ಮಾಡಿಬಿಟ್ರು. ವಿರೂಪಾಕ್ಷ ಅಂದ, ತಿನ್ರೋ ಅಂತಂದ್ರೆ ನಾನಂತೂ ತಿನ್ನಲ್ಲ, ಇಂಥ ರಾಕ್ಷಸಲ್ಲೂ ಮಡಿ ಮೇಲ್ಗೆ ಇರುತ್ತದೆ ಯಾರಿಗೂ. ಚಲೋ ವ್ಯಕ್ತಿಗಳ ಮಾಂಸವನ್ನೇ ತಿನ್ನೋರು ನಾವು, ಮಡಿಯಾಗಿರ್ತದೆ. ಈ ಕೃತಜ್ಞರ ಮಾಂಸವನ್ನು ನಾವು ತಿನ್ನಲ್ಲ ಅಂತ ಹೇಳಿದ್ರು ಅವರು. ನಮಗಿಂತಲೂ ನೀಚರು ಅಂತ ಇರ್ತಾರಲ್ಲ, ನಾವು ಮಾಡ್ತೀವ, ನಮಗ್ ಬೇಡ ಅಂದ್ರೆ ಇನ್ನೊಬ್ರಿಗೆ ಬರುತ್ತೆ ಅಂತ ಮಾಡ್ತೀವಲ್ಲ, ಸುಧಾ ಹಾಗೆ ಮಾಡಬಾರ್ದು. ಇರ್ಲಿ, ಅದು ಬೇರೆ ವಿಷಯ. ನಾವು ತಿಂದಿಲ್ಲ ಅಂದ್ರೆ ಏನಾಯ್ತು, ನಮ್ಗಿಂತಲೂ ನೀಚರಾದಂತಹ ಯಾತದಾನರು ಎಲ್ಲ ಇದ್ದಾರೆ, ಅವ್ರಿಗೆ ಕೊಡ್ರಿ ತಿಂತಾರೆ ಅಂತ ಅವ್ರಿಗೆ ಕೊಡ್ಲಿಕ್ಕೆ ಹೋದ್ರು. ಕೈ ಮುಗಿದ್ಬಿಟ್ರು ಅವರು. ದಾಸ ಸರ್ವೇ ಸಮಾಹೂತಾ ಯಾತುಧಾನ ತಥಾಪರೇ ನೇಚ್ಛಂತಿ ಸ್ಮ ಕೃತಜ್ಞಂ ತಂ ಖಾದಿತುಂ ಪುರುಷೋತ್ತಮ. ನಮಗೂ ಬೇಡ ಅಂದ್ರವ್ರು. ನಾವೇನು ಅಷ್ಟು ಕೆಳಗೆ ಜಾತಿಯವರ, ತಿನ್ನಲ್ಲ ಅಂದ್ರವ್ರು. ಕೊನೆಗೆ ಎಲ್ಲಿ ಹೋದ್ರೂ ಕೂಡ ಈತನ ಮಾಂಸ ತಿನ್ನೋರಿಲ್ಲ, ಅದು ಚಲೋತ್ನ ಕತ್ತರಿಸಂತೂ ಇಟ್ಬಿಟ್ಟಿದ್ದಾರೆ. ಕೊನೆಗೆ ಅವ್ರಿಗಿಂತಲೂ ಕೂಡ ನೀಚರಾಗಿರುವಂತಹ ಬರೇ ಮಾಂಸವನ್ನು ತಿನ್ನುವಂತಹ ಕೆಟ್ಟ ಜನರಿಗೆ ಈತನ ಮಾಂಸವನ್ನು ಕೊಟ್ಬಿಟ್ರು. ನೋಡಿ, ಇಲ್ಲಿ ಹೇಳಬೇಕಾದದ್ದು ಮಿತ್ರದ್ರೋಹವನ್ನ ಮಾಡಿದವ್ರು ಎಷ್ಟು ನಿಂದ್ಯರು ಅಂದ್ರೆ,
ಅವರನ್ನು ಮುಟ್ಲಿಕ್ಕೆ ರಾಕ್ಷಸರಿಗೂ ಕೂಡ ಇಚ್ಛೆ ಆಗಲ್ಲ. ಕೊನೆಗೇನಾಯ್ತು? ಕೊನೆಗೆ ಈ ರಾಜ ವಿರೂಪಾಕ್ಷ ತನ್ನ ಮಿತ್ರನಾದವನಿಗೆ ಸದ್ಗತಿಯಾಗಬೇಕು ಅಂತ ಅವನ ಅಸ್ಥಿಗಳನ್ನೆಲ್ಲ ಗಂಧದ ಕಟ್ಟಿಗೆ ಮೇಲಿಟ್ಟು ಅದನ್ನ ಸಂಸ್ಕಾರ ಮಾಡ್ತಾನೆ. ಆವಾಗ ಈ ಸುದ್ದಿ ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರನ ಮತ್ತೆ ಸಹೋದರ ಕಶ್ಯಪರ ಮಕ್ಕಳು ಅಂತಂದ ಮೇಲೆ ಮತ್ತೆ ಇಂದ್ರನು ಕಶ್ಯಪನ ಮಗನೇ, ಅಮೃತಧಾರೆಯನ್ನ ಸುರಿಸ್ತಾನೆ ಸದ್ಗತಿಯಾಗ್ಲಿ ಅಂತ. ಅವಾಗ ಏನಾಗ್ತದೆ ಅಂದ್ರೆ, ಈ ಎಲ್ಲೋ ಚಿತೆಯನ್ನ ಹಾಕಿದ್ದಾರಲ್ಲ ಅದರ ಸಮೀಪದಲ್ಲಿ ಒಂದು ಸುರಭಿ ಅನ್ನುವಂತಹ ಗೋವು, ಎಲ್ಲ ಗೋವುಗಳಿಗೆ ಮಾತೆಯಾಗಿರುವಂತಹ ಸುರಭಿ ತಾನು ಕರುವಿಗೆ ಹಾಲನ್ನು ಕುಡಿಸ್ತಾ ಇದೆ. ಕುಡಿಸೋ ಕಾಲಕ್ಕೆ ಬಾಯಿಯಿಂದ ಬುರುಗು ಬರ್ತಿರ್ತದೆ ಅವಾಗವಾಗ. ಆ ಬುರುಗನ್ನ ಜೋರಾಗಿ ಗಾಳಿ ಬಂದಾಗ ಆ ಗಾಳಿ ಹಾರಿಸ್ಕೊಂಡು ಹೋಗಿ ಎಲ್ಲಿ ಈ ರಾಜಧರ್ಮನ ಚಿತೆ ಇತ್ತೋ ಅಲ್ಲಿ ಬೀಳ್ತದೆ. ಇಂದ್ರನು ಅನುಗ್ರಹ ಮಾಡಿದಾಗ ಆ ಸತ್ತೋಗಿರುವಂತಹ ರಾಜಧರ್ಮ ಬದುಕಿ ಬರ್ತಾನೆ. ಇದು ಆ ಸುರಭಿಯಲ್ಲಿ ಗೋವಲ್ಲಿ ಇರುವಂತಹ ಸಾಮರ್ಥ್ಯ, ಹಾಗೂ ಇಂದ್ರದೇವರು ಕೂಡ ಅನುಗ್ರಹ ಮಾಡಿದರು ನನ್ನ ಈ ತಮ್ಮ ಬದುಕಲಿ ಅಂತ. ಕೊನೆಗೆ ಆ ರಾಜಧರ್ಮ ಎದ್ದು ಬಂದ ಆ ಬಕಪಕ್ಷಿ ಎದ್ದು ಬಂದ ತಕ್ಷಣವೇ ಕೇಳಿದ್ದು, ನನ್ನ ಪ್ರಿಯ ಮಿತ್ರನಾಗಿರುವಂತಹ ಗೌತಮ ಎಲ್ಲಿದ್ದಾನೆ, ಅವನನ್ನು ವಾಪಸ್ ದುಡ್ಡು ತಗೊಂಡು ಹೋದ್ನೋ ಇಲ್ವೋ ಅಂತ ಈ ಬಕಪಕ್ಷಿ ಕೇಳಿದಾಗ ಎಲ್ಲ ಹೇಳಿದ್ರು ಆತ ಏನ್ ಮಾಡಿದ್ದಾನೆ, ಅವನು ತಗೊಂಡು ಹೋಗಿದ್ದಾರೆ ಅಂತ. ಎಲ್ಲ ರಾಕ್ಷಸರು ಕೂಡ ಅವನನ್ನ ಕೊಂದು ಸಂಹಾರ ಮಾಡಿದ್ದಾರೆ ಅಂತಂದಾಗ ಆತನನ್ನ ಬದುಕಿಸ್ರಿ ಅಂತ ಕೇಳ್ಕೊಂಡ ಪಕ್ಷಿ. ಆದ್ರೆ ಎಲ್ಲರೂ ಕೇಳಿದ್ರು, ಇಷ್ಟು ಉತ್ತಮ ಸ್ವಭಾವದಂತಹ ವ್ಯಕ್ತಿ ಯಾಕೆ ಬಕಪಕ್ಷಿಯಾಗಿ ಹುಟ್ಟಿದ್ದಾನೆ ಅಂತಂದಾಗ ಈ ಬಕಪಕ್ಷಿಯ ಕಥೆಯನ್ನು ಹೇಳ್ತಾರೆ. ಈತನು ಬಹಳ ಉತ್ತಮನಾಗಿರುವ ವ್ಯಕ್ತಿನೇ, ರಾಜಧರ್ಮ ಅಂತ ಇನ್ನೊಂದು ಕರೀತಾ ಇದ್ರು. ನಿರಂತರದಲ್ಲೂ ಕೂಡ ಬ್ರಹ್ಮದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದ. ಏನೋ ಕಾರ್ಯ ಬಂದಿತ್ತು ಏನೋ, ಬಹಳಷ್ಟು ದಿವಸಗಳ ಪರ್ಯಂತ ಬ್ರಹ್ಮದೇವರ ದರ್ಶನವನ್ನ ಪಡ್ಕೊಂಡೇ ಇರಲಿಲ್ಲ, ಬ್ರಹ್ಮದೇವರ ಭೇಟಿನೇ ಆಗಿರ್ಲಿಲ್ಲ. ಬ್ರಹ್ಮದೇವರಿಗೆ ಕಿಂಚಿತ್ ಸಿಟ್ಟು ಬಂತಂತೆ. ಏನಪ್ಪ, ದಿವಸ ಬಂದು ಮಾತಾಡಿಸೋನು ಇಷ್ಟು ದಿವಸ ಆಗಿ ಬಂದೇ ಇಲ್ಲಲ್ಲ, ನೀನು ಬಕಪಕ್ಷಿ ಆಗು ಅಂತ ಅವರು ಶಾಪ ಕೊಟ್ಟಿರ್ತಾರೆ. ಈ ಶಾಪದ ಮೋಕ್ಷ ಹೇಗೆ ಅಂತಂದ್ರೆ, ಒಬ್ಬ ಬ್ರಾಹ್ಮಣಾಧಮ ಬರ್ತಾನೆ, ಆತ ಬಂದು ಕಳ್ಳರ ಸಹವಾಸದಿಂದ ದುಷ್ಟ ಬುದ್ಧಿಯಿಂದ ನಿನ್ನನ್ನು ಕೊಲ್ತಾನೆ, ಅವಾಗ ನಿನಗೆ ಒಳ್ಳೆ ಗತಿ ಆಗ್ತದೆ ಅಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟು ಶಾಪ ಮೋಕ್ಷದ ಪ್ರಕಾರವನ್ನು ಹೇಳಿರ್ತಾರೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಕಥೆಗಳಾದದ್ದು. ಈ ಬಕಪಕ್ಷಿಯು ಕೂಡ ಎಷ್ಟು ಉತ್ತಮವಾದದ್ದು ಅಂದ್ರೆ, ಆ ಬ್ರಾಹ್ಮಣ ಬದುಕೊಳ್ಳಿ ಅಂತ ಹೇಳಿ ಬದುಕಿಸ್ತಾನೆ. ಇಂದ್ರ ಸ್ವತಃ ಬಂದು ಆ ಬ್ರಾಹ್ಮಣಾಧಮನನ್ನ ಬದುಕಿಸ್ತಾನೆ. ಹೋಗು ನೀನು ಅಂತ ಅವನನ್ನು ಬಿಟ್ಟು ಬಿಡ್ತಾರೆ. ಬಿಟ್ಟ ಮೇಲೆ ಆತ ಮತ್ತೆ ಅದೇ ಕಳ್ಳರ ಊರಿಗೆ ಹೋಗ್ತಾನೆ, ಅಲ್ಲೇ ವಾಸ ಮಾಡ್ತಿರ್ತಾನೆ. ಮೃತನಾದ ಮೇಲೆ ನರಕಕ್ಕೆ ಹೋಗ್ತಾನೆ ಅಂತ ಕಥೆ ಇದೆ. ಆದ್ದರಿಂದ ಬೇರೆ ಎಲ್ಲಾ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತವಿದೆ. ಈ ಕೃತಘ್ನತೆ, ಮಿತ್ರದ್ರೋಹಕ್ಕೆ ಮಾತ್ರ ಪ್ರಾಯಶ್ಚಿತ್ತವಿಲ್ಲ. ಎಲ್ಲರಿಗೂ ರಾಜಧರ್ಮನಂತಹ ವ್ಯಕ್ತಿ ಸಿಗಲ್ಲ, ಆದ್ದರಿಂದ ಮಿತ್ರದ್ರೋಹವನ್ನು ಮಾಡ್ಲಿಕ್ಕೆ ಹೋಗಬಾರದು. ಇಲ್ಲೇನೋ ಅವನ ಕರುಣೆಯಿಂದ ವಾಪಸ್ ಬದುಕಿ ಬಂದ, ಆದರೆ ಶರೀರದ ಪರಿತ್ಯಾಗ ಮಾಡಿದ ಮೇಲೆ ನರಕವನ್ನೇ ಪ್ರವೇಶ ಮಾಡಬೇಕಾಯಿತು. ಈತನ ಮಾಂಸವನ್ನ ರಾಕ್ಷಸರೂ ಕೂಡ ಹೇಯ ಅಂತ ಅಂದ್ಬಿಟ್ರಲ್ಲ, ಇಷ್ಟನ್ನ ಯಾರಾದರೂ ಕೂಡ ಅನ್ಸ್ಕೊಳ್ಳಿಕ್ಕಾಗ್ತದ ಹೇಳಿ? ಆದ್ದರಿಂದ ಅವಶ್ಯವಾಗಿ ಮಿತ್ರದ್ರೋಹವನ್ನು ಮಾಡದಂತೆ ಇರಬೇಕು. ಎಷ್ಟಾಗ್ತದೋ ಅಷ್ಟು ಸಹಾಯವನ್ನು ಮಾಡಿ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕಾದದ್ದು ಅಂತ ಭೀಷ್ಮರು ಈ ಕಥೆಯನ್ನ ಹೇಳಿ ಆಪದ್ಧರ್ಮ ಪರ್ವದ ಸಮಾಪ್ತಿಯನ್ನು ಮಾಡ್ತಾರೆ. ಇನ್ನು ಮುಂದೆ ಮೋಕ್ಷ ಧರ್ಮ ಪರ್ವ ಅಂತ ಇದೇ ಶಾಂತಿ ಪರ್ವದ ಒಂದು ಉಪಪರ್ವ. ಬಹಳಷ್ಟು ಪ್ರಮೇಯಗಳಿಂದ ಕೂಡಿರುವಂತಹದ್ದು. ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಅನೇಕ ಬಾರಿ ಈ ಮೋಕ್ಷ ಧರ್ಮದ ವಚನಗಳನ್ನು ಉದಾಹರಿಸ್ತಾರೆ. ಅಷ್ಟು ಪವಿತ್ರವಾಗಿರುವಂತಹದ್ದು, ಎಲ್ಲವೂ ಅಷ್ಟೇ ಆದದ್ದು, ಆದರೂ ಅದರಲ್ಲಿ ವಿಶೇಷ. ಅಂತಹ ಮೋಕ್ಷ ಧರ್ಮ ಪರ್ವದ ಮುಂದಿನ ವಿಚಾರಗಳನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.